ನಮಸ್ಕಾರ ಸ್ನೇಹಿತರೆ. ನಮಗೆ ಇಂದಿನ ಕಾಲದಲ್ಲಿ ಧೈರ್ಯದ ಕೊರತೆ ಇದೆ. ಧೈರ್ಯ ಅಂದ ಕೂಡಲೇ ಕೇವಲ ರೋಡಲ್ಲಿ ನಿಂತ್ಕೊಂಡು ಹೊಡೆದಾಡೋದು, ಇನ್ನೊಬ್ಬರಿಗೆ ಅಡ್ಡ ಹೋಗ್ಬಿಟ್ಟು ಗುರಾಯಿಸೋದು, ಅಥವಾ ನಮ್ಗಿಷ್ಟ ಇಲ್ಲದವ್ರಿಗೆ ಬೈಯೋದು, ಸಿನಿಮಾ ಹೀರೋ ಥರ ಹೇರ್ ಕಟ್ ಮಾಡ್ಕೊಳ್ಳೋದು ಇದು ಧೈರ್ಯವಲ್ಲ. ಧೈರ್ಯ ಅಂದರೆ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ತಿದ್ದಿಕೊಳ್ಳುವ ಸಾಮರ್ಥ್ಯವೇ ಧೈರ್ಯ. ಇದು ನಮ್ಮೆಲ್ಲರಲ್ಲೂ ಇನ್ಕ್ಲೂಡಿಂಗ್ ಮೈಸೆಲ್ಫ್ ತುಂಬ ಕಡಿಮೆ ಇರೋ ಇಂದಿನ ಆಧುನಿಕ ಯುಗ. ಆಧುನಿಕ ಅಂತ ನಾವು ಹೇಳಬೇಕಾ ಅಥವಾ ಬದಲಾದ ಯುಗ ಅಂತ ಹೇಳಬೇಕಾ ಗೊತ್ತಿಲ್ಲ. ಯಾಕೆ, ಹಿಂದಿನ ಕಾಲದಲ್ಲಿ ಇದ್ದ ಎಷ್ಟೋ ಸಮಸ್ಯೆಗಳು ಇವತ್ತು ಮನುಷ್ಯನಿಗೆ ಇಲ್ಲ. ಆದರೂ ಸಹ ಮನುಷ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಚಾಂಚಲ್ಯತೆ, ನರಳಾಟ, ಒಂದು ರೀತಿಯ ಪತನದ ಅನುಭವ ಫೇಸ್ ಮಾಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ ಅಥವಾ ಅನುಭವಿಸ್ತಿದ್ದಾಳೆ. ಮುಖ್ಯವಾಗಿ ಅದಕ್ಕೆ ಕಾರಣ ನಮ್ಮಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವ ಧೈರ್ಯ ಇಲ್ಲದಿರುವುದೇ ಕಾರಣ. ಇಂತಹ ಕಾಲದಲ್ಲಿ ಬಸವಗುರು ಅಥವಾ ಬಸವಣ್ಣನವರ ತತ್ವಗಳು ನಮಗೆ ಸ್ಪಷ್ಟವಾದ ದಾರಿಯನ್ನು ತೋರಿಸುತ್ತವೆ. ಬಸವಣ್ಣನವರಿಗೆ ಬೇರೆ ಎಲ್ಲ ದಾರ್ಶನಿಕರಿಗಿಂತ, ಚಿಂತಕರಿಗಿಂತ ಈ ಧೈರ್ಯ ಹೆಚ್ಚಾಗಿ ಇತ್ತು. ಏನ್ ಧೈರ್ಯ? ಇದು ನನ್ನ ಸಮಸ್ಯೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ರು. ಅಂದರೆ ಬೇರೆ ಎಲ್ಲ ದಾರ್ಶನಿಕರು, ಫಿಲಾಸಫಿಗಳೆಲ್ಲ ಸಹ ನಾವು ಹೇಗಿರಬೇಕು ಅನ್ನೋದನ್ನ ಥರ್ಡ್ ಪಾರ್ಟಿ ಅಪ್ರೋಚ್ ಮಾಡುತ್ತವೆ. ಹೀಗೆ ಮನಸ್ಸು ಹಿಂಗೆ ವರ್ಕ್ ಆಗತ್ತೆ ಅಂತ, ಅಥವಾ ನಿಮ್ಗೆ ಹೀಗಿದೆ ಅಂತ ನೀವು ಅಂತ ಹೇಳ್ತಾರೆ. ಅಂದರೆ ಬಸವಣ್ಣನವರು ಮಾತ್ರ ನಾನು 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 ನನಗೆ ಸಮಸ್ಯೆ ಇದೆ, ನನ್ನ ಮನಸ್ಸು ಸರಿ ಇಲ್ಲ, ಕೂಡಲ ಸಂಗಮ ದೇವ, ನನ್ನಲ್ಲಿ ಬದಲಾವಣೆ ತರಬೇಕು, ನನಗೆ ಚಾಂಚಲ್ಯ ಹೆಚ್ಚಾಗ್ತಿದೆ, ನಾನು ಪ್ರಾಮಾಣಿಕನಲ್ಲ, ಮನೆಯೊಡೆಯನಿದ್ದಾನೋ ಇಲ್ಲವೋ. ಏನು ಮನೆ? ಮನೆ ಅಂದರೆ ಅಂತರಂಗ ಎನ್ನುವ ಮನೆಯಲ್ಲಿ ಶುದ್ಧತೆ ಎನ್ನುವ ಒಡೆಯ ಇದ್ದಾನೋ ಇಲ್ಲವೋ. ಯಾರಿಗೆ? ನನಗಿದಾನೋ ಇಲ್ವೋ ಅಂತ ಬಸವಣ್ಣನವರು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ತಿರುವಾಗ ಇವತ್ತಿನ ನಮ್ಮ ಕಾಲಘಟ್ಟಕ್ಕೆ ಅವರು ಅತ್ಯಂತ ಅನ್ವಯವಾಗುವ ಚಿಂತಕರು. ಇಲ್ಲಿ ನಾವು ಬಸವಣ್ಣನವರ ತತ್ವಗಳಲ್ಲಿ ಅಲ್ಲಲ್ಲಿ ಕಾಣುವ ಸೈಕಾಲಜಿಕಲ್ ಇನ್ಸೈಟ್ ಅಂತ ಹೇಳಬಹುದು. ಅಂದರೆ ಮನಃಶಾಸ್ತ್ರದ ಕುರುಹುಗಳನ್ನು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕೆಳಪದರದಿಂದ ಮೇಲಿನ ವಲಯಕ್ಕೆ ಬದಲಾಗುವ, ಟ್ರಾನ್ಸ್ಫರ್ಮ್ ಆಗುವ, ಉತ್ತೀರ್ಣ ಆಗುವ ಪ್ರಕ್ರಿಯೆಯಲ್ಲಿ ಉಪಯೋಗಕ್ಕೆ ಬರುವ ಮನಃಶಾಸ್ತ್ರದ ಇನ್ಸೈಟ್ಗಳನ್ನು ಬಸವಣ್ಣನವರು ಕೊಟ್ಟಿದ್ರು. ಅವು ಅವರ ವಚನಗಳ ಕೆಲವು ಅತಿ ಮುಖ್ಯ ಸಾಲುಗಳಲ್ಲಿ ಅಡಗಿಕೊಂಡಿವೆ. ಅವುಗಳನ್ನು ಹೆಕ್ಕಿ ತೆಗೆದು ನಾವು ಇಂದಿನ ಕಾಲಘಟ್ಟಕ್ಕೆ ಅನ್ವಯಿಸಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ಎಷ್ಟೋ ವಿಶ್ಲೇಷಣೆಗಳು, ಅನಾಲಿಸಿಸ್ಗಳು ಬಸವಣ್ಣನವರ ವಚನಗಳ ಬಗ್ಗೆ ಬಂದಿದೆ. ಇಲ್ಲಿ ಏನು ಸ್ವಲ್ಪ ಬೇರೆ ಅಂದರೆ ಅವರ ತತ್ವಗಳಲ್ಲಿ ಕೆಲವು ಸಾಲುಗಳಲ್ಲಿ ಅದ್ಭುತವಾದಂತಹ ಮನಃಶಾಸ್ತ್ರದ ಸತ್ಯಗಳು ಅಡಗಿವೆ. ಅವುಗಳನ್ನು ಅರ್ಥೈಸಿಕೊಂಡು ನಮ್ಮ ಜೀವನಕ್ಕೆ ಅನ್ವಯಿಸಿ ಬದಲಾವಣೆಯನ್ನು ತಂದುಕೊಡೋಕ್ಕೆ ಪ್ರಯತ್ನ ಮಾಡೋಣ. ಜಗದ್ಗುರು ಬಸವಣ್ಣ ಗೇವ್ ಸೈಕಾಲಜಿಕಲ್ ಇನ್ಸೈಟ್ ಆನ್ ಹೌ ಹ್ಯೂಮನ್ ಮೈಂಡ್ ವರ್ಕ್ಸ್. ಈ ಸಾಲನ್ನ ಯಾಕೆ ಇಂಗ್ಲಿಷಲ್ಲಿ ಹೇಳಬೇಕಾಗಿ ಬಂತು ಅಂದರೆ, ಹಿಂದೆ ಸುಮಾರು 2-2.5 ವರ್ಷಗಳ ಹಿಂದೆ ಬಸವಣ್ಣನವರ ತತ್ವಗಳ ಸಣ್ಣ ವಿಡಿಯೋವನ್ನ ಮಾಡಿದ್ವಿ. ಆಗಿನ್ನೂ ಸಣ್ಣ ವಿಡಿಯೋಗಳನ್ನ ಮಾಡ್ತಿದ್ವಲ್ವಾ. ಆಗ ಬಸವಣ್ಣನವರ ತತ್ವಗಳು ಸಹಜವಾಗಿ ಒಂದು ರೀತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ಅಂದ್ರೆ ವ್ಯಕ್ತಿತ್ವ ವಿಕಸನಕ್ಕೆ ಉಪಯೋಗ ಆಗೋ ವಿಷಯವಾಗಿದೆ ಅಂತ ಅನ್ಸಿತ್ತು. ಆದರೆ ಕೆಲವು ತಿಂಗಳುಗಳ ಹಿಂದೆ ನಾನು ಬಸವಣ್ಣನವರ ತತ್ವಗಳನ್ನ ಸ್ವಲ್ಪ ಮನಃಶಾಸ್ತ್ರದ ಅಧ್ಯಯನದ ನಂತರ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರು ಹೇಳ್ತಿರೋ ವಿಷಯಗಳು, ಎಷ್ಟೋ ವಿಷಯಗಳು, ತತ್ವಗಳು ಇಂದಿನ ಮನಃಶಾಸ್ತ್ರಕ್ಕೆ ಮತ್ತು ಮನುಷ್ಯನ ಸಮಸ್ಯೆಗೆ ಸಂವಾದಿಯಾಗಿವೆ ಅಂತ ಅನಿಸ್ತು. ಹಾಗಾಗಿ ಆ ಸಾಲು ನನ್ನ ಮನಸ್ಸಿನಲ್ಲಿ ಇಂಗ್ಲಿಷಲ್ಲಿ ಹೊಡೆದು ಬಿಡ್ತು. ಬಸವಗುರು ಗೇವ್ ಸೈಕಾಲಜಿಕಲ್ ಇನ್ಸೈಟ್ ಆನ್ ಹೌ ಹ್ಯೂಮನ್ ಮೈಂಡ್ ವರ್ಕ್ಸ್ ಅಂತ. ಅಂದರೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅದರ ದೌರ್ಬಲ್ಯ ಏನು, ಅದರ ತೊಳೆದಾಟಗಳೇನು, ಅದೆಲ್ಲ ಅವ್ರಿಗೆ ಹೇಳಕ್ಕೆ ಸಾಧ್ಯವಾಗಿತ್ತು. ಯಾಕೆ? ತಮ್ಮ ತಪ್ಪನ್ನು ತಾವು ತಿದ್ದುಕೊಳ್ಳಕ್ಕೆ, ಒಪ್ಪಿಕೊಳ್ಳಕ್ಕೆ ತಯಾರಿದ್ರು. ಅವ್ರಿಗೆ ತಮ್ಮ ಮನಸ್ಸಿನ ತಪ್ಪುಗಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಲು ಸಾಧ್ಯವಾಗಿದ್ದರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಯಾಕೆ ಸಾಧ್ಯ ಆಗಬಾರ್ದು? ಬಹುತೇಕವಾಗಿ ಬಸವಣ್ಣನವರಿಗೆ ಅಂಗೀಕರಿಸಿಕೊಂಡು ಅದನ್ನು ಒಪ್ಪಿಕೊಂಡು ನಂತರ ದಾಟಲು ಸಾಧ್ಯವಾಯಿತು. ಅದಕ್ಕೆ ನಾ ಹೇಳಿದ್ದು ಅವರಿಗೆ ತುಂಬ ಧೈರ್ಯ ಅಂತ. ಆ ಧೈರ್ಯದ ಒಂದಂಶದ ಎರವಲನ್ನು ನಾವು ಪಡ್ಕೋಬೋದಾ? ಯೋಚನೆ ಮಾಡೋಣ.
ಹಾಗಾಗಿ ವಚನಗಳಲ್ಲಿ ಬರುವ ಅದ್ಭುತವಾದಂತಹ ಸಾಲುಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಇಂದಿನ ಸಂದರ್ಭಕ್ಕೆ ಅನ್ವಯಿಸಿ ಮನಃಶಾಸ್ತ್ರದ ಜೊತೆ ತುಲನೆ ಮಾಡಿ ನಮ್ಮ ದೌರ್ಬಲ್ಯಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳೋಣ. ಆಗ ಅರಿವೇ ಗುರು ಎನ್ನುವ ಸಾಲಿನಂತೆ ನಮ್ಮ ಅಂತರಂಗ ಶುದ್ಧವಾಗಲು ಆರಂಭವಾಗುತ್ತದೆ. ಯಾವಾಗ ನಮ್ಮ ಸಮಸ್ಯೆಗಳು ನಮಗೆ ಗೋಚರವಾಗುತ್ತವೋ ಆಗ ಅಂತರಂಗ ಶುದ್ಧತೆಯ ಪ್ರಕ್ರಿಯೆ ಆರಂಭ ಮಾಡಕ್ಕೆ ಸಾಧ್ಯ. ಹೀಗೆ ನಮಗೆ ಗಾಯ ಆಗಿರೋದೇ ಗೊತ್ತಿಲ್ಲದ್ರೆ ಅಲ್ಲಿ ಆಯಿಂಟ್ಮೆಂಟ್ ಹಚ್ಕೊಳಕ್ಕಾಗತ್ತಾ? ಮೊದಲು ಆಗಿರೋದು ಗೊತ್ತಾಗಬೇಕು, ಆಗಿರುವುದರ ಸಮಸ್ಯೆಯ ಅರಿವು ಗೊತ್ತಾಗಬೇಕು. ದೇಹಕ್ಕೆ ಆಗಿರುವ ಸಮಸ್ಯೆಯ ಅರಿವು ಗೊತ್ತಾದಾಗ ನಾವು ಅದಕ್ಕೆ ಆಯಿಂಟ್ಮೆಂಟ್ ಹಾಕ್ಕೋಬೋದು. ಹಾಗೆ ಮನಸ್ಸಿಗೆ ಇರುವ ಸಮಸ್ಯೆಯ ಅರಿವು, ಗಾಯದ ಅರಿವು ನಮಗೆ ಗೊತ್ತಾಗಬೇಕು. ಗೊತ್ತಾದಾಗ ಮಾತ್ರ ಆ ಅರಿವಿನಿಂದ ನಮ್ಮಲ್ಲಿ ಅಂತರಂಗ ಶುದ್ಧತೆಯನ್ನು ತಂದುಕೊಂಡು ಅದು ಗುರುವಿನ ಹಾಗೆ ನಮ್ಮನ್ನು ಗೈಡ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಇಂದಿನ ವಿಡಿಯೋದಲ್ಲಿ ಬಸವಣ್ಣ ಆಸ್ ಎ ಗ್ರೇಟ್ ಸೈಕಾಲಜಿಸ್ಟ್, ಮನಃಶಾಸ್ತ್ರಜ್ಞ ಬಸವಗುರು ಎನ್ನುವ ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ಅವರು ಹೇಳೋದು, ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಎನ್ನುವುದು ಬಸವಣ್ಣನವರ ಅಂಕಿತನಾಮ ಆಗಿತ್ತು. ವಚನಗಳಲ್ಲಿ ಅವರು ಕೂಡಲ ಸಂಗಮ ದೇವ ಅಂತ ವ್ಯಕ್ತಪಡಿಸಿದಾಗ ನಾವು ಏನು ಅರ್ಥೈಸ್ಕೋಬೇಕು ಅಂದರೆ, ಅವರು ನಮ್ಮ ಶುದ್ಧ ಅಂತರಂಗ ಅಥವಾ ಆತ್ಮದ ಕಡೆ ಪಾಯಿಂಟ್ ಮಾಡ್ತಿದ್ದಾರೆ. ಅಂದರೆ ಕೂಡಲ ಸಂಗಮ ದೇವ ಅಂತ ಅವ್ರು ಹೇಳ್ತಿದ್ದ ಹಾಗೇನೆ ಅವರು ಶುದ್ಧ ಅಂತರಂಗದ ಬಗ್ಗೆ ಅಥವಾ ನಮ್ಮ ಆತ್ಮದ ಬಗ್ಗೆ ಏನೋ ಗಮನ ಹರಿಸು ಅಂತ ಹೇಳ್ತಿದ್ದಾರೆ, ಅಥವಾ ಅದರ ವಿಷಯವನ್ನ ಹೇಳಕ್ಕೆ ಕೂಡಲ ಸಂಗಮ ದೇವ ಅನ್ನೋ ಪದವನ್ನ ಉಪಯೋಗಿಸಿದ್ದಾರೆ ಅಂತ ಮೊದಲು ನಾವು ಅರ್ಥ ಮಾಡ್ಕೊಂಡ್ಬಿಡೋಣ. ಈ ಸಾಲುಗಳಲ್ಲಿ ಬಸವಣ್ಣನವರು ನಮ್ಮ ಮನಸ್ಸಿನ ಮೂಲ ಪ್ರಕೃತಿಯನ್ನ ನಮಗೆ ತೆರೆದು ಎಳೆ ಎಳೆಯಾಗಿ ತೋರಿಸ್ತಾರೆ. ದ ನೇಚರ್ ಆಫ್ ಮೈಂಡ್ ಅಂತಾರೆ ಬೌದ್ಧ ತತ್ವದಲ್ಲಿ. ಅಂದರೆ ಮನಸ್ಸಿನ ಪ್ರಕೃತಿ ಏನು ಅಂತ ಅರ್ಥೈಸಿಕೊಳ್ಳದೆ ನಾವು ಯಾವುದೋ ಮೂಢನಂಬಿಕೆಯಿಂದ ನೂರಾರು ರೀತಿಯ ಆಚರಣೆಗಳನ್ನು ಪಾಲಿಸಿದರೂ ಅದರಿಂದ ಮನಸ್ಸು ಶುದ್ಧವಾಗಲ್ಲ. ಮನಸ್ಸು ಶುದ್ಧವಾಗದೆ ನಮ್ಮ ನರಳಾಟ, ಸಫರಿಂಗ್ ಕಡಿಮೆ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತಿರೋದು, ಕಡಿಮೆ ಮಾಡ್ಕೋಬೇಕಂದ್ರೆ ಮೊದಲು ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತೆ, ಪರಿಹಾರ ಚಿಕ್ಕದಾಗಿ ಕಾಣಿಸುತ್ತೆ. ಅಂದರೆ ಎಷ್ಟೊಂದು ಸಲ ಅದಾಗಲ್ಲಪ್ಪ, ಸಾಧ್ಯ ಇಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫಾಲೋ, ಯು ಮೈ ಟೆಲ್ ಬಟ್ ಇಟ್ಸ್ ರಿಯಲಿ ಡಿಫಿಕಲ್ಟ್ ಟು ಫಾಲೋ. ಅದಕ್ಕೆ ಬಸವಣ್ಣನವರು ಕ್ಲಿಯರ್ ಆಗಿ ಹೇಳ್ತಿರೋದು, ನಿಜ, ಇಟ್ ಈಸ್ ಡಿಫಿಕಲ್ಟ್, ಅದು ಕಷ್ಟ ಆಗಿರೋದ್ರಿಂದ ಅದು ಚಿಕ್ಕದಾಗಿ ಕಾಣಿಸುತ್ತೆ. ಅಂದರೆ ನಮಗೆ ಯಾವುದೇ ನಮ್ಮ ಅಂತರಂಗದ ಸಮಸ್ಯೆಗಳು, ದುಃಖಗಳು ದೊಡ್ಡದಾಗಿ ಕಾಣಿಸುತ್ತವೆ, ಪರಿಹಾರಗಳು ಚಿಕ್ಕದಾಗಿ ಕಾಣಿಸುತ್ತವೆ, ಅಂದರೆ ಅಸಾಧ್ಯ ಅನ್ಸುತ್ತೆ. ಹೇಗೆ ಸಮಸ್ಯೆ ಎನ್ನುವ ಒಂದು ಟೀಮ್ನ ಸೋಲ್ಸಕ್ಕೆ ಪರಿಹಾರ ಅನ್ನೋ ಇನ್ನೊಂದು ಟೀಮು ತುಂಬ ವೀಕ್ ಅನ್ಸುತ್ತೆ. ಹೌದು, ಬಸವಣ್ಣನವ್ರು ಹೇಳ್ತಿರೋದು ಇಲ್ಲ, ಹೌದು ಹಂಗಾಗತ್ತೆ. ಆದರೆ ನೀನು ಪರಿಹಾರದ ನಿಟ್ಟಿನಲ್ಲಿ ಕೆಲಸ ಮಾಡಲು ಆರಂಭಿಸಿದಾಗ ನಿಧಾನವಾಗಿ ಪರಿಹಾರ ದೊಡ್ಡದಾಗತ್ತೆ, ಸಮಸ್ಯೆ ಚಿಕ್ಕದಾಗತ್ತೆ. ಬೆಳಗ್ಗೆ ಹೇಳಕ್ಕಾಗ್ತಿಲ್ಲ ಅಂದಾಗ, ಹೌದು ಆಗ್ತಿಲ್ಲ, ನೆನ್ನೆ ನೆಟ್ಫ್ಲಿಕ್ಸು ನೋಡಿದೆ, ಮೊನ್ನೆನೂ ನೋಡಿದೆ, ಅಯ್ಯೋ ಬಿಡಕ್ಕಾಗ್ತಿಲ್ಲ, ಸ್ಮಾರ್ಟ್ಫೋನ್ ಬಿಡಕ್ಕಾಗ್ತಿಲ್ಲ ಅಂದಾಗ ಪರಿಹಾರ ಸಾಧ್ಯವೇ ಇಲ್ಲ, ಅದಕ್ಕೆ ಚಿಕ್ಕದು ಅಸಾಧ್ಯ ಅನ್ನಿಸ್ತಿರತ್ತೆ. ನೀನು ಯಾವಾಗ ಪರಿಹಾರದ ಜೊತೆ ಕೋಆಪರೇಟ್ ಮಾಡ್ತೀಯೋ, ಸಹಕರಿಸ್ತೀಯೋ, ಆಗ ಪರಿಹಾರ ದೊಡ್ಡದಾಗತ್ತೆ, ಸಮಸ್ಯೆ ಚಿಕ್ಕದಾಗ್ತಾ ಹೋಗುತ್ತೆ. ಪ್ರಯತ್ನ ಬೇಕು, ಪ್ರಯತ್ನಕ್ಕಿಂತ ಮೊದಲು ಆರಂಭಿಸಬೇಕು. ನಾವು ಆರಂಭಿಸಕ್ಕೆ ಹೆದರ್ತಿರ್ತೀವಿ. ಅದಕ್ಕೆ ಕರಿ ಘನ ಅಂಕುಶ ಕಿರಿದೆನ್ನಬಹುದೇ. ಕರಿ ಅಂದ್ರೇನು? ಕಾಲಿಂಗ್ ಅಂತ ನಾವು ಉಪಯೋಗಿಸ್ತೀವಲ್ಲ, ಕರಿಯೋದವ್ರನ್ನ, ಅದಲ್ಲ. ಈ ಕಾಂಟೆಕ್ಸ್ಟಲ್ಲಿ ಮದಕರಿ ನಾಯಕ ಅಂದ್ರೇನು? ಮದ, ಕರಿ, ಮದ ಅಂದರೆ ಆನೆಗೆ ಮದ ಬಂದಿರುತ್ತಲ್ಲ ಅದು. ಕರಿ ಅಂದರೆ ಆನೆ. ಅಂದರೆ ಕರಿ ಅನ್ನೋದು, ಆನೆ ಅನ್ನುವುದು ಘನ. ಆನೆಗೆ ಮದ ಬಂದರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಇವೆಲ್ಲ ಕೇಳಿರ್ತೇವಲ್ವಾ. ಅದಕ್ಕೆ ಏನು ಮಾಡ್ತಾನೆ? ಮೇಲ್ಗಡೆ ಕೂತಿರೋನು ಒಂದು ಅಂಕುಶ ಅಂತ ಹಿಡ್ಕೊಂಡಿರ್ತಾನೆ. ಅದನ್ನೇ ಬಸವಣ್ಣನವ್ರು ಹೇಳ್ತಿರೋದು. ಕರಿ ಘನ, ಘನ ಅಂದರೆ ದೊಡ್ಡದು, ಅಪ್ಪ, ಅನ್ಕಂಟ್ರೋಲಬಲ್ ಅಂತ ಈ ಕಾಂಟೆಕ್ಸ್ಟಲ್ಲಿ ತಗೋಣ. ಘನ ಅಂದರೆ ಅನ್ಮ್ಯಾನೇಜಬಲ್, ನಿರ್ವಹಿಸಲು ಸಾಧ್ಯವಾಗದ ಒಂದು ವ್ಯವಸ್ಥೆ. ಕರಿ ಘನ, ಆನೆ ಅನ್ನುವುದು ತುಂಬ ದೊಡ್ಡದು, ಅಸಾಧ್ಯವಾಗಿದ್ದು. ಆದರೆ ಅಂಕುಶ
ಕಿರಿದೆನ್ನಬಹುದೇ. ಚಿಕ್ಕದು ಅನ್ಬಿಡಕ್ ಸಾಧ್ಯನಾ? ಅಂಕುಶ ಮೇಲ್ಗಡೆ ಕುತ್ಕೊಂಡು ಕಂಟ್ರೋಲ್ ಮಾಡ್ತಿರ್ತಾನಲ್ಲ, ಅವನ ಕೈಯಲ್ಲಿ ಚಿಕ್ಕದೊಂದು ಅಂಕುಶ ಇರುತ್ತೆ, ಅದರಿಂದ ಇಡೀ ಆನೆಯನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಾಗ್ತಿರುತ್ತೆ. ಇನ್ಯಾವುದೇ ಭಾಷೆ ಆನೆಗೆ ಅರ್ಥ ಆಗಲ್ಲ, ಅಂಕುಶದ ಭಾಷೆ ಮಾತ್ರ ಆನೆಗೆ ಅರ್ಥ ಆಗೋದು. ಅದು ನೋಡಕ್ಕೆ ಚಿಕ್ಕದಾದ್ರೂ ಇಡೀ ಆನೆಯನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಆನೆ ನಮ್ಮ ಅಂತರಂಗದ ಅಶುದ್ಧತೆಗಳ, ಕಲ್ಮಶಗಳ ಸಂಕೇತ. ರೋಷ, ದ್ವೇಷ, ಸಿಟ್ಟು, ಹಗೆತನಗಳು, ಅಹಂಕಾರ, ಹೊಟ್ಟೆ ಕಿಚ್ಚು ಇವೆಲ್ಲ ನಮಗೆ ನಮ್ಮ ಅಜ್ಜಿ ತಾತಂದ್ರಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ನೋಡ್ತಾ ನೋಡ್ತಾ ಇನ್ನೊಬ್ಬರನ್ನ ಕಂಪೇರ್ ಮಾಡ್ತಾ ಅವ್ರ ಮೇಲೆ ಇರಿಟೇಟ್ ಆಗ್ತಾ ಹೊಟ್ಟೆ ಹೊರ್ಕೊಳ್ತಾ ಸುಮ್ಮನೆ ನಮ್ಮ ಜೀವನವನ್ನ ನರಕ ಮಾಡ್ಕೊಂಡಿರ್ತೇವೆ. ಮತ್ತೇನ್ ಮಾಡ್ಬೇಕು? ಪರಿಹಾರ ಇದೆ. ಚಿಕ್ಕದು ಅನ್ಸುತ್ತೆ, ಆದ್ರೆ ನೀನು ಪರಿಶ್ರಮ ಹಾಕಿದಾಗ ಅದು ದೊಡ್ಡದಾಗತ್ತೆ. ಅಂಕುಶ ಕಿರಿದೆನ್ನಬಹುದೇ, ನಿನ್ನಲ್ಲಿ ಒಂದು ಅಂಕುಶ ಇದೆಯಲ್ಲಪ್ಪ ನೋಡು. ಮುಂದೆ ಹೇಳ್ತಾರೆ, ಏನು ನೋಡೋಣ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಗಿರಿ ಘನ, ವಜ್ರ ಕಿರಿದೆನ್ನಬಹುದೇ. ಗಿರಿ ಅಂದ್ರೆ ಏನು? ಬೆಟ್ಟ. ಬೆಟ್ಟದಲ್ಲಿ ವಜ್ರ ಸಿಗತ್ತಲ್ವಾ? ಸೌತ್ ಆಫ್ರಿಕಾದ ಬೆಟ್ಟಗಳಲ್ಲಿ ಎಷ್ಟೊಂದು ಸಿಗತ್ತೆ ಅಂತೆಲ್ಲ ಕೇಳಿದೇವಲ್ಲ. ಅಂದ್ರೆ ವಜ್ರ ಅಂದ್ರೆ ಒಂದು ರೀತಿಯ ಕಲ್ಲಲ್ವಾ, ಪಾಲಿಶ್ ಮಾಡ್ತಾ ಮಾಡ್ತಾ ಅದು ವಜ್ರವಾಗತ್ತೆ ಅಂತ ಕೇಳಿರ್ತೇವಲ್ವಾ. ಅಂದ್ರೆ ಗಿರಿ, ನಾವು ಎಷ್ಟೊಂದು ಮೌಂಟೇನ್ ಹೈಕಿಂಗು, ಶೇಷ್ ಪರ್ವತ, ಆ ಪರ್ವತ ಈ ಪರ್ವತಕ್ಕೆ ಹೋಗಿರ್ತೀವಿ. ಅಲ್ಲಿ ಏನು ಮಣ್ಣು ಕಲ್ಲನ್ನ ಮುಖ್ಯ ಅಂತ ಪರಿಗಣಿಸಿರಲ್ವಲ್ಲ. ಅಷ್ಟೇ ಯಾಕೆ, ಇದು ಗಲೀಜ್ ಮಾಡಿ ಪ್ಲಾಸ್ಟಿಕ್ ಬಿಸಾಕ್ ಬಂದಿರ್ತೇವೆ, ಅದರಲ್ಲಿ ಮಣ್ಣು ಕಲ್ಲು ನಮಗೆ ದೊಡ್ಡದು ಅಂತ ಅನ್ಸಕ್ ಸಾಧ್ಯನೂ ಇಲ್ಲ. ಆದ್ರೆ ಗಿರಿ ಘನ, ದೊಡ್ಡದು. ಅಂದ್ರೆ ಗಿರಿ ಅನ್ನೋದು ನಮಗೆ ವ್ಯಾಲ್ಯೂಲೆಸ್. ಅಂದ್ರೆ ಎಷ್ಟೊಂದು ಬೆಟ್ಟಗಳಿರುತ್ತೆ, ಎಷ್ಟೊಂದು ಪರ್ವತಗಳಿವೆ, ಅದಕ್ಕೇನು ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಅನ್ಕೊಂಡಿದ್ರೆ ಅದರಲ್ಲೇ ಸಿಗೋ ವಜ್ರ ಕಿರಿದೆನ್ನಬಹುದೇ. ಅಂದ್ರೆ ಸಮಸ್ಯೆಯಲ್ಲೇ ಒಂದು ಪರಿಹಾರದ ಕುರುಹು ಅಡಗಿದೆ. ಇದನ್ನ ಚೀನಾದ ದಾವೋಯಿಸಂ ಅದ್ಭುತವಾಗಿ ಹೇಳತ್ತಲ್ವಾ. ಹಗಲಿನ ಕುರುಹು ರಾತ್ರಿಯಲ್ಲಿ ಇದೆ. ಅಂದ್ರೆ ಹಗಲಿನ ಬೀಜ ರಾತ್ರಿಯಲ್ಲಿ ಅಡಗಿರುತ್ತೆ, ರಾತ್ರಿಯ ಬೀಜ ಹಗಲಿನಲ್ಲೇ ಅಡಗಿರುತ್ತೆ. ಅಂದ್ರೆ ಈಗ ಬೆಳಗ್ಗೆ 6 ಗಂಟೆ ಆಗ್ತಿದೆ ಅಂದ್ರೆ ಹಗಲು 90% ಆಗಿದ್ರೆ ರಾತ್ರಿ 10% ಇರುತ್ತೆ. ಅದೇ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಹಗಲು 99% ಆಗಿದ್ರೆ 1% ರಾತ್ರಿ ಇರುತ್ತೆ. ರಾತ್ರಿ ಎಲ್ಲೂ ಹೋಗಿರಲ್ಲ, ಸುಪ್ತವಾಗಿ ಚಲಿಸ್ತಾ ಇರುತ್ತೆ. ಮತ್ತೆ 6:30 ಅಷ್ಟೊತ್ತಿಗೆ ಮತ್ತೆ ರಾತ್ರಿ ದೊಡ್ಡದಾಗ್ಬಿಡುತ್ತೆ. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ರಾತ್ರಿಯ ಅಂಶ, ಕತ್ತಲಿನ ಅಂಶ 90% ಆಗಿದ್ರೆ 10% ಲೈಟ್ ಇರುತ್ತೆ. ಅಂದ್ರೆ ವೈರುಧ್ಯಗಳು ಅಂತ ನಾವು ಅವುಗಳನ್ನ ಎಕ್ಸ್ಟ್ರೀಮ್ಸ್ಗೆ ತಳ್ಳಿದಾಗ ಸಮಸ್ಯೆ. ಅದೇ ವೈರುಧ್ಯಗಳನ್ನ ಸಮನ್ವಯಗೊಳಿಸಿಕೊಂಡಾಗ ಸಮಸ್ಯೆಯಲ್ಲೇ ಪರಿಹಾರ, ಅದರ ಪರಿಹಾರ ಅಡಗಿರೋದು ನಮ್ಗೆ ಕಾಣಿಸುತ್ತೆ. ಹಾಗೆ ಗಿರಿಯನ್ನು ಗ್ರಾಸ್, ಸ್ಥೂಲದಲ್ಲೇ ವಜ್ರ ಎನ್ನುವ ಸಟಲ್ನೆಸ್ ಅಥವಾ ಸೂಕ್ಷ್ಮ ಸಂವೇದನೆ, ಅಂತರಂಗ ಶುದ್ಧತೆಯ ಶುದ್ಧೀಕರಣದ ಸಂವೇದನೆ ಇದೆ ಅಂತ ಬಸವಗುರು ಹೇಳ್ತಿದ್ದಾರೆ. ಅದಕ್ಕೆ ಗಿರಿ ಘನ, ಗಿರಿ ತುಂಬಾ ದೊಡ್ಡದು, ಅದಕ್ಕೇನು ದೊಡ್ಡದು ಮತ್ತೆ ವ್ಯಾಲ್ಯೂ ಇಲ್ಲ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಸಿಗೋ ಚಿಕ್ಕ ಅದ್ಭುತವಾದ ಹೊಳೆಯುವ ವಜ್ರ ಕಿರಿದನ್ಬಿಡ್ತೀಯಾ? ಯಾರಾದ್ರೂ ನೋಡು, ನಿನ್ ಮನೆ ಮುಂದೆ ಅಷ್ಟು ದೊಡ್ಡ ಬೆಟ್ಟ ಇದೆ ಅಂದ್ರೆ ಅದೇನಿದ್ದಿದೆ, ನನ್ನ ಸಮಸ್ಯೆಗೇನು ಪರಿಹಾರ ಇದೆಯಾ ಅನ್ಕೋತೀವಿ. ಅದೇ ಅಲ್ಲೊಂದು ವಜ್ರನ ತಗೊಂಡು ಪಾಲಿಶ್ ಮಾಡಿ ಅದಕ್ಕೆ 4-5 ಕೋಟಿ ದುಡ್ಡು ಬಂದರೆ ಅದನ್ನು ಇಗ್ನೋರ್ ಮಾಡ್ತೀವ? ಇಲ್ಲ. ಹಾಗೆ ನೀ ಯಾವುದನ್ನು ಇಗ್ನೋರ್ ಮಾಡಿರ್ತೀಯೋ ಅದು ದೊಡ್ಡದಿರ್ಬೋದು, ಆದರೆ ಅಲ್ಲಿ ಪರಿಹಾರ ಚಿಕ್ಕದಿದ್ರೂ ನೀನು ತೆಗೆದುಕೋಬೇಕು. ತಮಂದ ಘನ. ಈಗ ವಿಷಯಕ್ಕೆ ಬಂದರು ಬಸವಣ್ಣನವರು. ತಮ ಅಂದ್ರೇನು? ತಮಸ್ಸು. ನಮ್ಮ ಅಹಂಕಾರ ಮಿಶ್ರಿತ ಕಾಮನೆಗಳು ಅಧೋಮುಖವಾಗಿ, ಅಂದರೆ ಕೆಳಮುಖವಾಗಿ ನಮ್ಮನ್ನ ಜೀವನದಲ್ಲಿ ತೆಗೆದುಕೊಂಡು ಹೋಗುವ ಸಮಸ್ಯೆಗಳು, ಅದು ಎಲ್ಲ ಕಾಲದಲ್ಲೂ ಮನುಷ್ಯನಿಗೆ ಇತ್ತು, ಇವತ್ತು ಜಾಸ್ತಿ ನಮ್ಮಲ್ಲಿ ವ್ಯಕ್ತವಾಗ್ತಿದೆ. ಯಾರಿಗೋ 6% ಹೈಕು, ನನಗೆ 4% ಹೈಕು, ಯಾರಿಗೋ ಬೋನಸ್ ಸ್ವಲ್ಪ ಜಾಸ್ತಿ, ನಂಗೆ ಕಡಿಮೆ, ಬಾಸ್ ಗುರಾಯಿಸಿದ್ರು, ಬಾಸ್ ನಾನು ನೋಡಿದ್ರು, ನಾನು ನೋಡಲಿಲ್ಲ, ನಗಲಿಲ್ಲ, ಅಯ್ಯೋ ಹಿಂಗೆ ಯಾಕಾಗ್ತಿದೆ, ಮನೇಲಿ ಬಂದು ಜಗಳ ಆಡೋದು, ಈ ರೀತಿಯ ಸಮಸ್ಯೆಗಳು. ಸ್ಮಾರ್ಟ್ಫೋನ್ ಅಡಿಕ್ಷನ್ ಜಾಸ್ತಿಯಾಗಿ ರಾತ್ರಿ 12:30 1 ಗಂಟೆವರೆಗೂ ಉಪಯೋಗ ಇಲ್ಲದ 3 ಜನ ಟೆರೆಸಲ್ಲಿ ಡ್ಯಾನ್ಸ್ ಮಾಡೋದು, ಯಾವುದೋ ನಾಯಿ ಬಾಲ್ ಜೊತೆ ಆಟ ಆಡೋದು, ಯಾರೋ ಬಸ್ಸಲ್ಲಿ ಜಗಳ ಆಡೋದು, ಈ ವಿಡಿಯೋಗಳನ್ನ ನೋಡ್ತಿದ್ದೀನಿ. ಅದರಿಂದ ಬೆಳಗ್ಗೆ ಎಚ್ಚರ ಆಗ್ತಿಲ್ಲ, ಕೆಲಸದಲ್ಲಿ ಆಸಕ್ತಿ ಬರ್ತಿಲ್ಲ, ನಿದ್ದೆ ಆಗ್ತಿರುತ್ತೆ ಬೆಳಗ್ಗೆನು. ಆವಾಗ ಬಾಸ್ ಮೇಲೆ ಸಿಟ್ಟು, ಮನೆಯವ್ರ ಮೇಲೆ ಸಿಟ್ಟು. ಅದರಿಂದ ಜೀವನದಲ್ಲಿ ತಮಸ್ಸು ಹೆಚ್ಚಾಗಿದೆ. ತಮಸ್ಸು ಕೇವಲ ಚಿಕ್ಕ ಸಮಸ್ಯೆನ ಇಲ್ಲ, ತಮಸ್ಸಿನಿಂದ ಅಂಧಕಾರ ಹೆಚ್ಚಾಗಿದೆ. ಅದಕ್ಕೆ ಬಸವಣ್ಣನವರು ಹೇಳ್ತಿರೋದು ತಮಂಧ. ಅಂತರಂಗದ ಕತ್ತಲು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಿದೆ. ಹೊರಗಡೆ ಎಷ್ಟೇ ಬೆಳಕು ಹಾಕೋ, LED ಬಲ್ಬ್ ಹಾಕೋ, ಸ್ಟುಡಿಯೋ ಲೈಟಿಂಗ್ ಇಟ್ಕೋ, ಆದರೆ
ಒಳಗಿನ ಕತ್ತಲಿಗೆ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗ್ತಿಲ್ಲ. ತಮಂಧ ಘನ, ತಮಸ್ಸಿನ ಅಂಧಕಾರ, ತಮಸ್ಸು ಉಂಟು ಮಾಡುವ ಅಂಧಕಾರ ತುಂಬ ದೊಡ್ಡದೇ, ಘನ. ಆದರೆ ಜ್ಯೋತಿ ಕಿರಿದೆನ್ನಬಹುದೇ? ಎಷ್ಟು ಅದ್ಭುತವಾಗಿದೆ ನೋಡಿ ಈ ಮೆಟಫರ್. ಒಂದು ಕತ್ತಲೆಯ ದೊಡ್ಡ ಹಾಲ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಅಂದರೆ ಛತ್ರ ಅಂತ ತಿಳ್ಕೊಳ್ಳಿ. ಫುಲ್ ಕತ್ತಲಿದೆ. ಅದು ಕತ್ತಲಾಗಿದ್ದರೆ ನಾವೇನು ಮಾಡ್ತೀವಿ? ಏನು ಕಾಣಿಸ್ತಿಲ್ಲ. ಲೈಟ್ ಹಾಕಕ್ಕೆ ಹೋಗ್ತೀವಿ, ಕರೆಂಟ್ ಇಲ್ಲ ಅಂತ ಗೊತ್ತಾಗತ್ತೆ. ಆಗ ನಮ್ಮ ಫೋನ್ನ ಫ್ಲ್ಯಾಶ್ ಲೈಟ್ನ ಆನ್ ಮಾಡ್ತೀವಲ್ವಾ, ಆಗ ಬೆಳಕು ಕತ್ತಲನ್ನು ಭೇದಿಸಿ ಎಲ್ಲ ಕಡೆ ಆವರಿಸ್ಕೊಳ್ಳುತ್ತೆ. ಆದರೆ ಅದರ ಸೋರ್ಸ್, ಮೂಲ ಎಷ್ಟಿದೆ? ನಿಮ್ಮ ಸ್ಮಾರ್ಟ್ಫೋನೇ ಇಷ್ಟಿದೆ ಅಂದರೆ ಅದರಲ್ಲಿ ಫ್ಲ್ಯಾಶ್ ಇನ್ನೂ ಚಿಕ್ಕದು, ಅರ್ಧ ಸೆಂಟಿಮೀಟರ್ ಬೈ ಅರ್ಧ ಸೆಂಟಿಮೀಟರ್ ಇರುತ್ತೆ ಮೊಬೈಲ್ ಫೋನಲ್ಲಿ ಫ್ಲ್ಯಾಶು. ಅದು ಚಿಕ್ಕದು, ಆದರೆ ಇಡೀ ಛತ್ರವನ್ನು, ಅಂದರೆ ನಾವೆಲ್ಲಿ ಹೋಗಬೇಕೋ ಅಲ್ಲಿಗೆ ಬೆಳಕನ್ನು ಕೊಡತ್ತಲ್ವಾ. ಅಥವಾ ಕತ್ಲಲ್ಲಿ ಕಾಡಿನಲ್ಲಿ ಹೋಗ್ತಾ ಇದ್ರೆ, ಅಥವಾ ಎಲ್ಲೋ ಮನೆ ಹತ್ರ ಹಿತ್ತಲಲ್ಲಿ ಹೋಗ್ತಾ ಇದ್ರೆ ಪೂರ್ತಿ ಕತ್ತಲಿರ್ಬೋದು. ಒಂದು ದೀಪ ನಡ್ಕೋತೀವಿ ಅಥವಾ ಸೀಮೆಎಣ್ಣೆ ಬುಡ್ಡಿ ನಡ್ಕೋತೀವಿ. ಕತ್ತಲು ತುಂಬ ದೊಡ್ಡದು, ಆದರೆ ಅದನ್ನು ಸ್ಟೇವ್ ಆಫ್ ಮಾಡುವ, ತೊಡೆದು ಹಾಕುವ ಜ್ಯೋತಿ ಕಿರಿದು ಅಂತ ಅನ್ನಕ್ಕೆ ಸಾಧ್ಯನಾ? ಅಂದರೆ ಬೆಳಕು ಅದರ ಮೂಲ ಚಿಕ್ಕದಿರ್ಬೋದು, ಅದರ ಪ್ರಭಾವ ಚಿಕ್ಕದಲ್ಲ. ಅಂದರೆ ಪರಿಹಾರ ನಿನಗೆ ಚಿಕ್ಕದು ಅಂತ ಕಾಣಿಸ್ತಿರ್ಬೋದು, ಆ ಪರಿಹಾರದ ಪ್ರಭಾವ, ಇಂಟೆನ್ಸಿಟಿ, ಇನ್ಫ್ಲೂಯೆನ್ಸ್ ನೀನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿರಬಹುದಲ್ವಾ. ನಿನ್ನ ಹೊರಗಿನ ಜೀವನದಲ್ಲಿ ಕಾಣುವ ಕತ್ತಲು ದೊಡ್ಡದು ಅಂತ ನೀ ಹೆದರ್ಕೊಳ್ಳೋದು ಬಿಟ್ಟು, ಹೇಗೆ ಬೆಂಕಿ ಕಡ್ಡಿ ಗೀಡ್ತೀಯೋ ಅಥವಾ ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೀಯೋ, ಆಗ ಚಿಕ್ಕದೇ ಅದು, ಆದರೆ ನಿನಗೆ ಬೇಕಾಗಿರೋ ಬೆಳಕನ್ನು ಕೊಡುತ್ತೆ. ಅದರಿಂದ ಬೇಕಂದ್ರೆ ನೀನು ಮುಂದೆ ಬೆಳಕನ್ನು ಹೆಚ್ಚು ಮಾಡ್ಬೋದಲ್ವಾ. ಅಥವಾ ಒಂದು ಕಿಡಿ ಬೆಂಕಿ ಇದ್ರೆ ಅದರಿಂದ ನೀನು ಇನ್ನೂ ಒಂದಿಷ್ಟು ಮರದ ತುಂಡುಗಳನ್ನ ಬೆಂಕಿ ಹಾಕೊಂಡು ಹೆಚ್ಚು ಬೆಳಕನ್ನ ಮಾಡ್ಕೋಬಹುದು. ಆಗ ಕತ್ತಲೆ ಎನ್ನುವ ಸಮಸ್ಯೆ ಇದ್ದಿದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಜ್ಯೋತಿಯ ಆಕಾರ, ಪರಿಹಾರದ ಆಕಾರ, ಮೂಲ ಚಿಕ್ಕದು ಅಂತ ಇಗ್ನೋರ್ ಮಾಡಕ್ ಆಗಲ್ವಲ್ಲಪ್ಪ. ಮರಹು ಘನ. ಮರಹು ಅಂದ್ರೇನು? ಮರ್ತು ಹೋಗ್ಬಿಟ್ಟಿದೀವಿ ನಾವೆಲ್ಲರೂ. ಏನ್ ಮರ್ತು ಹೋಗಿದೀವಿ? ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ ಎನ್ನುವ ಮರೆವು ಅಷ್ಟೇ. ದ ಫರ್ಗೆಟ್ಫುಲ್ನೆಸ್ ಆಫ್ ದ ಫ್ಯಾಕ್ಟ್ ದಟ್ ವಿ ಆರ್ ಸೋಲ್. ಕೂಡಲ ಸಂಗಮ ದೇವ ಅಂದ್ರೆ ಅದೇ. ಕೂಡಲ ಸಂಗಮ ದೇವ ಅಂದ್ರೆ ನಮ್ಮಲ್ಲೇ ಒಂದು ಕೂಡಲ ಸಂಗಮ ದೇವ ಇದೆ. ಅದನ್ನ ಬಸವಣ್ಣನವರು ಹೇಳ್ತಿರೋದು. ಹೊರ ಜಗತ್ತಿನ ಬಗ್ಗೆ ಬಸವಣ್ಣನವರು ಕೇವಲ ಸಾಂಕೇತಿಕವಾಗಿ ಉಪಯೋಗಿಸಿದ್ರು. ಹೊರಗಿನ ಜಗತ್ತಿನ ವಿಷಯಗಳನ್ನ, ಅವರೆಲ್ಲವನ್ನೂ ಮುಖ್ಯವಾಗಿ ನಮ್ಮ ಒಳಗಿನ ಜಗತ್ತಿನ ಬಗ್ಗೆ ಹೇಳ್ತಾ ಇದ್ರು. ನೀವು ಯಾವುದೇ ಪ್ರಖ್ಯಾತ ವಚನವನ್ನ ತೆಗೆದುಕೊಂಡ್ರು ಅದು ಕಾಣಿಸುತ್ತೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಷ್ಟು ಸಲ ಸ್ನಾನ ಮಾಡಿದ್ರೇನು, ಮಜ್ಜನಕ್ಕೆರೆದು ಫಲವೇನು, ಮಾತಿನಂದದಿ ಮನವಿಲ್ಲದ ಜಾತಿ ಡೊಂಬರವ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ಮತ್ತೆ ಅಲ್ಲಿ ಅಂತರಂಗದ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಮರಹು ಘನ, ಮರೆವು. ನಾವು ನಮ್ಮ ಅಂತರಂಗದ ಮೂಲವನ್ನ ಹುಡುಕ್ತಾ ಹೋದಾಗ ಬುದ್ಧ ಹೇಳಿದ ಹಾಗೆ, ಝೆನ್ ತತ್ವಗಳು ಹೇಳಿದ ಹಾಗೆ, ಅಹಂಕಾರ ಕರಗಿ ನಾನು ಎಷ್ಟು ನಗಣ್ಯ, ಐ ಆಮ್ ಎನ್ ಇನ್ಸಿಗ್ನಿಫಿಕೆಂಟ್ ಸ್ಪೆಕ್ ಇನ್ ದಿಸ್ ಯೂನಿವರ್ಸ್, ಅಂದ್ರೆ ಧೂಳಿನ ಕಣ ಅಷ್ಟೇ ಈ ಜಗತ್ತಿನಲ್ಲಿ ಅಂತ ಜ್ಞಾನೋದಯವಾಗತ್ತಲ್ಲ. ಅದಕ್ಕೆ ಮಹಾನ್ ದಾರ್ಶನಿಕ ಜರ್ಮನಿಯ ಫ್ರೆಡ್ರಿಕ್ ನೀಶೆ ತನ್ನ ದ ಸ್ಪೋಕ್ ಸಾರತಷ್ಟ್ರ ಎನ್ನುವ ಮಹಾನ್ ಕಾದಂಬರಿಯಲ್ಲಿ ಒಂದು ಅದ್ಭುತವಾದ ಸಾಲು ಹೇಳ್ತಾನೆ. ದ ಎಟರ್ನಲ್ ಅವರ್ ಗ್ಲಾಸ್ ಈಸ್ ಟರ್ನ್ಡ್ ಅಗೈನ್ ಅಂಡ್ ಅಗೈನ್. ಅಂದ್ರೆ ಎಟರ್ನಲ್ ಅವರ್ ಗ್ಲಾಸ್ ಅಂದ್ರೆ ನೀವು ಸಿನಿಮಾದಲ್ಲಿ ನೋಡಿರ್ಬೋದಲ್ವಾ, ಗಡಿಯಾರ ಇಲ್ದಿದ್ರೆ ಆ ಮರಳನ್ನ ತುಂಬಿಸ್ಬಿಟ್ಟು ಒಂದು ರೀತಿಯ 2 ಬಾಟ್ಲಿಗಳನ್ನ ಚುಚ್ಚಿ ಏನೋ ಒಂದು ಮಾಡಿರ್ತಾರಲ್ಲ, ಅದಕ್ಕೆ ಅವರ್ ಗ್ಲಾಸ್ ಅಂತಾರೆ. ಈ ಕಡೆ ಇಟ್ರೆ ಅದೊಂದು ಸ್ವಲ್ಪ ಹೊತ್ತು ಕೆಳಗೆ ಬೀಳತ್ ಮರಳು, ಅದೊಂದು ಟೈಮ್ನ ಎಸ್ಟಿಮೇಷನ್ ಕೊಟ್ರೆ ಮತ್ತೆ ಈ ಕಡೆ ಇಟ್ಟಾಗ ಅಷ್ಟೇ ಟೈಮಲ್ಲಿ ಅದು ವಾಪಸ್ ಬೀಳುತ್ತೆ. ಅದಕ್ಕೆ ಎಟರ್ನಲ್ ಅವರ್ ಗ್ಲಾಸ್. ಈ ಅಸ್ತಿತ್ವ ಎನ್ನುವ ಸಮಯ ಮತ್ತೆ 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 ದಿನಗಳನ್ನ, ವರ್ಷಗಳನ್ನ ತರ್ತಾನೆ ಇದೆ. ಅದರಲ್ಲಿ ನಿನ್ನ 70-80 ವರ್ಷ ಎಷ್ಟು ಮುಖ್ಯ. ಅಂಡ್ ಯು ಇನ್ ಇಟ್. ನೀನ್ ಅದರಲ್ಲಿದ್ಯಾ, ನಿನ್ನ ಜೀವನ ಅದರಲ್ಲೇ ಇದೆ. ಸಮಯ ಅನ್ನುವ ಆತ್ಯಂತಿಕ ಅಸ್ತಿತ್ವದಲ್ಲಿ ನಿನ್ನ 70-80 ವರ್ಷ ಅಥವಾ 90 ವರ್ಷ ಜೀವನ. ಅಂಡ್ ಯು ಡಸ್ಟ್ ಆಫ್ ದ ಡಸ್ಟ್ ಅಂತಾನೆ. ಧೂಳಿನ ಕಣಗಳಲ್ಲಿ ಧೂಳಿನ ಕಣ ನೀನು. ಅದನ್ನ ಮರೆತು ನಾನೇ ದೊಡ್ಡ ವ್ಯಕ್ತಿ, ನನಗಿಂತ ದೊಡ್ಡ ಸಾಧಕರಿಲ್ಲ. ಪುರಂದರದಾಸರು ಹೇಳಿದ ಹಾಗೆ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನ್ನುತ್ತ ಶಾಸನವ ಬರೆಸಿ. ಯಾರು ನಾವು ಮನೆ ಕಟ್ಕೊಂಡಿರ್ತೀವಲ್ಲ, 30-40, 20-30, 60-40, ಅದನ್ನೇ ನಾವು ಕ್ರಿಯೇಟ್ ಮಾಡಿರ್ತೀವ? ಇಲ್ಲ. ಆದರೆ ಎಷ್ಟೋ ಪಟ್ಟು ಸಾಮ್ರಾಜ್ಯವನ್ನ ಎಷ್ಟೆಷ್ಟೋ ರಾಜರು ಆಳಿದ್ದಾರೆ, ಅವರೇ ಉಳಿದಿಲ್ಲ. ಮುನ್ನ ಶತಕೋಟಿ ರಾಯರುಗಳು ಆಳಿದ ನೆಲವ ತನ್ನದೆಂದೆನ್ನುತ್ತ ಶಾಸನವ ಬರೆಸಿ ಖಾತಾ ಮಾಡಿಸಿರ್ತೀವಿ. ಭಿನ್ನಹಣದ ಮನೆ ಕಟ್ಟಿ EMI ತಗೊಂಡು, ಯಾರಿಗೂ ಹೇಳದೆ ಸೀಕ್ರೆಟ್ ಆಗಿ, ಅಯ್ಯೋ ಏನೋ ಅನ್ಕೊಂಡ್ಬಿಡ್ತಾರೆ ಅಂತೆಲ್ಲ ಕಷ್ಟಪಟ್ಟು ಮನೆ ತಗೊಂಡು, ಭಿನ್ನಹಣದ ಇಷ್ಟಿಷ್ಟೇ ಕೂಡಿಸಿಟ್ಟಿದ್ದ ಹಣದ ಭಿನ್ನಹಣದ ಮನೆ ಕಟ್ಟಿ ಕೋಟೆ ಕೊತ್ತಲ ವಿಕ್ಕಿ.
ಅದಕ್ಕೇನು CCTV ಆಬ್ಜೆಕ್ಟ್ ಡಿಟೆಕ್ಷನ್ ಎಲ್ಲ ಇಟ್ಟರು ಚೆನ್ನಿಗನ್ವಸುವಳಿಯೇ ಹೊರಗೆ ಹಾಕುವರು. ನೀನು ಹೋದರೆ ಅದರಿಂದಾನೇ ಆಚೆ ಹಾಕ್ತಾರೆ. ಈ ಸತ್ಯವನ್ನು ಮರ್ತಿದೆಯಲ್ಲಪ್ಪ ಅಂತ ಬಸವಗುರು ಹೇಳ್ತಿರೋದು. ಮರಹು ಘನ, ಈ ಮರಹು, ಇದು ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ವಾ? ಏನು ನಾನು ಹೊಸದು ಹೇಳ್ತಿದ್ದೀನ? ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೂ ಅದನ್ನು ಮರ್ತಿದ್ದೀವಲ್ಲ, ಅದಕ್ಕೆ ನಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳು ದೊಡ್ಡದಾಗಿ ಅಹಂಕಾರ ಕಾಮನೆಗಳು ಜಾಸ್ತಿ ಆಗಿವೆ. ಹೌದು, ಸಮಸ್ಯೆ ದೊಡ್ಡದು ಅನ್ಸತ್ತೆ, ಆದರೆ ಪರಿಹಾರ ಏನು? ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂದರೆ ನನ್ನ ಆತ್ಮವೇ, ನಿನ್ನನ್ನು ನೆನೆಸ್ಕೊಂಡಿಲ್ವಲ್ಲ ನಾನು, ಅದಕ್ಕೆ ನನ್ನಲ್ಲಿ ತಮಂಧತೆ ಹೆಚ್ಚಾಗಿದೆ, ಅದಕ್ಕೆ ಮರೆವು ಹೆಚ್ಚಾಗಿದೆ. ನಿನ್ನಿಂದ ನಾನು ಅಂದರೆ ಆತ್ಮದಿಂದ ದೇಹ ಮತ್ತು ಮನಸ್ಸಿಗೆ ಅರ್ಥ. ಆತ್ಮ ಇಲ್ಲದಿದ್ದಾಗ ದೇಹ ಕೇವಲ ಶವ. ಅದಕ್ಕೆ ಇಂಗ್ಲಿಷ್ನಲ್ಲಿ ದೇಹಕ್ಕೆ, ಬದುಕಿರುವ ದೇಹಕ್ಕೆ ಕಾರ್ಪೋರಿಯಲ್ ಅಂತಾರೆ. ಯಾಕೆ? ವೆನ್ ದೇರ್ ಇಸ್ ನೋ ಲೈಫ್ ಇಟ್ ಈಸ್ ಜಸ್ಟ್ ಎ ಕಾರ್ಪಸ್, ಶವ. ಈ ತತ್ವವನ್ನು ಮರ್ತಿದ್ದೇನಲ್ಲ, ಅದೇ ದೊಡ್ಡದಾಗಿದೆ. ಆದರೆ ಅದನ್ನು ಮತ್ತೆ ಮತ್ತೆ ಪರಿಶ್ರಮದಿಂದ ನಾನು ದೇಹವಲ್ಲ, ನಾನು ಆತ್ಮ, ವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತಂ ನಿಧನಾನ್ಯೇವ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಮೊದಲೆಲ್ಲವೂ ಅಸ್ತಿತ್ವದಲ್ಲಿರಲಿಲ್ಲ, ಅದಕ್ಕೆ ಅವ್ಯಕ್ತವಾಗಿತ್ತು. ಮಧ್ಯದಲ್ಲಿ ವ್ಯಕ್ತಿಗಳಾದ್ವಿ ನಾವು, ಅದಕ್ಕೆ ವ್ಯಕ್ತ ಅನ್ನೋ ಅಂಶ ನಮ್ಮ ಆತ್ಮಕ್ಕೆ ಅಂಟ್ಕೊಳ್ತು, ಮತ್ತೆ ಅವ್ಯಕ್ತವಾಗ್ಬಿಡ್ತೇವೆ. ಈ ತತ್ವವನ್ನು ನಾವು ಮರ್ತಿರೋದ್ರಿಂದ ಭೈರಪ್ಪನವರು ನೆಲೆಯಲ್ಲಿ ಅದನ್ನೇ ಹೇಳ್ತಾರೆ. ಪ್ರತಿ ಸಮಸ್ಯೆಗಳನ್ನು, ಘಟನೆಗಳನ್ನು ನಮ್ಮ ಜೀವನದಲ್ಲಿ ನಾವು ಸಾವಿಗೆ ಸಮೀಕರಿಸಿ ನೋಡಿದಾಗ ಅವುಗಳನ್ನು ನೋಡೋ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ ಅಂತ. ಹಾಗೆ ದ ಫರ್ಗೆಟ್ಫುಲ್ನೆಸ್ ಆಫ್ ದ ಸೆಲ್ಫ್ ವಿತ್ ಎಸ್ ಕ್ಯಾಪಿಟಲ್, ರಮಣ ಮಹರ್ಷಿ ಹೇಳಿದ ಹಾಗೆ, ಅದನ್ನ ಮರೆತಿರೋದ್ರಿಂದ ನಮಗೆ ತಮಂಧತೆ ಹೆಚ್ಚಾಗಿದೆ. ಅದಕ್ಕೆ ಒಂದು ಜ್ಯೋತಿ ಬೇಕು. ಆ ಜ್ಯೋತಿ ಯಾವುದು? ನಿಮ್ಮ ನೆನೆವ ಮನ, ಕೂಡಲ ಸಂಗಮ ದೇವನ್ನ ನೆನೆಸ್ಕೋಬೇಕು ಅಂತ. ನೆನೆಸ್ಕೊಳ್ಳೋದು ಅಂದ್ರೆ ಬಸವಣ್ಣ ಇಸ್ ಡ್ಯಾಮ್ ಕ್ಲಿಯರ್. ನೀ 100 ಸಲ ಹೇಳ್ಕೊಳ್ಳೋದು ಯಾವುದೋ ಸ್ವರ್ಗಕ್ಕೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ, ಸ್ವರ್ಗ ನರ್ಕವೆಂಬುದು ಬೇರಿಲ್ಲ ಕಾಣಿಭೋ. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಆಚಾರ ಅಂದರೆ ಬಸವಣ್ಣನವರ ತತ್ವದ ಪ್ರಕಾರ ಅವರ ಗ್ರೇಟೆಸ್ಟ್ ಸೇಯಿಂಗ್ ಏನು? ಕಾಯಕವೇ ಕೈಲಾಸ, ದಟ್ ಈಸ್ ಆಚಾರ. ಆಚಾರ ಅಂದರೆ ಮತ್ತೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ನಂಗೆ ಒಳ್ಳೇದಾಗತ್ತೆ, ಕಾಯಕವೇ ಕೈಲಾಸ, ದಟ್ ಈಸ್ ಯುವರ್ ಘನ. ಅಂದರೆ ನನ್ನಲ್ಲಿ ಸ್ಲಾತ್ ಇದೆ, ಲೇಜಿನೆಸ್ ಇದೆ, ಓದಕ್ಕಾಗ್ತಿಲ್ಲ, ಕೆಲಸದಲ್ಲಿ ಆಸಕ್ತಿ ಬರ್ತಿಲ್ಲ ಅಂದರೆ ನಿನಗೆ ತಮಂಧತೆ ಹೆಚ್ಚಾಗಿದೆ. ತಮಂಧತೆ ಹೆಚ್ಚಾಗಿರೋದಕ್ಕೆ ಮುಖ್ಯ ಕಾರಣ ನೀನು ಅರ್ಥಹೀನ ಎಂಜಾಯ್ಮೆಂಟ್ಗಳಲ್ಲಿ ಜೀವನವನ್ನ ಕಾಣಕ್ಕೆ ಪ್ರಯತ್ನಿಸ್ತಿದ್ಯಾ. ಅದನ್ನ ಬಿಟ್ಟು ನೀನು ಆತ್ಮ ಎನ್ನುವ ಪ್ರಜ್ಞೆಯಲ್ಲಿ, ದಟ್ ಈಸ್ ಕೂಡಲ ಸಂಗಮ ದೇವ. ಎಲ್ಲರಲ್ಲೂ ಇರುವುದು ಒಂದೇ ಆತ್ಮ ಅಲ್ವಾ? ದೇಹಕ್ಕೆ ಲಿಂಗ ತಾರತಮ್ಯಗಳು, ಆದರೆ ಆತ್ಮಕ್ಕೆಲ್ಲಿ? ದೇಹಕ್ಕೆ ಚರ್ಮದ ಬಣ್ಣದ ವೈವಿಧ್ಯ, ಆತ್ಮಕ್ಕೆಲ್ಲಿ? ಅದು ನಿಜವಾದ ಅದ್ವೈತ. ಇಲ್ಲಿ ಕೂಡಲ ಸಂಗಮ ದೇವ ಅಂದರೆ ಇನ್ನೂ ಒಂದು ಅರ್ಥವನ್ನ ಗ್ರಹಿಸ್ಬೋದು. ಅವರ ಮುಖ್ಯ ತತ್ವ ಕಾಯಕವೇ ಕೈಲಾಸವನ್ನ ಅನ್ವಯಿಸಿ ನೋಡಿದ್ರೆ, ಮರಹು ಘನ ಕೆಲಸ ಮಾಡುವಾಗ ತುಂಬ ರಿಸಲ್ಟ್ಗೆ ಅಂಟ್ಕೊಂಡಿರ್ತೇವೆ. ಅದು ಎಲ್ಲರಲ್ಲೂ ಇರುತ್ತೆ, ಅಯ್ಯೋ ಇದು ಚೆನ್ನಾಗಾಗ್ಲಿ ಅದು ಚೆನ್ನಾಗಾಗ್ಲಿ ಅಂತ. ಆದರೆ ನಿಜ ಏನು? ಕಾಯಕವೇ ಕೈಲಾಸವನ್ನ ಮರ್ತಿದ್ಯಲ್ಲ, ಅದರಿಂದ ಸಮಸ್ಯೆ ಆಗ್ತಿರುತ್ತೆ. ಕಾಯಕವೇ ಕೈಲಾಸ ಅಂದ್ರೇನು? ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅದರಿಂದ ಎಫರ್ಟ್ ಬಗ್ಗೆ ಫೋಕಸ್ನ ಕಳ್ಕೊಂಡು, ಯಾವಾಗ ನಾವು ಪರಿಶ್ರಮದಿಂದ ಫೋಕಸ್ನ ಕಳ್ಕೊತೀವೋ ಆಗ ಆತ್ಮದಿಂದಲೂ ಫೋಕಸ್ನ ಕಳ್ಕೊಂಡಿರ್ತೇವೆ. ಪರಿಶ್ರಮದಲ್ಲಿ ಇದ್ದಾಗ ಆತ್ಮಕ್ಕೆ ಹತ್ರ ಇರ್ತೀವಿ. ಅದನ್ನ ಕ್ಲಿಯರ್ ಆಗಿ ತಿಳ್ಕೊಂಬಿಡೋಣ. ಪ್ರತಿಫಲಕ್ಕೆ ಹೋದಾಗ ಆತ್ಮ ಅಡ್ಮಿಕ್ಚರ್ ಆಗ್ತಿರುತ್ತೆ, ಕಲಬೆರಕೆ ಆಗ್ತಿರುತ್ತೆ, ಕರಪ್ಟ್ ಆಗ್ತಿರುತ್ತೆ. ಆಗ್ತಾ 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 ತಮಂಧತೆ ಹೆಚ್ಚಾಗತ್ತೆ. ಅದರಿಂದ ಈ ವಚನವನ್ನ ಮತ್ತೆ ಓದಿ ಅದರ ಸಂದೇಶವನ್ನು ಅರ್ಥ ಮಾಡ್ಕೊಳ್ಳೋಣ. ಕರಿಘನ ಅಂಕುಶ ಕಿರಿದೆನ್ನಬಹುದೇ. ಸಮಸ್ಯೆ ಎನ್ನುವ ಆನೆ ದೊಡ್ಡದು, ಆದರೆ ಅದರ ಪರಿಹಾರ ಚಿಕ್ಕದು ಅಂತ ಬಿಟ್ಬಿಡ್ತೀಯಾ? ಅದರ ಅಂಕುಶ ಚಿಕ್ಕದು ಅಂತ ಬಿಟ್ಬಿಡ್ತೀಯಾ? ಗಿರಿಘನ ವಜ್ರ ಕಿರಿದೆನ್ನಬಹುದೇ. ನಾವು ಯಾವುದನ್ನ ಇಗ್ನೋರ್ ಮಾಡಿರ್ತೇವೋ, ರಿಜೆಕ್ಟ್ ಮಾಡಿರ್ತೇವೋ ಅದು ಅಷ್ಟು ದೊಡ್ಡದಿರುತ್ತೆ, ಆದರೆ ಅದರಲ್ಲಿ ಸಿಗೋ ವಜ್ರ ಚಿಕ್ಕದು ಅಂತ ಬಿಟ್ಬಿಡ್ತೀವ? ತಮಂಧ ಘನ, ನಮ್ಮಲ್ಲಿರುವ ಕತ್ತಲು ದೊಡ್ಡದು, ಆದರೆ ಅದಕ್ಕೆ ತರುವ ಆತ್ಮ ಪ್ರಜ್ಞೆ ಎನ್ನುವ ಜ್ಯೋತಿ ಕಿರಿದಂತ ಅನ್ನಕ್ಕೆ ಸಾಧ್ಯನಾ? ಇಲ್ಲಪ್ಪ. ಮತ್ತೇನು ಮಾಡಬೇಕು? ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಕೂಡಲ ಸಂಗಮ ದೇವ. ಅಂದರೆ ಕೆಲಸದಲ್ಲಿ ಆತ್ಮವನ್ನ ನೆನೆಸಿಕೊಳ್ಳೋದು ಮುಖ್ಯ. ಅದು ಚಿಕ್ಕದು ಅಂತ ಇಗ್ನೋರ್ ಮಾಡಬೇಡ. ಅದರಿಂದ ನಿನ್ನ ಕೆಲಸ ಶುದ್ಧವಾಗ್ತಾ ಹೋಗುತ್ತೆ. ಶುದ್ಧವಾಗ್ತಾ ಹೋದಷ್ಟು
ನಮಗೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರೋವಾಗ ಅದೇನು ಕೋಡ್ ಬರೆಯೋದಿದೆಯೋ, ಏನು ಪೋಸ್ಟ್ ಮಾಡೋದಿದೆಯೋ, ಏನೋ ಒಂದು ಮಾಡಬೇಕಲ್ಲ ಅಪ್ಲೋಡ್, ಅದನ್ನು ಮಾಡೋದು ಬಿಟ್ಟು ಬಾಸ್ ಬಂದರು ಅಂತ ತುಂಬ ಸ್ಟಿಫಾಗಿ ಕೂತ್ಕೊಳ್ಳೋದು, ಆಮೇಲೆ ಅದು ಬಾಸ್ ಆಗಿರೋದೇ ಇಲ್ಲ, ಇನ್ಯಾರೋ ಆಗಿರ್ತಾರೆ, ಅದಕ್ಕೆ ಮತ್ತೆ ಡಿಸ್ಟ್ರಾಕ್ಷನ್ನು, ಮತ್ತೆ ಬಾಸ್ಗೆ ಹೆದರ್ಕೊಂಡೆ ಅಂತ ನಮ್ಮ ಬಗ್ಗೆ ನಾವೇ ಬೇಜಾರು ಮಾಡ್ಕೊಳ್ಳೋದು, ಅವೆಲ್ಲ ಬೇಕಾ? ಬಿ ಅವೇರ್ ಆಫ್ ದ ಫ್ಯಾಕ್ಟ್ ದಟ್ ಇಫ್ ಯು ಆರ್ fully interested in your work, involved in your work, other things doesn't matter. ಅದರಿಂದ ನಾವೇನು ತಿಳ್ಕೋಬೇಕು ಅಂದರೆ, ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ಆತ್ಮ ಅನ್ನುವ ಪ್ರಜ್ಞೆಯಿಂದ ತೊಡಗಿಕೊಂಡಾಗ ಕೆಲಸದ ಶ್ರೇಷ್ಠತೆ ಹೆಚ್ಚಾಗತ್ತೆ, ವೈಫಲ್ಯದ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಅಹಂಕಾರ ಕಡಿಮೆ ಆದಾಗ ಚಿಕ್ಕ ಚಿಕ್ಕ ವೈಫಲ್ಯ ಆದರೂ ಅವು ನಮಗೆ ಜಾಸ್ತಿ ಅಫೆಕ್ಟ್ ಮಾಡಲ್ಲ. ಅದರಿಂದ ನಮಗೆ ಪರಿಹಾರ ಚಿಕ್ಕದು ಅನಿಸುತ್ತೆ, ಆದರೆ ಚಿಕ್ಕ 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 ಪರಿಹಾರ ಎನ್ನುವ ಇಟ್ಟಿಗೆಗಳನ್ನ ಇಟ್ಟು ದೊಡ್ಡ ಪರಿಹಾರ ಅನ್ನುವ ಸೌಧವನ್ನ ನಾವು ಕಟ್ಕೋಬಹುದು. ಹೇಗೆ ನಮಗೆ ಚಳಿ ಮಳೆ ಜಾಸ್ತಿ ಆದರೆ ಹೊರಗಡೆ ಫೀಲ್ಡಲ್ಲಿ ಇರೋಕ್ಕಾಗದಿದ್ದಾಗ ಮನೆ ಕಟ್ಕೋಬೇಕು. ಮನೆ ಅಂದರೆ ಒಂದು ಪರಿಹಾರ, ಆದರೆ ಪರಿಹಾರಕ್ಕೆ ಚಿಕ್ಕ ಚಿಕ್ಕ ಇಟ್ಟಿಗೆಗಳು ಅನ್ನುವ ಪರಿಹಾರಗಳು ಬೇಕಲ್ವಾ? ಅದರಿಂದ ದೊಡ್ಡ ಮನೆ ತಯಾರಾಗುತ್ತೆ. ಅದನ್ನ ಬಿಟ್ಟು ಡೈರೆಕ್ಟಾಗಿ ಮನೇನ ಇನ್ಸ್ಟಾಲ್ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ಹಾಗೆ ಪರಿಶ್ರಮವನ್ನು ಹಾಕಕ್ಕೆ ಪ್ರಯತ್ನ ಮಾಡೋಣ. ಪರಿಶ್ರಮದ ಜೊತೆ ಒಂದು ಡಿಟ್ಯಾಚ್ಮೆಂಟ್ನು ನಿಧಾನವಾಗಿ ಬೆಳೆಸ್ಕೊಳ್ಳೋಣ. ಆಗ ನಮ್ಮ ನರಳಾಟ ಕಡಿಮೆಯಾಗಿ ಯಶಸ್ಸು ದೊರಕತ್ತೆ. ನರಳಾಟ ಕಡಿಮೆ ಆದಾಗ ಶುದ್ಧ ಮನಸ್ಸಿನಿಂದ ನಾವು ಕೆಲಸ ಮಾಡ್ತೇವಲ್ಲ, ಅದೇ ಸ್ವರ್ಗ. ಎಲ್ಲೂ ಇಲ್ಲ, ಯಾರೋ ನಮ್ಮನ್ನು ಅದಕ್ಕೆ ಕರ್ಕೊಂಡು ಹೋಗಲ್ಲ. DVG ಅವರು ಹೇಳಿದ ಹಾಗೆ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಕೆಲಸದಲ್ಲಿ ಆತ್ಮಪ್ರಜ್ಞೆಯಿಂದ ತೊಡಗಿಕೊಂಡಾಗ ಅದೇ ಸ್ವರ್ಗ. ಅದನ್ನು ನಾವು ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದಾ? ಮುಂದಿನ ವಚನ, ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆಯುತ್ತಲಿದೆ, ಸಂಸಾರ ಸಾಗರ ಉರದದುದ್ದವೇ ಹೇಳ, ಸಂಸಾರ ಸಾಗರ ಕೊರಳುದ್ದವೇ ಹೇಳ, ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ. ಅಂದರೆ ನಾವೆಷ್ಟೋ ಜನ ನಮ್ಮ ಜೀವನದಲ್ಲೇ ನಾವೇ ಅದನ್ನು ಅನುಭವಿಸಿರಬಹುದು, ಅಥವಾ ನಮ್ಮ ಹತ್ತಿರದವರು ಈ ರೀತಿ ಬದಲಾಗೋದನ್ನು ಕಂಡಿರಬಹುದು. ಹಳ್ಳಿಲಿ ಹುಟ್ಟಿರ್ತೀವಿ, ಅಥವಾ ಕಷ್ಟದಲ್ಲಿ ಬಾಲ್ಯ ಕಳೆದು ಬೆಳೆದು ಬಂದಿರ್ತೀವಿ, ಬಡತನ ಇರುತ್ತೆ. ಆಮೇಲೆ ಹೇಗೋ ಹಾರ್ಡ್ ವರ್ಕ್ ಮಾಡಿ ಪರಿಶ್ರಮ ಹಾಕಿ ಒಂದು ಮಟ್ಟಕ್ಕೆ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಿರ್ತೀವಿ. ಅದರಿಂದ ಅಂದರೆ ಕಾಲ ಬದಲಾಗತ್ತೆ ಅಲ್ವಾ? ಪರಿಶ್ರಮ ಹಾಕಿದ್ರೆ ಒಂದು ಮಟ್ಟಿಗೆ ಸಂಪತ್ತು, ಹಣ ಸಂಪಾದಿಸಿರ್ತೀವಿ, ಕಾರ್ ತಗೋತೀವಿ, ಒಂದು ಯಾಕೆ ಎರಡನೇ ತಗೋತೀವಿ, ಏನು ತಪ್ಪಲ್ಲ, ಅದು ಎಲ್ಲರಲ್ಲೂ ಇರುವ ಮೂಲ ರಜಸ್ಸಿನ ಉಪಯೋಗ. ಆದರೆ ಯಾವಾಗ ನಾವು ಒಂದು ಹಂತವನ್ನು ತಲುಪಿಬಿಡ್ತೇವೋ ಆಗ ನಾವು ಬಂದಿರ್ತೀವಲ್ಲ ಆ ಸ್ಥಿತಿಯಲ್ಲಿರೋರ ಬಗ್ಗೆ ನಮಗೊಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಂದರೆ ಅವ್ರನ್ನ ಕೆಳಮಟ್ಟದಲ್ಲೇ ನೋಡ್ತಿರ್ತೀವಿ. ನಾವು ಹಾಗೇ ಇದ್ವಿ ಅನ್ನೋದನ್ನು ಮರೆತು ಅವ್ರನ್ನ ಒಂಥರ ಕೆಟ್ಟದಾಗಿ ನೋಡೋದು, ಅಥವಾ ಇವ್ರಿಗೇನೋ ಅವ್ರಿಗೆ ಲೆವೆಲ್ ಇಲ್ಲಪ್ಪ ಅನ್ನೋ ಥರ ನೋಡೋದು. ಅಷ್ಟೇ ಯಾಕೆ, ನಾವು ನಡ್ಕೊಂಡು ಸೈಕಲ್ ಓಡಿಸ್ಕೊಂಡು TVS ಅಲ್ಲಿ ಓಡಾಡ್ತಿರ್ತೀವಲ್ಲ, ಆಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಅದೇ ನಾವು ಎರಡನೇ ಕಾರ್ ತಗೊಂಡು XUV-ನಲ್ಲಿ ಯಾರೋ ಸೈಕಲ್ ರೋಡ್ ಕ್ರಾಸ್ ಮಾಡೋವಾಗ ಹಾರ್ನ್ ಮಾಡ್ತೀವಲ್ಲ, ಅಥವಾ ತಾತನೋ ಅಜ್ಜಿನೋ ತರಕಾರಿ ಮಾರೋ ತಾತ ಅಜ್ಜಿ ಗಾಡಿನ ನಿಧಾನಕ್ಕೆ ತಳ್ಳುತ್ತಿದ್ದಾಗ ಅವ್ರ ಮೇಲೆ ಜೋರು ಹೊಡಿತೀವಲ್ಲ, ಆಗ ನಾವು ಬಂದ ದಾರಿಯನ್ನು ಪೂರ್ತಿಯಾಗಿ ಮರ್ತು ಬಿಟ್ಟಿರ್ತೀವಿ. ಮುದ್ದೆ ಬಸ್ಸಾರು ತಿಂತಿರ್ತೀವಿ. ಈಗ ಡೆಸರ್ಟ್ ಆಪ್ಷನ್ಸ್ ಆರ್ ವೆರಿ ಲೆಸ್, ಸ್ಪಿರಿಟ್ ಈಸ್ ನಾಟ್ ವೆರಿ ಇಂಟ್ರೆಸ್ಟಿಂಗ್, ದೇ ಡೋಂಟ್ ಯೂಸ್ ಆರ್ಗ್ಯಾನಿಕ್ ಜಾಗರಿ, ದಟ್ಸ್ ವೈ ಐ ಡೋಂಟ್ ಈಟ್. ಈ ಥರ ಏನೇನೋ ದೊಡ್ಡ ಮಾತಾಡ್ತಿರ್ತೀವಿ. ನಾವೇನೋ ಹುಟ್ಟತಾನೆ ವಿದೇಶಿ ಆಹಾರಗಳನ್ನ ಸೇವಿಸ್ತಾ ಬಂದಿದ್ದೀವಿ ಅಂತ. ಐ ಓನ್ಲಿ ಈಟ್ ಮೆಕ್ಸಿಕನ್ ಫುಡ್ ಬಿಕಾಸ್ ಐ ಡೋಂಟ್ ಲೈಕ್ ಸ್ಯಾಚುರೇಟೆಡ್ ಫ್ಯಾಟ್ಸ್. ಏನು ಮೆಕ್ಸಿಕನ್ ಫುಡ್ ನಮ್ಮ ಮುದ್ದೆಗಿಂತ ಯಾವುದು ಆರೋಗ್ಯಕ್ಕೆ ಒಳ್ಳೇದಿರಲ್ಲ, ಮುದ್ದೆ ಜೋಳದ ರೊಟ್ಟಿ. ಆದರೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಈ ಥರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗಳು, ನಾನು ಶ್ರೇಷ್ಠ ಅನ್ನೋದು. ಅಂದರೆ ಅದು ಆಗತ್ತೆ ಸಹ ಎಷ್ಟೋ ಜನಕ್ಕೆ. ಒಂದು ಹಂತದಿಂದ ಇನ್ನೊಂದು ಮೇಲ್ಮಟ್ಟದ ಹಂತಕ್ಕೆ ಬಂದಾಗ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಸಮಾಜಕ್ಕೆ ತೋರಿಸುವ ಬಯಕೆನೂ ಆಗುತ್ತೆ. ಅದಕ್ಕೆ ನಾವು ಆ ರೀತಿ ನಡ್ಕೋತೀವಿ. ಆದರೆ ಸ್ನೇಹಿತರೆ, ಮುಂದೆ ನಾವು ಯಾವುದನ್ನು ಪರಿಹಾರ ಅಂದ್ಕೊಂಡಿರ್ತೇವೋ ನಮ್ಮ ಸಮಸ್ಯೆಗಳಿಗೆ, ಅಂದರೆ ನಮಗೆ ಹಿಂದಿನ ಕಾಲದಲ್ಲಿ ಅಂದರೆ ಚಿಕ್ಕವರಿದ್ದಾಗ ಕಾರ್ ಇರಲಿಲ್ಲ, ನಡ್ಕೊಂಡು ಆಡ್ತಿದ್ವಿ, ಸೈಕಲ್ ಓಡಾಡ್ತಿದ್ವಿ. ಈಗ ಅದರ ಪರಿಹಾರಕ್ಕಾಗಿ ಕಾರ್ ತೊಗೊಂಡಿರ್ತೀವಿ. ಹಿಂದಿನ ಕಾಲದಲ್ಲಿ ಬರೀ ಸರಳ ಆಹಾರ ತಿಂತಿದ್ವಿ, ಅದನ್ನು ಸಮಾಜ ದೊಡ್ಡ ಮಟ್ಟಕ್ಕೆ ನೋಡೋಲ್ಲ ಅನ್ನೋ ಪರಿಹಾರದ ಸಲುವಾಗಿ ಇಟಾಲಿಯನ್ನು ಮೆಕ್ಸಿಕನ್ ಫುಡ್ ಬಗ್ಗೆ ಮಾತಾಡ್ತಿರ್ತೀವಿ. ಆದರೆ ಸ್ನೇಹಿತರೆ, ಮುಂದೆ
ಅದೇ ಪರಿಹಾರವೇ ಸಮಸ್ಯೆ ಆಗ್ಬಿಡತ್ತೆ. ಅಂದ್ರೆ ಹಿಂದಿನ ಸಮಸ್ಯೆಗೆ ಪರಿಹಾರವಾಗಿದ್ದ ಯಾವುದೋ ಒಂದು ಅಂಶ ಇಂದಿನ ಸಮಸ್ಯೆ ಆಗ್ಬಿಡತ್ತೆ. ಮುದ್ದೆ ಬಸ್ಸಾರು ತಿಂದ್ರೆ ಫ್ಯಾಟ್ ಇಶ್ಯೂಸ್, ಒಬೆಸಿಟಿ ಇಶ್ಯೂಸ್ ಇರಲ್ಲ. ಆದ್ರೆ ಐ ಓನ್ಲಿ ಈಟ್ ಇಟಾಲಿಯನ್ ಫುಡ್, ಐ ಡೋಂಟ್ ಲೈಕ್ ಎನಿಥಿಂಗ್ ಎಕ್ಸೆಪ್ಟ್ ಪಿಜ್ಜಾ ಅಂದ್ರೆ ನಮಗೆಲ್ಲ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಗೊತ್ತು. 3-4 ಕಾರ್ ತಗೊಂಡಿರ್ತೀವಿ, ರೋಡ್ ಬ್ಲಾಕ್ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಜಗಳ ಆಡ್ಕೊಂಡು ಏನೋ ಒಂದು ಚಿಕ್ಕದು ಮೊಟ್ಟೆನೋ ನಿಂಬೆಹಣ್ಣು ಶಾಪಿಂಗ್ ಮಾಡ್ತಿರ್ತೀವಿ. ಯಾಕೆ? ಆ ಕಾರೇ ಒಂದು ಸಮಸ್ಯೆ ಆಗ್ತಿದೆ ನಮಗೆ. ಇದಕ್ಕೆ ಜರ್ಮನಿಯ ಮಹಾನ್ ದಾರ್ಶನಿಕ ಹೆಗೆಲಿಯನ್ ಸರ್ಪ್ಲಸ್ ಅಂದ. ಅಂದ್ರೆ ಆತ ಹೇಳಿದ ಸರ್ಪ್ಲಸ್ ಅಂದ್ರೆ ಗೊತ್ತಲ್ಲ, ಬಾಹುಳ್ಯದ ಸಮಸ್ಯೆ. ಅಂದರೆ ಕೇವಲ ಬಾಹುಳ್ಯದ ಸಮಸ್ಯೆ ಅಲ್ಲ, ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಮನುಷ್ಯ ಕಂಡುಕೊಂಡಿರ್ತಾನೆ ಅಥವಾ ಕಂಡುಕೊಂಡಿರ್ತಾಳೆ. ಆದರೆ ಸ್ವಲ್ಪ ಕಾಲದ ನಂತರ ಅದೇ ಸಮಸ್ಯೆ ಆಗ್ಬಿಡತ್ತೆ. ಮಳೆ ಬಂದಾಗ ಆ ಕಾರು ಸಮಸ್ಯೆಗೆ ಪರಿಹಾರ, ಆದರೆ ಮಳೆ ಬರ್ದಿದ್ದಾಗ ಪಾರ್ಕಿಂಗ್ಗೆ ಹುಡುಕ್ತಿದ್ದಾಗ ಅದು ಸಮಸ್ಯೆನೇ, ಪರಿಹಾರ ಅಲ್ಲ, ಕೇವಲ ಸಮಸ್ಯೆ ಆಗತ್ತೆ. ಸಂಬಂಧಗಳು ಹಾಗೆ ಆಗಿರುತ್ತೆ. ಕೆಲಸ, ವೃತ್ತಿ, ನನ್ನ ಜೀವನದಲ್ಲಿ ಚೆನ್ನಾಗಿರಕ್ಕೆ, ಒಳ್ಳೆ ಸಂಬಳ ಬರಕ್ಕೆ ವೃತ್ತಿ ಬೇಕು, ಅದೇ ಪರಿಹಾರ. ಇಲ್ಲಾಂದ್ರೆ ಕಷ್ಟ ಆಗತ್ತೆ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಬೇಕು ಸಹ. ಆದ್ರೆ ಮಂಡೇ ಬೆಳಗ್ಗೆ ಅದೇ ಸಮಸ್ಯೆ, ನಮಗೆ ಬರೀ ಸ್ಯಾಲ್ರಿ ಬಂದ್ರೆ ಸಾಕು, ಪರಿಶ್ರಮ ಹಾಕೋ ಆಸಕ್ತಿ ಇಲ್ಲ. ಮೊದಲು ಕಾರ್ ಖುಷಿ ಕೊಟ್ಟಿತ್ತು, ಈಗ ಕಾರ್ ಖುಷಿ ಕೊಡ್ತಿಲ್ಲ. ಮೊದಲು ಇಟಾಲಿಯನ್ ಮೆಕ್ಸಿಕನ್ ಫುಡ್ ಖುಷಿ ಕೊಡ್ತಿತ್ತು, ಈಗ ಅದೇ ಒಬೆಸಿಟಿ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಏನೇನೋ ಸಮಸ್ಯೆಗಳಾಗ್ತಿವೆ. ಅಂದ್ರೆ ಪರಿಹಾರವೇ ಸಮಸ್ಯೆಯಾಗಿ ಕಾಲಾನಂತರ ಬದಲಾಗತ್ತಲ್ಲ, ಅದಕ್ಕೆ ಹೆಗೆಲಿಯನ್ ಸರ್ಪ್ಲಸ್ ಅಂದ್ರು. ಯಾಕೆ ಹಾಗಾಗಿದೆ? ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ನಮಗೆ ಒಂದು ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆ ಇರೋದ್ರಿಂದ ನೂರಾರು ರೀತಿಯ ಕಮಿಟ್ಮೆಂಟ್ಗಳನ್ನ, ಅದರಲ್ಲೂ ಸಮಾಜವನ್ನ ಇಂಪ್ರೆಸ್ ಮಾಡಕ್ಕೆ ನೂರಾರು ರೀತಿ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೇವಲ್ಲ, ಅದಕ್ಕೆ ಬಸವಣ್ಣ ಹೇಳ್ತಿರೋದು, ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲಿವೊತ್ತಲಿದೆ. ಸಂಸಾರ ಅಂದ ಕೂಡಲೇ ಫ್ಯಾಮಿಲಿ ಅಷ್ಟೇ ಅಲ್ಲ, ದಿನನಿತ್ಯದ ಜಂಜಾಟಗಳು, ಅತಿಯಾದ ಜಂಜಾಟಗಳು, ವೃತ್ತಿ, ಮೆಟ್ರೋ ಟ್ರೈನಲ್ಲಿ ಹತ್ತೋದು, ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಅಲ್ಲಿ ಕಾರ್ ಓಡಿಸ್ತಾ ಮಧ್ಯ ಟ್ರಾಫಿಕ್ ಬ್ಲಾಕ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು, ಇವೆಲ್ಲ ಬೇಕು ಅಂತನಾ? ಬೇಡ, ಆದರೆ ಬೇರೆ ದಾರಿ ಇಲ್ಲದ ಕಾರಣ ಹೀಗಿರ್ತಿದ್ವಿ. ಅದರಿಂದ ಮನುಷ್ಯನ ಮನಸ್ಸು ಕ್ಷೋಭೆ, ದ್ವಂದ್ವಗಳಿಂದ ನರಳಾಡಿ ಅಂದ್ರೆ ಸ್ನೇಹಿತರಲ್ಲಿ ನಾವೇನು ಗಮನಿಸ್ಬೇಕು ಅಂದ್ರೆ, ಆಧುನಿಕ ಮನುಷ್ಯನ ನರಳಾಟ ತೀವ್ರವಾದ ನರಳಾಟ ಅಲ್ಲ, ಏನೋ ಎಕ್ಸಿಸ್ಟೆನ್ಷಿಯಲ್ಸ್ ಪ್ರಾಬ್ಲಮ್ ಅಂತಾರಲ್ಲ, ಅಂದ್ರೆ ಜೀವ ಹೋಗ್ಬಿಡುತ್ತೆ, ತೀವ್ರ ಅನಾರೋಗ್ಯ, ಆ ಸಮಸ್ಯೆಗಳಲ್ಲ. ಅಂದ್ರೆ ಚಿಕ್ಕ ಇನ್ಸಿಗ್ನಿಫಿಕೆಂಟ್ ಅಸಂಗತ ಸಮಸ್ಯೆಗಳು. ಟ್ರಾಫಿಕ್ ಬ್ಲಾಕ್ ಇದೆ, ಅಲ್ಲೋದ್ರೆ ID ಕಾರ್ಡ್ ಒಂದ್ಸಲ ಸ್ವೈಪ್ ಆಗಲ್ಲ, ಅಷ್ಟೊತ್ತಿಗೆ ನಮಗೆ ಟೆನ್ಷನ್ ಆಗ್ತಿರುತ್ತೆ, ಯಾರ್ದೋ ಮೇಲೆ ಸಿಟ್ಟು ಬರುತ್ತೆ. ವಾಚ್ಮನ್ ಒಂದಿನ ಯಾವ ಕಂಪ್ನಿ ಸರ್ ಅಂತ ಕೇಳ್ಬಿಡ್ತಾನೆ, ಅವನಿಗೆ ನೆನಪಿರಲ್ಲ ನಾವು ದಿನ ಬರ್ತಿರ್ತೀವಿ ಅಥವಾ ನಾವು ಹೊಸ ಗಾಡೀಲಿ ಬಂದಿರ್ತೀವಿ, ಏನೋ ಇರುತ್ತೆ, ಅವನ ಮೇಲೆ ಸಿಟ್ಟು. ಈ ರೀತಿ ಚಿಕ್ಕ ಅಂಶಗಳು ನಮ್ಮನ್ನ ಆಂಗ್ಸೈಟಿಗೆ ತಳ್ತಿರುತ್ತೆ. ಆ ಆಂಗ್ಸೈಟಿ ಅಂದ್ರೆ ಆ ಖಿನ್ನತೆ ಅನ್ನೋದು ನಮ್ಮ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅದನ್ನೇ ಹೇಳ್ತಿರೋದು ಸಂಸಾರ ಸಾಗರ. ಅಂದ್ರೆ ಅದು ನೂರಾರು ರೀತಿಯ ಜಂಜಾಟಗಳು ಯಾವಾಗ ಮನುಷ್ಯನ ಮನಸ್ಸಿನ ಆಳದಲ್ಲಿ, ಅಂತರಂಗದಲ್ಲಿ ಒಂದು ತನ್ನನ್ನು ದಾಟಿದ ಸದುದ್ದೇಶ ಇಲ್ಲದಾಗಿರುತ್ತೋ ಅವತ್ತು ಈ ರೀತಿಯ ಸಮಸ್ಯೆಗಳಾಗಿ ಸಂಸಾರ ಸಾಗರದ ತೆರೆ ಕೊಬ್ಬಿ. ತೆರೆ ಅಂದ್ರೇನು? ಫ್ಲೋ. ಅದು ಕೊಬ್ಬು ಬಿಟ್ಟಿದೆ. ಅಂದ್ರೆ ಫ್ಲೋ ಇರತ್ತಲ್ಲ, ಒಂದು ಮಟ್ಟಕ್ಕೆ ಹರಿತಿದ್ರೆ ಆ ನದಿಯ ತೆರೆ ದಾಟಲು ಅರ್ಹ, ಇಲ್ಲ ಅಂದ್ರೆ ದಾಟಕ್ ಸಾಧ್ಯವಿಲ್ವಲ್ಲ. ಅಂದ್ರೆ ಬೌದ್ಧ ತತ್ವಗಳಲ್ಲಿ, ವಚನಗಳಲ್ಲಿ ಸಂಸಾರ ಅಂದ್ರೆ ಈ ದಿನನಿತ್ಯದ ಜಂಜಾಟಗಳನ್ನ ಹರಿಯುವ ನದಿಗೆ ಅಥವಾ ತೊರೆಗೆ ಹೋಲಿಸಿದ್ದಾರೆ ವಿವಿಧ ವಚನಕಾರರು, ಬೌದ್ಧ ತತ್ವಾನುಭವಿಗಳು. ಅದು ತೆರೆ ಕೊಬ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಓವರ್ಫ್ಲೋ ಆಗ್ತಾ ಇದೆ. ಯಾವುದರಿಂದ? ನಮ್ಮ ಅಹಂಕಾರದಿಂದಾನೇ ಅನ್ನೆಸೆಸರಿ ಕಮಿಟ್ಮೆಂಟು. ನೂರಾರು ಜನ ಇಂಪ್ರೆಸ್ ಮಾಡಬೇಕಾಗಿತ್ತು, ಅದಕ್ಕೆ ಹೊಸ ಕಾರ್ಗಳನ್ನ ಟ್ರೈ ಮಾಡ್ತೀನಿ, 2 ವರ್ಷಕ್ಕೊಂದ್ಸಲ ಕಾರ್ನ ಬದಲಾಯಿಸ್ತಿದ್ದೀನಿ. ಆದರೆ ಟೆನ್ಷನ್ನು, ಅಯ್ಯೋ ಇಲ್ಲಿ ಸ್ಕ್ರಾಚ್ ಆಯಿತು, ಯಾಕೋ ಇದು ಹಿಂದಿನ ಕಾರ್ ಅಷ್ಟು ಪಿಕಪ್ ಇಲ್ಲ, ಏನೋ ಇರುತ್ತಲ್ಲ. ಸಣ್ಣ ಅಸಂಗತ ಸಮಸ್ಯೆಗಳು ನಮಗೆ ತುಂಬ ದೊಡ್ಡ ಸಮಸ್ಯೆಗಳಾಗಿ ಕಾಡ್ತಿರುತ್ತೆ. ಅದರಿಂದ ಏನಾಗಿದೆ? ಮುಖದ ಮೇಲೆ ಅಲಿವೊತ್ತಲಿದೆ. ಇದಂತೂ ಹಿಂದಿನ ಕಾಲಕ್ಕೆ ಮಾಡಿಸ್ದಂಗಿದೆ. ನಾವೆಲ್ಲ ಒಬ್ಬರನ್ನೊಬ್ಬರು ಗುರಾಯಿಸ್ಕೊಂಡು ಆಡ್ತಿರ್ತೀವಿ, ಒಂಥರ ಸಿಟಿ ಲೈಫಲ್ಲಂತೂ ಎನಿಮೀಸ್ ಥರ ನೋಡ್ತಿರ್ತೀವಿ. ಯಾಕೆ? ನಮಗೆ ಯಾಕಿದ್ನೆಲ್ಲ ಮಾಡ್ತಿದ್ದೀವಿ ಅಂತ ಅಂತರಂಗಕ್ಕೆ ಗೊತ್ತು. ಅಂದರೆ ನಮ್ಮ ಅನ್ಕಾನ್ಷಿಯಸ್ಗೆ ಇದೆಲ್ಲ ಗೊತ್ತು, ಅವಶ್ಯಕತೆನೇ ಇಲ್ಲ ಅಂತ. ಆದರೆ ಕಾನ್ಷಿಯಸ್ ಈಗೋ ಇದೆಯಲ್ಲ, ಅಹಂಕಾರ, ಅದು ಇಷ್ಟೆಲ್ಲ ಜಂಜಾಟಕ್ಕೆ ಕಾರಣವಾಗ್ತಿರುತ್ತೆ.
ಜಂಜಾಟವನ್ನು ಬಿಟ್ಬಿಟ್ರೆ ಎಲ್ಲಿ ಸಮಾಜ ನಮ್ಮನ್ನು ಮರ್ತು ಬಿಡುತ್ತೋ ಅಂತ. ಹಾಗಾಗಿ ಈ ವಚನವನ್ನ ನಾನೇ ಪಾರ್ಕ್ನಲ್ಲಿ ಕುತ್ಕೊಂಡು ಓದ್ತಿದ್ದಾಗ ಅನಿಸ್ತು, ನಾವೆಲ್ಲ ಯಾಕೆ ಮುಖ ಕೆಟ್ಟದಾಗಿ ಮಾಡಿಕೊಂಡು ಏನೋ ತುಂಬಾ ದೊಡ್ಡ ಸಮಸ್ಯೆಯ ಭಾಗ ಆಗಿದ್ದೀವಿ ಅನಿಸ್ತಾ ಇದೆ. ಸುತ್ತಮುತ್ತಲು ನೋಡೋಣ, ನಾವೇ ನನ್ನನ್ನು ಸೇರಿಸ್ಕೊಂಡು ತಮ್ಮನ್ನು ಸೇರಿಸ್ಕೊಂಡು ನೋಡಿದ್ರೆ ನಾವೆಲ್ಲ ಏನೋ ಒಂದು ತುಂಬಾ ಆಳವಾದ ಸಮಸ್ಯೆಗೆ ಯೋಚನೆ ಮಾಡ್ತಿದ್ದೀವಿ ಅಂತ. ಏನು ಮಾಡ್ತಿರ್ತೀವಿ? ಏನು ಮಾಡ್ತಿರಲ್ಲ. ಯಾರೋ ಇನ್ಸ್ಟಾಗ್ರಾಮಲ್ಲಿ ಏನೋ ಪೋಸ್ಟ್ ಹಾಕಿರ್ತಾರೆ, ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚಿನ ಕಿಡಿಯನ್ನು ಹಚ್ತಾ ಇರ್ತೀವಿ. ಅಥವಾ ಯಾರೋ ಏನೋ ಅಂದಿರ್ತಾರೆ, ಅದನ್ನ ನೆನೆಸ್ಕೊಂಡು ಅನಾವಶ್ಯಕವಾಗಿ ನೊಂದ್ಕೋತಿರ್ತೀವಿ. ಅಥವಾ ಇನ್ನೇನೋ ಕೊಂಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀವಿ. ಆದರೆ ಮನುಷ್ಯನ ಮುಖದ ಮೇಲಿರುವ ಕೌಂಟಿನೆನ್ಸ್ ಅಥವಾ ಎಕ್ಸ್ಪ್ರೆಷನ್ ಒಂದು ನೀರಸವಾಗಿರುತ್ತೆ, ಚೈತನ್ಯಹೀನವಾಗಿರುತ್ತೆ. ಅದು ನಾನು ಈ ವಚನವನ್ನು ಪಾರ್ಕಲ್ಲಿ ಕುತ್ಕೊಂಡು ಓದ್ತಿದ್ದಾಗ ಅನ್ನಿಸ್ತು. ಒಬ್ಬೊಬ್ಬರು ಒಂದೊಂಥರ. ನಾನು ಒಂದು ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೀನಿ, ಇನ್ನೊಬ್ರು ಯಾರೋ ಅಲ್ಲಿ ಜೋರಾಗಿ ಚಪ್ಪಾಳೆ ಹೊಡಿತಿದ್ರು, ಮತ್ತೊಬ್ರು ಆ ಕಡೆ ರಿವರ್ಸ್ ವಾಕಿಂಗ್ ಮಾಡ್ತಿದ್ರು, ಹಿಂದ್ಗಡೆ ಬೆನ್ನಿಗೆ ಅಭಿಮುಖವಾಗಿ ನಡೀತಾ ಇದ್ರು, ಇನ್ನೊಬ್ರು ಯಾರೋ ಜೋರಾಗಿ ಮೂಗು ಹಿಡ್ಕೊಂಡು ಕೂತಿದ್ರು, ಇನ್ನೊಬ್ರು ಜೋರಾಗಿ ಉಸಿರಾಡ್ತಿದ್ರು, ಮತ್ತೊಬ್ರು ಚೇರ್ ಮೇಲೆ ಕೂತ್ಕೊಂಡು ಜೋರಾಗಿ ಕಾಲನ್ನ ಅಲ್ಲಾಡಿಸ್ತಿದ್ರು. ಎಲ್ಲರೂ ಮಾಡ್ತಿದ್ದು ನಾವು ಚೆನ್ನಾಗಿರ್ಬೇಕು ಅಂತ, ಒಳ್ಳೇದೇ. ಆದರೆ ಯಾರ ಮುಖದ ಮೇಲೂ ಒಂದು ನಗು ಅಥವಾ ಪ್ರಸನ್ನತೆ, ಸಂತೃಪ್ತಿಯ ಕಳೆ ಸಹ ಇರಲಿಲ್ಲ. ಎಲ್ಲರ ಮುಖದ ಮೇಲೆ, ಇನ್ಕ್ಲೂಡಿಂಗ್ ಮೀ, ಅಲೆದಾಡ್ತಿದ್ದೇನು ಸಂಸಾರ ಭಾರ. ಅದು ಅದರ ತೆರೆಯ ಕೊಬ್ಬಿ ಏನಾಗಿದೆ, ಮುಖದ ಮೇಲೆ ಅಲೆವುತ್ತಲಿದೆ. ಹೌದು, ಮೊದಲು ಚೆನ್ನಾಗನಿಸ್ತು, ಒಂದು ಕಾರ್ ತಗೊಂಡಾಗ ಚೆನ್ನಾಗನಿಸ್ತು, ಮೊದಲೇ ಸಲ ಪಿಜ್ಜಾ ಹಟ್ಕೋದಾಗ ಚೆನ್ನಾಗನಿಸ್ತು. ಈಗ ಸಂಸಾರ ಸಾಗರ ಉರದುದ್ದವೇ ಹೇಳ. ಅಂದ್ರೆ ಆ ತೆರೆ ಇದೆಯಲ್ಲ, ಸ್ಟ್ರೀಮ್ ಆಫ್ ಡೇ ಟು ಡೇ ಲೈಫ್ ಅನ್ನೋದು ಹರಿತಿದೆಯಲ್ಲ, ಅದರ ಹರಿವು ಹೊಟ್ಟೆ ಮಟ್ಟಕ್ಕಿದ್ರೆ ಹೇಳ್ಬೋದಿತ್ತು, ಹೊಟ್ಟೆ ಮಟ್ಟಕ್ಕಿದ್ರೆ ಹೆಂಗೋ ದಾಟ್ಕೊಂಡ್ಬಿಡ್ಬೋದಿತ್ತು, ಅಂದ್ರೆ ಒಂದ್ ಮಟ್ಟಕ್ಕಿದ್ರೆ ದಾಟ್ಕೊಂಡ್ಬಿಡ್ಬೋದಿತ್ತು. ಸಂಸಾರ ಸಾಗರ ಕೊರಳುದ್ದವೇ ಹೇಳ, ಕತ್ತೋರ್ಗೂ ನೀರು ಬಂದಿದ್ರು ಹೆಂಗೋ ದಾಟ್ಕೊಂಡ್ಬಿಡ್ಬೋದಿತ್ತಲ್ಲಪ್ಪ. ಯಾಕೆ ಮೂಗ್ ಆಚೆ ಇರುತ್ತೆ, ಹೆಂಗೋ ಉಸಿರಾಡಕ್ಕಾಗತ್ತೆ, ಕಷ್ಟಪಟ್ಕೊಂಡು ದಾಟ್ಬಿಡ್ಬೋದಿತ್ತು. ಆದರೆ ಬಸವೇಶ್ವರ ಹೇಳೋದು, ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ. ಡ್ರೈ ಕನ್ಸ್ಯೂಮರಿಸಮ್ ಹ್ಯಾಸ್ ಕನ್ಸ್ಯೂಮ್ಡ್ ಅಸ್. ಅಂದ್ರೆ ಅರ್ಥಹೀನ ಕೊಳ್ಳುಬಾಕ ಸಂಸ್ಕೃತಿ ನಮ್ಮನ್ನ ಉಸಿರುಗಟ್ಟಿಸೋ ರೀತಿ ಮಾಡ್ಕೋತಿದೆ. ಅದಕ್ಕೆ ನಾ ಯಾವತ್ತೂ ಹೇಳ್ತಿರ್ತೀನಿ, ಬಡತನಕ್ಕೆ ಪರಿಹಾರ ಇರಬಹುದು, ಹಣದ ವ್ಯವಸ್ಥೆ ಆದ್ರೆ ಪರಿಹಾರ ಆಗತ್ತೆ. ಆದ್ರೆ ಶ್ರೀಮಂತಿಕೆಯ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲ. ಯಾಕೆ ನಾವೇ ಆ ಸಮಸ್ಯೆಯನ್ನ ತಂದ್ಕೋತಾ ಇರ್ತೀವಿ. ಶ್ರೀಮಂತಿಕೆ ಅನ್ಕೂಡ್ಲೆ 100 ಕೋಟಿ 1000 ಕೋಟಿ ಅಂತಲ್ಲ. ಇಂದಿನ ಕಾಲಘಟ್ಟದಲ್ಲಿ ಮೂಲ ಸೌಕರ್ಯಗಳಿಗೆ ದಾಟಿ ಒಂದಿಷ್ಟು ಹಣ ಎಲ್ಲರಲ್ಲೂ ಮಿಕ್ಕತ್ತಲ್ವಾ, ಅದನ್ನ ಖರ್ಚು ಮಾಡಕ್ಕೆ ನಾವೆಷ್ಟು ರಿವ್ಯೂಸ್ ನೋಡ್ತೀವಿ, ಎಷ್ಟು ಆನ್ಲೈನ್ ಸರ್ಚ್ ಮಾಡ್ತೀವಿ, ಎಷ್ಟು ಮಾಲ್ಸ್ಗೆ ಹೋಗ್ತೀವಿ. ತಪ್ಪಲ್ಲ, ಕಾಲ ಅದನ್ನ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಮಾಡೋದೇನು ತಪ್ಪಲ್ಲ. ಆದ್ರೆ ಅದೇ ನಮ್ಮ ಜೀವನವನ್ನ ಕನ್ಸ್ಯೂಮ್ ಮಾಡಿಬಿಟ್ರೆ ಏನಾಗತ್ತೆ, ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನು ಹೇಳನಯ್ಯ. ಹೀಗಾಗ್ಬಿಟ್ಟಿದೆ. ಏನು ಮುಖ್ಯವಾದ ಚಿಂತನೆಯಲ್ಲಿ ಏನಂದ್ರೆ, ಬಸವೇಶ್ವರರು ಈ ವಚನದಲ್ಲಿ ಸಮಸ್ಯೆ ಹೀಗಿದೆ, ಅದಕ್ಕೆ ನೀನೇ ಕಾರಣ, ನೀನೇ ಪರಿಹಾರವನ್ನ ಕಂಡ್ಕೋಬೇಕು. ತುಂಬಾ ದೊಡ್ಡ ದೊಡ್ಡ ಬದಲಾವಣೆ, ಇನ್ನೂ ಹೆಚ್ಚು ದುಡಿತೀನಿ, ಏನ್ ಮಾಡಬೇಕು, ನನಗಿದು ಬೇಕಾ, ಅಷ್ಟೇ. ಬೇಕಾದ್ರೆ ಖಂಡಿತವಾಗ್ಲೂ ಎಷ್ಟೇ 1000 ಆಗಲಿ ಎಷ್ಟೇ ಲಕ್ಷ ಆಗಲಿ ಕೊಂಡ್ಕೋ. ಬೇರೆಯವ್ರನ್ನ ಮೆಚ್ಚಿಸಕ್ ನಾನು ಈ ಥರ ಬದುಕ್ತಿದ್ದೀನಾ, ಅಥವಾ ಇನ್ನೊಬ್ಬರನ್ನ ಯಾಕೆ ಕೆಟ್ಟದಾಗಿ ನೋಡಬೇಕು, ಈ ರೀತಿಯ ಚಿಂತನೆಗಳಿಂದ ಯಾವಾಗ ನಾವು ಇನ್ನೊಬ್ಬರನ್ನ, ಅಂದರೆ ನಮ್ಗಿಂತ ಕೆಳಗಿರೋರನ್ನ ಕೆಟ್ಟದಾಗಿ ನೋಡ್ತೀವೋ ಆವಾಗ ನಮಗೆ ಒಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮಲ್ಲೂ ಬೆಳೀತಿರುತ್ತೆ. ಯಾಕೆ, ನಮ್ಗಿಂತ ಮೇಲಿರೋರು ನಮ್ಮನ್ನ ಕೆಟ್ಟದಾಗಿ ನೋಡ್ತಾರೆ ಅಂತ. ಅವ್ರು ನಮ್ಮನ್ನು ನೋಡ್ತಿರಲ್ಲ, ನಾವು ಅವ್ರಿಗಿರೋದು ಗೊತ್ತಿರಲ್ಲ. ಆದರೆ ನಮಗೆ ಅವ್ರನ್ನ ನೋಡ್ತಾರೆ ಅಂದ್ಕೊಂಡು ನಾವು ಅವ್ರನ್ನ ಮೆಚ್ಚಿಸೋಕ್ಕೆ ಏನೇನೋ ಖರ್ಚು ಮಾಡ್ಕೋತೀವಿ, ಇಷ್ಟಾನೇ ಇರಲ್ಲ. ಪಕ್ಕದ ಏರಿಯಾಲಿರೋ ಪಾರ್ಕಲ್ಲಿ ಕೂತ್ಕೊಂಡು ನಮಗೆ ಸುಮ್ಮನೆ ಗಿಡಗಳನ್ನ ನೋಡ್ತಿದ್ರೆ ಶಾಂತಿ ಸಿಗ್ತಿರುತ್ತೆ. ನಾವು ಬಾಲಿಗೆ ಹೋಗಬೇಕು ಅಂದ್ಕೊಂಡಿರ್ತೀವಿ, ಅದಿಲ್ಲ ಅಂದರೆ ಸಾಲ ಮಾಡ್ತೀವಿ. ಅಷ್ಟೇ ಯಾಕೆ, ಹೊಸ ಗಾಡಿ ತೊಗೊಂಡ್ಮೇಲೆ ಆ ಗಾಡಿ 4 ಪಟ್ಟು 5 ಪಟ್ಟು ದುಡ್ಡು ಖರ್ಚು ಮಾಡ್ಕೊಂಡಿರ್ತೀವಿ. ಅದನ್ನು ಎಂಬೆಲಿಷ್ ಮಾಡೋಕ್ಕೆ, ಅಂದರೆ ಆ ಥರ ಹೊಸ ಥರ ಮಡ್ಗಾರ್ಡ್ ಆಗಿಸ್ದೆ, ಈ ಥರ ಸೈಲೆನ್ಸರ್ ಆಗಿಸ್ದೆ, ಅಥವಾ ಲಾಂಗ್ ರೈಡ್ಗೆ ಹೋಗಿದ್ದೆ, ಎಷ್ಟೆಷ್ಟೋ ಟ್ರಿಪ್ ಮಾಡಿದೆ. ಇಲ್ಲಾಂದರೆ ಗಾಡಿ ಸುಮ್ಮನೆ ನಿಲ್ಸಿದ್ರೆ ಅದು ಕೆಟ್ಟೋಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೀಗಿರ್ತೀವಿ. ಅದರಿಂದ ಮತ್ತೆ ದೊಡ್ಡ 3 ಲಕ್ಷದ 4 ಲಕ್ಷದ 2 ವೀಲರ್ ತೊಗೊಂಡಿರ್ತೀವಿ, ಅದರಲ್ಲಿ ಚಿಕ್ಕ ಸ್ಕ್ರ್ಯಾಚ್ ಆಗತ್ತೆ, ಅದು ರಿಪೇರಿ 30,000. ಅದನ್ನೇ ಬಸವೇಶ್ವರ ಹೇಳ್ತಿರೋದು, ನಿನ್ನ ಅಹಂಕಾರ ಯಾರನ್ನೋ ಮೆಚ್ಚ ಪ್ರಯತ್ನ ಮಾಡ್ತಿದ್ಯಲ್ಲ, ನಿನಗೆ ನಿಜವಾಗ್ಲೂ ಅವಶ್ಯಕತೆ ಅಂದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಬದುಕು. ಆದರೆ ಅದು ಶಿರದುದ್ದವಾದ ಬಳಿಕ
ಒಂದು ಮಟ್ಟಿಗೆ ನೀನು ತಡ್ಕೊಳಕ್ ಸಾಧ್ಯ ಇದ್ರೆ ತಡ್ಕೊಂಡು ಜೀವನ ನಡೆಸು. ಆದರೆ ಅದೇ ನಿನ್ನನ್ನು ಕನ್ಸ್ಯೂಮ್ ಮಾಡಿ ಆಹ್ವಾನ ತೆಗೆದುಕೊಂಡು ಮುಳುಗಿಸ್ತಿದೆ ಅಂದಾಗೂ ನೀನು ಎಚ್ಚರ ಆಗದಿದ್ರೆ ಏನು ಹೇಳುವೆನಯ್ಯ, ಏನು ಹೇಳಪ್ಪ ನಿನಗೆ ಅಂತ ಬಸವಗುರು ನಮ್ಮನ್ನು ಎಚ್ಚರಿಸಿದ್ದಾರೆ. ಅವರು ನಮ್ಮ ಸಮಸ್ಯೆಗಳನ್ನು ಹೇಗೆ ಅವತ್ತೇ ಕಂಡುಕೊಂಡಿದ್ರು ಅಂದರೆ, ಮನುಷ್ಯ ಯಾವತ್ತೂ ಮನುಷ್ಯನೇ, ಬದುಕುವ ವ್ಯವಸ್ಥೆ ಬದಲಾಗ್ಬೋದೇ ಹೊರತು ಮನುಷ್ಯ ಬದಲಾಗಲ್ಲ ಅಲ್ವಾ. ಯಾರು ಮನುಷ್ಯ ಸಂವೇದನೆಯ ಆಳಕ್ಕೆ ಇಳಿಯಕ್ಕೆ ಸಾಧ್ಯನೋ ಬೈ ಇಗ್ನೋರಿಂಗ್ ಪೆರಿಫರಲ್ ಆಸ್ಪೆಕ್ಟ್ಸ್, ಅಂದರೆ ಹೊರಮುಖ ಸೂಪರ್ಫಿಷಿಯಲ್ ಮೇಲ್ಪದರದ ಅಂಶಗಳನ್ನು ದಾಟಿ ಮಾನವ ಸಂವೇದನೆಯ ಮಟ್ಟಕ್ಕೆ ಇಳಿದಾಗ, ಅಂತರಂಗದ ಮಟ್ಟಕ್ಕೆ ಇಳಿದಾಗ ಅಥವಾ ಆತ್ಮದ ಮಟ್ಟಕ್ಕೆ ಏರಿದಾಗ ಅಲ್ಲೊಂದು ಅದ್ವೈತದ ಅನುಭವ, ಅಂದರೆ ಎಲ್ಲದರಲ್ಲೂ ಒಂದನ್ನು ಕಾಣುವ, ಒಂದೇ ಪ್ರಕೃತಿಯನ್ನ, ಒಂದೇ ಸ್ರೋತವನ್ನು ಕಾಣುವ ಶಕ್ತಿ ಬರುತ್ತೆ. ಅದು ಬಸವೇಶ್ವರ ಗುರುವಿಗೆ ಇತ್ತು. ಮುಂದಿನ ವಚನ: ನಾನೊಂದ ನೆನೆದಡೆ ತಾನೊಂದ ನೆನೆವುದು, ನಾನಿತ್ತಲೆಳೆದಡೆ ತಾನತ್ತಲೆಳುವುದು, ತಾ ಬೇರೆ ಎನ್ನ ನಳಸಿ ಕಾಡಿತ್ತು, ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು, ಕೂಡಲ ಸಂಗನ ಕೂಡಿಹನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೇ. ನಾನೊಂದ ನೆನೆದಡೆ ತಾನೊಂದ ನೆನೆವುದು. ನಾನು ಅಂದರೆ ಯಾವುದು? ನಮ್ಮ ಮನಸ್ಸಿನ ಇಚ್ಛಾಶಕ್ತಿ ಅಂತ ಅನ್ಕೋಣ, ಅಥವಾ ನಮ್ಮ ಮುಖ್ಯವಾದ ಉದ್ದೇಶಗಳು, ಜೀವನದಲ್ಲಿ ಸರಿಯಾಗಿ ಬದುಕಬೇಕು ಅಂತ ನಮ್ಮೆಲ್ಲರಲ್ಲೂ ಇರುತ್ತಲ್ವ. ಯಾಕೆ ಇನ್ನೊಬ್ಬರು ಇಂಪ್ರೆಸ್ ಮಾಡ್ಬೇಕಂತೆಲ್ಲ ಅನ್ಕೋತಿರ್ತೀವಿ, ನಿಜಾನೇ. ಆದರೆ ತಾನೊಂದ ನೆನೆವುದು, ತಾ ಅಂದರೆ ಇಲ್ಲಿ ಬಸವಗುರು ತಾ ಅನ್ನೋದನ್ನ ಈಗೋ, ನಮ್ಮ ಅಹಂಕಾರ ಅಥವಾ ಅಧೋಮುಖ ಶಕ್ತಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿದ್ದಾರೆ. ಇಲ್ಲಿ ನಾವೇನ್ ಗಮನಿಸ್ಬೇಕು ಅಂದ್ರೆ, ನಾ ಅಂದ್ರೆ ನಮ್ಮ ಉದ್ದೇಶಗಳು, ಇಚ್ಛಾಶಕ್ತಿಗಳು, ಸರಿಯಾಗಿ ಬದುಕೋ ಸ್ಪಷ್ಟ ಚಿಂತನೆ. ಆದರೆ ತಾ ಅನ್ನುವುದು ಅಹಂಕಾರದ ಸಾಂಕೇತಿಕ ಅರ್ಥ, ಅಥವಾ ನಮ್ಮನ್ನ ಯಾವುದು ಕೆಳಮುಖವಾಗಿ ಕರ್ಕೊಂಡು ಹೋಗುತ್ತೋ ಅಧೋಮುಖ ಶಕ್ತಿ, ಅದರ ಸಾಂಕೇತಿಕ ಅರ್ಥ ಅಂತ ತೆಗೆದುಕೊಂಡ್ರೆ ನಾವೇನ್ ಗಮನಿಸ್ಬೇಕು ಅಂದ್ರೆ, ಬಸವಣ್ಣಸ್ ಡಿಟ್ಯಾಚ್ಮೆಂಟ್ ಫ್ರಮ್ ಹಿಸ್ ಈಗೋ. ಬಸವಣ್ಣನವರಿಗೆ ತಮ್ಮ ಅಹಂಕಾರದಿಂದ ಡಿಟ್ಯಾಚ್ಮೆಂಟ್ ಪಡೆದುಕೊಳ್ಳದೆ ಜೀವನದ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಅನುಭವಕ್ಕೆ ಬಂದಿತ್ತು. ಅದನ್ನ ನಮ್ಗೆ ಹೇಳ್ತಿದ್ದಾರೆ. ನಾವು ಅನ್ನೋದಿದೆಯಲ್ಲ, ನಿಜವಾದ ನಾನು, ಅದು ನನ್ನ ಅಹಂಕಾರ ಅಲ್ಲ. ಅಹಂಕಾರ ನಾನು ಸೃಷ್ಟಿಸಿಕೊಂಡ ಸೂಡೋ ನಾನು. ಈಗೋ ಈಸ್ ಎ ಸೂಡೋ ಐ. ಅಂದರೆ ಅಹಂಕಾರ ಅಂದರೆ ನಿಜವಾದ ನಾನಲ್ಲ, ಅದು ಒಂದು ನಾನು ಎನ್ನುವ ಛಾಯೆ ಅಷ್ಟೇ, ಇಮೇಜ್ ಅಷ್ಟೇ. ಅದಕ್ಕೆ ಅದನ್ನು ಡಿಟ್ಯಾಚ್ ಮಾಡ್ಕೋಬೇಕು. ನಾವು ನಮ್ಮ ಆಫೀಸ್ ID ಕಾರ್ಡಲ್ಲ, ಗೂಗಲಲ್ಲೋ ಮೈಕ್ರೋಸಾಫ್ಟಲ್ಲೋ ಕೆಲಸ ಮಾಡ್ತಿರ್ತೇವಲ್ಲ, ಅದು ನಾನಲ್ಲ, ನಾನು ನಿಜವಾದ ಆತ್ಮ. ಅದು ತಾ ಅಂದರೆ ನನ್ನ ID ಕಾರ್ಡು, ನನ್ನ ಡೆಸಿಗ್ನೇಷನು, ಲಿಂಕ್ಡ್ಇನ್ ಪ್ರೊಫೈಲು, ಅದು ನಾನಲ್ಲ, ಅದು ನನ್ನ ಹೊರಮುಖವಾದ ಅಭಿವ್ಯಕ್ತಿ ಅಂತ ತಿಳ್ಕೊಂಡಾಗ ಯು ಕ್ಯಾನ್ ಡಿಟ್ಯಾಚ್ ಫ್ರಮ್ ಇಟ್. ಹಾಗಾಗಿ ನಾನು ನನ್ನ ಡೆಸಿಗ್ನೇಷನ್ ಅಲ್ಲ, ಪ್ರೊಫೈಲ್ ಅಲ್ಲ, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ, ಯೂಟ್ಯೂಬ್ ಫಾಲೋವರ್ಸ್ ಅಲ್ಲ, ಸಬ್ಸ್ಕ್ರೈಬರ್ಸ್ ಅಲ್ಲ. ಮತ್ತು ಯಾರು ನಾನು? ನಿಜವಾದ ನಾನು ಒಳಗೆ ಬೇರೆ ಇದ್ದೀನಿ. ಈ ಹೊರಮುಖ ಅಂಶಗಳೆಲ್ಲ ತಾನು ಅಂದರೆ ಅಹಂಕಾರಕ್ಕೆ ಪ್ರೇರೇಪಿಸೋ ಅಂಶಗಳು. ಐ ಹ್ಯಾವ್ ದೀಸ್ ಮೆನಿ ಫಾಲೋವರ್ಸ್, ದೀಸ್ ಮೆನಿ ಸಬ್ಸ್ಕ್ರೈಬರ್ಸ್. ಅದು ಆತ್ಮಕ್ಕೆ ಅವಶ್ಯಕತೆಯೇ ಇಲ್ಲ. ಹೊರ ಜಗತ್ತಿನಲ್ಲಿ ದಿನನಿತ್ಯ ಜೀವನವನ್ನು ನಡೆಸೋಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ವೇಷವನ್ನು ಹಾಕ್ಕೊಂಡಿರ್ತೇವೆ, ಅದು ಬೇಕು ಸಹ. ಆದರೆ ಅದೇ ನಾನು ಅಂದ್ಕೊಂಡಾಗ ನಮಗೆ ನಿದ್ದೆಗೆಟ್ಬಿಡತ್ತೆ. ಅಂದರೆ ಸಾಮಾನ್ಯ ನಮ್ಮಂತಹ ಜನರಲ್ಲಿ ನಾನು ಮತ್ತು ತಾನುಗಳು ಅಂದರೆ ಇಚ್ಛಾಶಕ್ತಿಗಳು ಮತ್ತು ಅಹಂಕಾರಗಳು ಒಂದೇ ಆಗ್ಬಿಟ್ಟಿರ್ತವೆ. ಅಂದರೆ ಅಹಂಕಾರದಿಂದ ನಾವು ಡಿಟ್ಯಾಚ್ ಆಗದ ಕಾರಣ, ಡಿಸ್ಟೆನ್ಸ್ ಅಂದರೆ ಒಂದು ದೂರವನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳದ ಕಾರಣ ನಮಗೆ ಇಚ್ಛಾಶಕ್ತಿ ಕಡಿಮೆ ಆಗಿ ನೋವು ಜಾಸ್ತಿ ಆಗಿರುತ್ತೆ. ಬಸವಗುರು ಅಥವಾ DVG ಅಂತವರ ಸಾಧಕರಲ್ಲಿ ನಾನು ಮತ್ತು ತಾನುಗಳು ಬೇರೆ ಆಗಿಬಿಟ್ಟಿರುತ್ತವೆ. ನಾನು ಅನ್ನೋದು ಶುದ್ಧ ನಿತ್ಯ ನಿರಂಜನವಾದ ಆತ್ಮ, ಆದರೆ ತಾನು ಅನ್ನುವುದು ಅಹಂಕಾರ. ಅದನ್ನೇ ಇಲ್ಲಿ ಬಸವಗುರು ಹೇಳ್ತಿರೋದು, ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು. ನಾನು ಪರಿಶ್ರಮವನ್ನ ನೆನೆದರೆ, ನಾನು ಅಂದರೆ ನನಗೆ ಅಂತರಂಗಕ್ಕೆ ಗೊತ್ತು ಪರಿಶ್ರಮ ಹಾಕಬೇಕು ಅಂತ. ಆದರೆ ಅಹಂಕಾರ ಅಂದ್ರೇನು? ಅಹಂಕಾರ ಪ್ರತಿಫಲವನ್ನ ನೆನೆಯುತ್ತೆ. ಇದು ನೋಡಿ ಎಷ್ಟು ಅನ್ವಯ ಆಗತ್ತೆ ನಮ್ಮ ಜೀವನಕ್ಕೆ. ನಾನು ಮಂಡೇ ವರ್ಕ್ ಮಾಡೋಣಪ್ಪ ಅಂತ ಅಂದ್ಕೊಂಡ್ರೆ ಅಂತರಂಗದ ಮಟ್ಟದಲ್ಲಿ ಅಂತರಂಗ ಗೊತ್ತು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಮಾತ್ರ ಸಿಗೋದೆಲ್ಲ ಒಳ್ಳೆಯದು ಅಂತ. ಆದರೆ ಅಹಂಕಾರ ವೀಕೆಂಡ್ನ ಬಯಸಿತ್ತು. ಅಂದರೆ ನಾನು ಸೋಮವಾರವನ್ನ ನೆನೆದರೆ ತಾನು ಶನಿವಾರ ಭಾನುವಾರನೇ
ಬೇಕು ಅಂತ ಕಾಯ್ತಿತ್ತು. ನಾನು ಫಿಟ್ನೆಸ್ನ ಬಯಸಿದ್ರೆ ತಾನು ಅತಿಯಾದ ಜಂಕ್ ಫುಡ್ಸ್ನ ಬಯಸಿತ್ತು. ನಾನು ಧ್ಯಾನವನ್ನ ಮಾಡಬೇಕು ಅನ್ಕೊಂಡ್ರೆ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡು ಅಂತ ಪ್ರೇರೇಪಿಸಿತ್ತು. ಅಂದ್ರೆ ನಮ್ಮಲ್ಲಿ ಉಂಟಾಗುವ ತೊಳಲಾಟಗಳನ್ನ ಬಸವಣ್ಣನವರು ಹೇಳ್ತಿದ್ದಾರೆ ಮೊದಲೇ ಸಾಲಲ್ಲಿ. ನಾನೊಂದ ನೆನೆದಡೆ ತಾನೊಂದ ನೆನೆವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆವುದು. ನಾವು ಈ ಕಡೆ ಹೋಗ್ಬೇಕು ಅನ್ಕೋತಿರ್ತೀವಿ, ಪರಿಶ್ರಮ ಹಾಕಬೇಕು, ನಾಳೆ ಬೆಳಗ್ಗೆ ಕರೆಕ್ಟಾಗಿ ಬೇಗ ಎದ್ದು ನನಗೇನಿಷ್ಟನೋ ಓದಬೇಕು, ಅಥವಾ ನನಗೆ ಇಷ್ಟವಾದ ಕೆಲಸ ಮಾಡಬೇಕು, ಅಥವಾ ಧ್ಯಾನ ಮಾಡಬೇಕು, ವರ್ಕೌಟ್ ಮಾಡಬೇಕು, ಯೋಗ ಮಾಡಬೇಕು, ಏನಾದರೂ ಮಾಡಬೇಕು, ಅಥವಾ ವಾಕ್ ಹೋಗಬೇಕು, ಜಾಗ್ ಮಾಡಬೇಕು, ಜಿಮ್ ಏನಾದರೂ ಇರುತ್ತೆ. ಅದು ನಾನು ಅನ್ಕೋತಾ ಇದ್ದೀನಿ, ಮಲಗೋವರೆಗೂ ಅನ್ಕೋತಿದ್ದೆ. ಮಲಗ್ತಿದ್ದೆ 11 ಗಂಟೆಗೆ, ನೋಟಿಫಿಕೇಶನ್ ಬಂತು ಫೋನಲ್ಲಿ, ಏನು ಹೊಸ ಸೀರೀಸ್ ರಿಲೀಸ್ ಆಗಿದೆ, 2 ದಿನದಿಂದ ನೀ ರಿಮೈಂಡ್ ಮೀ ಅಂತ ಕೊಟ್ಟಿರ್ತೀಯ, ಅದು ರಿಲೀಸ್ ಆಗಿದೆ, ಅದನ್ನು ನೋಡಬೇಕು ಅನ್ನಿಸ್ತು. 15-20 ನಿಮಿಷ, ಹಿಂದಿನ 15-20 ನಿಮಿಷ ನಾವೆಲ್ಲ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಅಂತೆಲ್ಲ ಅಂದ್ಕೊಂಡಿದ್ದು ಹೋಯ್ತು. ನೋಡ್ತೀನಿ, ಒಂದೇ ಎಪಿಸೋಡ್ ನೋಡೋಕ್ಕಾಗಲ್ಲ, ಮತ್ತಿನ್ನೊಂದು ನೋಡ್ತೀನಿ, 2-3 ನೋಡ್ತೀನಿ, ಕಣ್ಣೆಲ್ಲ ಉಜ್ಕೊಂಡು ನೋಡ್ತೀನಿ. ಬೆಳಗ್ಗೆ ಎಚ್ಚರ ಆಗಲಿಲ್ಲ. ತಾನು ಎಲ್ಲೋ ತೆಗೆದುಕೊಂಡು ಹೋಗ್ಬಿಟ್ಟಿತ್ತು. ಅಂದರೆ ಅಹಂಕಾರವನ್ನು ಬೆಳೆಸ್ಕೊಳ್ಳೋಕ್ಕೆ ಯಾವುದೇ ಪರಿಶ್ರಮದ ಅವಶ್ಯಕತೆ ಇಲ್ಲ, ಅದಾಗಿ ಅದೇ ಬೆಳೆಯುತ್ತೆ. ಹೇಗೆ ನಮ್ಮ ಹೊಲದಲ್ಲಿ ಅಥವಾ ಗಾರ್ಡನ್ನಲ್ಲಿ, ಮನೆ ಮುಂದಿನ ತೋಟದಲ್ಲಿ ಕಳೆ ಪಾರ್ಥೇನಿಯಂ ಗಿಡ ಬೆಳಿಬೇಕು ಅಂದರೆ ಅದಕ್ಕೆ ನಾವು ಯಾವುದೇ ಪರಿಶ್ರಮ ಹಾಕೋ ಅವಶ್ಯಕತೆ ಇಲ್ವೋ, ಆದರೆ ನಮ್ಮ ಇಷ್ಟವಾದ ಬೆಳೆ ಬೆಳಿಬೇಕಂದ್ರೆ, ರಾಗಿನೋ ಭತ್ತನೋ ಗೋಧಿನೋ ಜೋಳನೋ ಬೆಳಿಬೇಕಂದ್ರೆ ಪರಿಶ್ರಮದ ಅವಶ್ಯಕತೆ ಇದೆಯೋ, ಹಾಗೆ ನಮ್ಮ ಅಂತರಂಗದಲ್ಲಿ ಅಹಂಕಾರ ಬೈ ಡಿಫಾಲ್ಟ್ ಆನ್ ಇಟ್ಸ್ ಆಟೋಮೇಟಿಸಮ್ ಇಟ್ ಗ್ರೋಸ್, ಅದಾಗಿ ಅದೇ ಬೆಳೀತಾ ಹೋಗುತ್ತೆ. ಬೆಳೆದು ಅದಕ್ಕೆ ಯಾವ್ದು ಗೊಬ್ಬರನೂ ಬೇಡ. ಪಾರ್ಥೇನಿಯಂ ಗಿಡಕ್ಕೆ ಅಥವಾ ಬೇರೆ ಕಳೆಗಳಿರ್ತಲ್ಲ, ವೀಡ್ಸ್ ಅಂತಾರಲ್ಲ, ಅದಕ್ಕೇನಾದ್ರೂ ಗೊಬ್ಬರ ಬೇಕಾ, ನೀರು ಬೇಕಾ, ಅದು ಏನು ಕೇಳಲ್ಲ, ತನ್ನ ಪಾಡಕ್ಕೆ ತಾನೇ ಬೆಳೆಯುತ್ತೆ. ಹಾಗೆ ಅದು ಬೆಳೀತಾ ಹೋಗ್ತಿದೆ, ಔಟ್ ಆಫ್ ಕಂಟ್ರೋಲ್. ತಾನು ಹಂಗೆ ಬೆಳೀತಿದ್ರೆ ನಾನು ಸಫರ್ ಆಗ್ತಿದೆ. ನಾನಿತ್ತಲೆಳೆದಡೆ ತಾನತ್ತಲೆಳೆವುದು, ಬೇರೆ ಎನ್ನ ಅಳಲಿಸಿ ಕಾಡಿತ್ತು. ತಾನೋದು ಬೇರೆನೆ, ನಾನಲ್ಲ, ಅದು ಗೊತ್ತು. ಆದರೆ ನಾನು 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 ಅಂತ ಅದು ಎಷ್ಟು ಎನ್ಫೋರ್ಸ್ ಮಾಡ್ಕೋತಿದೆ ಅಂದರೆ, ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಎನ್ನನ್ನು ಅಳಲಿಸಿ ಕಾಡಿತ್ತು. ನನಗೆ ಗೊತ್ತು ದುಃಖ ಅದರಿಂದಾನೇ ಅಂತ ನನಗೆ ಗೊತ್ತಲ್ಲಪ್ಪ. ಬೇರೆ ಎನ್ನ ಬಳಲಿಸಿ ಕಾಡಿತ್ತು. ನನ್ನ ಬಳಲಿಕೆ ಎಲ್ಲ ಅದರಿಂದಾನೇ. ರಮಣ ಮಹರ್ಷಿಗಳನ್ನ ಯಾರೋ ಕೇಳ್ತಾರೆ, ನನಗೆ ತುಂಬ ದುಃಖ ಆಗ್ತಿದೆ, ಹೇಗೆ ಇದರಿಂದ ಆಚೆ ಬರಲಿ, ಕೆಲಸದ ಒತ್ತಡ ಇಷ್ಟ ಆಗ್ತಿಲ್ಲ ಅಂದಾಗ ರಮಣರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ನೀನು ಅಂತಿದೆಯಲ್ಲ, ಅದು ನೀನು ನಿಜವಾದಲ್ಲ. ನಿನ್ನ ನಿಜವಾದ ನೀನು ಅವ್ಯಕ್ತವಾದಂತಹ ಆತ್ಮ. ವ್ಯಕ್ತವಾದಂತಹ ನೀನು ಅದು ಕೇವಲ ಅಹಂಕಾರ. ನೀ ಏನು ಮಾಡಬೇಕು, ಆ ನೋವನ್ನು ಹೋಗಲಾಡ್ಸೋಕ್ಕೆ ಪ್ರಯತ್ನ ಮಾಡಬೇಡ, ಅದು ಇದ್ದಿದ್ದೆ. ಆದರೆ ಆ ನೋವಿರುವುದು ನಿನಗಲ್ಲ, ನಿನ್ನ ಅಹಂಕಾರಕ್ಕೆ ಅಂದ್ಕೊಂಡ್ರೆ. ಅಂದರೆ ಅಹಂಕಾರ ಈಸ್ ಲೈಕ್ ಎ ಪ್ರೊಫೈಲ್ ಆಫ್ ಅಸ್. ನಮ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲೋ, ಯೂಟ್ಯೂಬ್ ಪ್ರೊಫೈಲೋ, ಫೇಸ್ಬುಕ್ ಪ್ರೊಫೈಲೋ, ಲಿಂಕ್ಡ್ಇನ್ ಪ್ರೊಫೈಲೋ ಹ್ಯಾಕ್ ಆದರೆ ನಾನು ಹ್ಯಾಕ್ ಆಗಿಲ್ಲ, ನನ್ನ ಪ್ರೊಫೈಲ್ ಹ್ಯಾಕ್ ಆಗಿದೆ. ಹಾಗೆ ನನಗೆ ನೋವಿಲ್ಲ, ನನ್ನ ಅಹಂಕಾರಕ್ಕೆ ನೋವು ಅನ್ನುವ ಡಿಟ್ಯಾಚ್ಮೆಂಟ್ನ ಎಸ್ಟ್ಯಾಬ್ಲಿಷ್ ಮಾಡಿಕೊಂಡ್ರೆ ನೋವಿನ ಸಾಂದ್ರತೆ ಕಡಿಮೆ ಆಗುತ್ತೆ. ನೋವಿನ ಸಾಂದ್ರತೆ ಕಡಿಮೆ ಆದಾಗ, ಬಳಲಿಕೆ ಕಡಿಮೆ ಆದಾಗ ಅದರ ಪರಿಹಾರವನ್ನು ಕಂಡುಕೊಳ್ಳುವ ಚೈತನ್ಯ ನಮ್ಮಲ್ಲಿ ಅದಾಗಿ ಅದೇ ಬೆಳೆಯುತ್ತಲ್ವಾ. ಅದನ್ನೇ ಇಲ್ಲಿ ಬೇರೆ ಎನ್ನ ನಳಿಸಿ ಕಾಡಿತ್ತು. ಅದು ಬೇರೆನೆ, ಆದರೆ ನನ್ನ ಹತ್ರ ಬಂದು ಅಂಟ್ಕೊಂಡು ಅಳಲಿಸಿ ಕಾಡಿತ್ತು. ನಮ್ಮ ಇಂದಿನ ಸಮಸ್ಯೆಗಳಿಗೆ ಈ ವಚನ ಮತ್ತು ಹಿಂದಿನ ವಚನ ಎಷ್ಟು ಸಮಂಜಸವಾಗಿದೆ ಅಂದರೆ, ಮುಂದೆ ಬಸವಗುರು ಹೇಳೋದು, ಕೂಡಲ ಸಂಗನ ಕೂಡಿಹನೆಂದಡೆ. ಕೂಡಲ ಸಂಘ ಅಂದರೆ ಏನು, ಹಿಂದೆನೇ ಮಾತಾಡಿದ್ವಿ. ಕೇವಲ ಬಸವಣ್ಣನವರ ಅಂಕಿತ ಅಂತಲ್ಲ, ಬಸವಣ್ಣನವರು ಅದನ್ನು ಸಾಂಕೇತಿಕವಾಗಿ ನಿನ್ನ ಶುದ್ಧ ಅಂತರಂಗದ ಕಡೆ ಗಮನ ಹರಿಸಕ್ಕೆ ಹೇಳ್ತಿರೋದು ಕೂಡಲ ಸಂಘ ಅಂತ ತಿಳ್ಕೊಂಡಾಗ ಬಸವಗುರುವನ ಅರ್ಥ ನಮಗೆ ಇನ್ನೊಂದು ಮಟ್ಟದ ಇನ್ ಗ್ರೇಟರ್ ರೆಲ್ಮ್ ಆಗ್ತಾ ಹೋಗುತ್ತೆ. ಕೂಡಲ ಸಂಘನ ಕೂಡಿಹನೆಂದಡೆ ಅಂದರೆ ನಾನು ನನ್ನ ಅಹಂಕಾರ ಅಲ್ಲ, ನನ್ನ ಆತ್ಮ ಅಂತ ಕೂಡೋಣ. ಅಂದರೆ ವೆನ್ ಯು ಮರ್ಜ್ ವಿತ್ ಯುವರ್ ಈಗೋ, ಅರವಿಂದ್ ಹೇಳ್ತಾರೆ, ಅಹಂಕಾರ ಅನ್ನೋದು ಮೇಲೆ ಹುಟ್ಟುಕೊಂಡ ಒಂದು ಪಾರ್ಥೇನಿಯಂ ಗಿಡವಾದರೆ ನೀನು ಆ ಗಿಡವಲ್ಲ, ನೀನು ಅದನ್ನು ಬೆಳೆಸ್ತಿರೋ ಮಣ್ಣು ಅಂತ ತಿಳ್ಕೊಂಡಾಗ ನಿಂಗೇನು ಗೊತ್ತಾಗತ್ತೆ, ಪ್ರಜ್ಞಾಪೂರ್ಣಕವಾದ ಮನಸ್ಥಿತಿಯಿಂದ ಮತ್ತು ಇಚ್ಛಾಶಕ್ತಿಯಿಂದ ಆ ಕಳೆಯನ್ನು, ಆ ಪಾರ್ಥೇನಿಯಂನ ನೀನು ಕಟ್ ಮಾಡಿ ಬಿಟ್ಟಾಗ ಅದು ಮತ್ತೆ ಮಣ್ಣಲ್ಲೇ ಲೀನವಾಗ್ಬಿಡತ್ತೆ, ಗೊಬ್ಬರವಾಗತ್ತಲ್ಲ. ಹಾಗೆ ಆತ್ಮದಲ್ಲಿ ಅಹಂಕಾರ ಲೀನವಾಗುತ್ತೆ. ಆತ್ಮದಲ್ಲಿ ಅಹಂಕಾರ ಮರ್ಜಾದ ಬಳಿಕ
ಯಾವ ಸಮಸ್ಯೆನೂ ನಮಗೆ ಆಗಲ್ಲ. ಕೂಡಲ ಸಂಗನ ಕೂಡಿಹನೆಂದಡೆ. ನನಗೆ ಅಹಂಕಾರವನ್ನ ಆತ್ಮದಲ್ಲಿ ಅಸಿಮ್ಯುಲೇಟ್ ಮಾಡಿಬಿಡೋಣ ಅಂತ ಪ್ರಯತ್ನ ಮಾಡುತ್ತಿದ್ರೆ ಗೊತ್ತು, ಆತ್ಮಗನ ಶುದ್ಧಿ ಮಾಡ್ಕೊಳ್ಳೋಣ ಅಂತ ಹೋದ್ರೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ. ಈ ಮಾಯೆ ಇದೆಯಲ್ಲ, ಮಾಯೆ ಅಂದ ಕೂಡಲೇ ನಾವು ಇಲ್ಯೂಷನ್ ಅನ್ಕೋತೀವಿ. ಇಲ್ಯೂಷನ್ ಅಲ್ಲ ಸ್ನೇಹಿತರೆ, ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಮಾತಾಡೋಣ. ಮಾಯೆ ಅಂದ ಕೂಡಲೇ ಯಾವುದು ಅದರ ವಸ್ತುಸ್ಥಿತಿಗಿಂತ ಹೆಚ್ಚಿನ ಪ್ರಭಾವವನ್ನು ನಮ್ಮ ಮೇಲೆ ಬೀರತ್ತೋ ಅದು ಮಾಯೆ. ದಿನನಿತ್ಯದ ಬದುಕಿಗೆ ನಮಗೆ ವೃತ್ತಿ ಬೇಕು. ಒಳ್ಳೆ ಹುದ್ದೆ ಇದ್ರೆ ಚೆನ್ನಾಗಿ ಕೆಲಸ ಮಾಡು, 4 ಜನಕ್ಕೆ ಅದನ್ನ ಹೇಳ್ಕೊಡು, ಅವರು ಚೆನ್ನಾಗಿರ್ಬೋದು. ಆದರೆ ಆ ವೃತ್ತಿನೇ ನನ್ನ ಅಹಂಕಾರ ಕಾರಣ ಆದಾಗ ಇಟ್ ಈಸ್ ಮಾಯೆ. ಬಿಕಾಸ್ ಇಟ್ ಈಸ್ ಡಿಸ್ಪ್ರಪೋರ್ಷನೇಟ್ಲಿ ಬ್ಲೋಟೆಡ್. ಅಂದ್ರೆ ಬಲೂನ್ ತರ ಇರೋದಕ್ಕಿಂತ ಜಾಸ್ತಿ ದೊಡ್ಡದು ಕಾಣಿಸ್ತಿರುತ್ತೆ, ಅದು ಮಾಯೆ. ಯಾವಾಗ ನಾವು ಇರೋದಕ್ಕಿಂತ ನಮ್ಮ ಅಹಂಕಾರ, ನಮ್ಮ ಹುದ್ದೆನ, ಡೆಸಿಗ್ನೇಷನ್ ಅಥವಾ ನಮ್ದೇನೋ ಒಂದು ಅಂಶ ಇರುತ್ತಲ್ಲ, ಹೊಸ ಮನೆ, ಹೊಸ ಕಾರು, ಹೊಸದಾಗಿ ವಿದೇಶಕ್ಕೆ ಹೋದ ತಕ್ಷಣ ನಾವೇನ್ ರೋಡಲ್ಲೇ ಇರ್ತೀವಿ, ಯಾವಾಗೂ ಮ್ಯಾಡಿಸನ್ ಸ್ಕ್ವೇರ್ ಅಲ್ಲೇ ಇರ್ತೀವಿ ಅಂತ ದಿನಕ್ಕೊಂದು ಸೆಲ್ಫಿ ಹಾಕ್ತಿರ್ತೀವಲ್ಲ, ಅದು ಮಾಯೆ. ಯಾಕೆ? ನಮ್ಮ ಸಂಬಳದ ಎಷ್ಟೋ ಖರ್ಚನ್ನ ಅದ್ರ ಮೇಲೆ ಮಾಡ್ಕೊಂಡು ಜನರನ್ನ ಮೆಚ್ಚಸಕ್ ಹೋಗ್ತಿರ್ತೀವಿ, ಅದು ಮಾಯೆ. ಜನಕ್ಕೇನೂ ಆಗ್ಬೇಕಾಗಿಲ್ಲ, ನಿನ್ ತಗೊಂಡು ಅದು ತಾನು ಅಹಂಕಾರನೇ ಅಲ್ವಾ ಆಕ್ಟಿವ್ ಇರೋದು. ತಾನು ಎನ್ನ ಮುಂದುಗೆಡಿಸಿತ್ತು. ಮುಂದು ಅಂದ್ರೇನು? ಫ್ಯೂಚರ್. ಈಗೋ ಅನ್ನುವುದು, ಅಹಂಕಾರ ಎನ್ನುವುದು ನನ್ನ ಭವಿಷ್ಯವನ್ನ, ಮುಂದನ್ನ ಕೆಡಿಸ್ಬಿಟ್ಟಿತ್ತು. ಯಾವಾಗ ನಾವು ತೀರಾ ಇಂಥ ವಿಷಯದಲ್ಲಿ ಆಸಕ್ತಿ ತೋರಿಸ್ತೀವೋ ಆಗ ಸರಿಯಾದ ಪರಿಶ್ರಮ ಹಾಕಕ್ಕಾಗತ್ತಾ? ಇಲ್ಲ. ಈ ಸಾಲನ್ನ ಇನ್ನೂ ಒಂದು ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ ಅಂದ್ರೆ ಪ್ರತಿಫಲ ಎನ್ನುವ ಅಹಂಕಾರ ನನ್ನನ್ನು ದಾರಿಗೆಡಿಸಿತ್ತು. ಅಂದರೆ ನಾವು ಎಲ್ಲಿವರೆಗೂ ಅಂತರಂಗ ಶುದ್ಧತೆಯಿಂದ ಪರಿಶ್ರಮದಲ್ಲಿ ಕೂತಿರ್ತೇವೋ ಅವತ್ತು ಕೂಡಲ ಸಂಗನಿಗೆ ಹತ್ತಿರ ಇರ್ತೇವೆ, ಅಂದರೆ ನಮ್ಮ ಆತ್ಮಕ್ಕೆ ಹತ್ತಿರ ಇರ್ತೇವೆ. ಆಗ ದ್ವಂದ್ವಗಳಿರಲ್ಲ. ನಮ್ಮ ಪರಿಶ್ರಮ ಮಾತ್ರ ನಡೀತಿದ್ದಾಗ ಯಾವುದೇ ದ್ವಂದ್ವ ಇರೋದಿಲ್ಲ. ಅದನ್ನು ನಾವು ನಮ್ಮ ಸ್ವಂತ ಜೀವನದಲ್ಲೇ ಪ್ರಯತ್ನ ಮಾಡ್ಬೋದು. ಒಂದು ದಿನ ನಾನು ಸರಿಯಾಗಿ ಸಮಯವನ್ನು ಉಪಯೋಗಿಸ್ಕೋತೇನೆ ಅಂತ ಡಿಸೈಡ್ ಮಾಡಿ ಅದಕ್ಕೆ ಬದ್ಧವಾಗಿ ನಡ್ಕೊಂಡ್ರೆ ಆಂಗ್ಸೈಟೀಸ್ ಎಷ್ಟೋ ಕಡಿಮೆ ಆಗುತ್ತೆ. ಯಾಕೆ? ನ್ಯಾಚುರಲಿ ನಾವು ಬೆಸ್ಟ್ ಎಫರ್ಟ್ ಹಾಕ್ತಿದ್ದಾಗ ಪ್ರತಿಫಲದ ಹುಚ್ಚು ಹೋಗುತ್ತೆ. ಯಾಕೆ? ನಮಗೆ ಗೊತ್ತು ಇಟ್ಸ್ ಅನ್ ಇವೆನ್ಚುಯಾಲಿಟಿ, ಬಂದೇ ಬರುತ್ತೆ ಅಂತ. ಆದರೆ ಯಾವಾಗ ಮೊದಲೇ ಸ್ಯಾಲ್ರಿ ಬರ್ತಿದ್ದಂಗೆ ಕಾರ್ ಆಪ್ಷನ್ಸ್ನ ಕಾರ್ದೈಕೋಲ್ ಚೆಕ್ ಮಾಡೋದಕ್ಕೆ ಶುರು ಮಾಡ್ತೇವೋ ಆಗ ಮಾಯೆ ಹೆಚ್ಚಾಗತ್ತೆ. ಯಾಕೆ? ಪ್ರತಿಫಲ ಎನ್ನುವ ಮಾಯೆ ಎದ್ದು ಕುಣಿತಿದೆ. 1-2 ವರ್ಷ ದುಡಿ, ಅಷ್ಟು ಸೇವಿಂಗ್ಸ್ ಮಾಡು, ಆಮೇಲೆ ತಗೋ. ಆಗ ಪರಿಶ್ರಮದಲ್ಲಿ ಇರ್ತೀಯ ನೀನು, ಪ್ರತಿಫಲಕ್ಕೆ ಹೋಗಿರಲ್ಲ. ಪ್ರತಿಫಲ ಇಸ್ ಅನ್ ಇವೆನ್ಚುಯಾಲಿಟಿ, ಅದಾಗಿ ಅದೇ ಬರುತ್ತೆ. ಅವಶ್ಯಕತೆಗೆ ತಕ್ಕಂಗೆ ಎಲ್ಲವೂ ಅದಾಗಿ ಅದೇ ಹುಡ್ಕೊಂಡು ಬರುತ್ತೆ. ಬಟ್ ನಾವೇನ್ ಮಾಡಬೇಕು? ಪರಿಶ್ರಮವನ್ನ ಹಾಕಕ್ಕೆ ತಯಾರಿರಬೇಕು. ಸನ್ಯಾಸ ಅಂದರೆ ಅಂತರಂಗದ ಸನ್ಯಾಸ, ಪ್ರತಿಫಲದಿಂದ ಸನ್ಯಾಸವೇ ಹೊರತು ಪರಿಶ್ರಮದಿಂದ ಸನ್ಯಾಸ ಅಲ್ಲ. ಪರಿಶ್ರಮದಿಂದ ಸನ್ಯಾಸವನ್ನು ನಾವು ತೆಗೆದುಕೋತೀವಿ ದಿನನಿತ್ಯ ಜೀವನದಲ್ಲಿ ಅಂದರೆ ನಾವು ಎಸ್ಕೇಪಿಸ್ಟ್, ಪಲಾಯನವಾದಿಗಳು. ಅದು ಬೇಡ ಅಂತ ಬಸವಣ್ಣನವರು ಹೇಳ್ತಿರೋದು. ಮುಂದಿನ ವಚನ ಎಷ್ಟು ಅದ್ಭುತವಾಗಿದೆ ನೋಡಿ. ಇದಂತೂ ನಾವಿಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಿದ್ರೆ, ತಾವಲ್ಲಿ ಕೇಳ್ತಿದ್ರೆ ನಮಗೆ ಬಸವಣ್ಣನವರು ಕಿವಿಲಿ ವಿಸ್ಪರ್ ಮಾಡ್ದಂಗೆ ಅನ್ಸುತ್ತೆ. ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಊರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಇದು ಸಹ ನಾವು ಹಿಂದೆ ವಿಶ್ಲೇಷಣೆ ಮಾಡಿದ ವಚನದ ಜೊತೆ ಸಂವಾದಿಯಾಗಿದೆ. ಈ ವಚನದ ಎಲ್ಲ ಸಾಲುಗಳಲ್ಲೂ ಬಸವಗುರು ಕೊಲ್ಯಾಪ್ಸ್ ಆಫ್ ದ ಟ್ರಸ್ಟ್ ಕಲ್ಚರ್, ಹಿಂದಿನ 50-60 ವರ್ಷಗಳ ಹಿಂದೆ ಕಾಲದಲ್ಲಿ ಮನುಷ್ಯನಿಗೆ ಡೀಪ್ ಟ್ರಸ್ಟ್ ಇತ್ತು, ಮೋಸಗಳಾಗ್ತಿತ್ತು, ವಂಚನೆಗಳಾಗ್ತಿತ್ತು, ಹೌದು. ಆದರೆ ಮನುಷ್ಯನಲ್ಲಿ ಸಹಜವಾಗಿ ಒಂದು ಮಟ್ಟದ ಡೀಪ್ ಟ್ರಸ್ಟ್ ಇತ್ತು. ಅದು ಈಗ ನ್ಯಾಚುರಲಿ ಕಡಿಮೆ ಆಗ್ತಿದೆ. ಯಾಕೆ? ಅಯ್ಯೋ ಕಾಲ ಕೆಟ್ಟೋಯ್ತು. ಕಾಲ ಯಾವತ್ತು ಕೆಡಲ್ಲ. ನಮ್ಮ ಮನಸ್ಸಿನಲ್ಲಿರೋ ದೌರ್ಬಲ್ಯಗಳು ಪ್ರತಿ ಸಲನೂ ಕಾಲ ಕೆಟ್ಟಿದೆ ಅಂತ ಅನಿಸ್ತಿರತ್ತೆ ಅಷ್ಟೇ. ಕಾಲ ಕೆಡಲ್ಲ, ಕಾಲ ಹಳೇದಾಗಲ್ಲ, ಕಾಲ ಬದಲಾಗತ್ತಷ್ಟೇ. ಮತ್ತೆ ಯಾಕೆ ಹಾಗಾಗಿದೆ ಸ್ನೇಹಿತರೆ? ಸಮಾಜಶಾಸ್ತ್ರದ ಪ್ರಕಾರ, ಅಂದ್ರೆ ಸೋಷಿಯಾಲಜಿಕಲ್ ರಿಸರ್ಚ್ ಪ್ರಕಾರ, ಪ್ರತಿ ಮನುಷ್ಯ ಆನ್ ಆವರೇಜ್ 10 ರಿಂದ 13 ಸಲ, ಅಂದ್ರೆ
ಆಧುನಿಕ ಮನುಷ್ಯ 10-13 ಸಲ ತನ್ನ ಗೃಹವನ್ನ ಅಂದ್ರೆ ರೆಸಿಡೆನ್ಸ್ ಮನೆಯನ್ನ ಬದಲಾಯಿಸ್ತಾನೆ ಅಥವಾ ಬದಲಾಯಿಸ್ತಾಳೆ. ಅಂದ್ರೆ ನಾವು ಹಾಸ್ಟೆಲಲ್ಲಿರೋದು, ಹಾಸ್ಟೆಲಲ್ಲಿ ಆದ್ಮೇಲೆ ಕಾಲೇಜ್ ಹತ್ರ ರೂಮ್ ತಗೋತೀವಿ, ಯಾಕೋ ಹಾಸ್ಟೆಲ್ ಫುಡ್ ಇಷ್ಟ ಆಗ್ಲಿಲ್ಲ ಅಂತ. ಆಮೇಲೆ ಕೆಲಸಕ್ಕೆ ಬೆಂಗಳೂರಲ್ಲಿ ಯಾವುದೋ PG ಇರ್ತೀವಿ, ಆಮೇಲೆ ಇನ್ನೊಂದು ಮನೇಲಿ ಮಾಡ್ತೀವಿ. ಈ ಥರ ಏನೇನೋ ಇರುತ್ತಲ್ಲ. ಪೇರೆಂಟ್ಸನ್ನು ಕರ್ಕೊಂಡ್ಬರ್ತೀವಿ, ಅವಾಗ ಮನೆ, ಮತ್ತೊಂದು ಮನೆ, ಇಲ್ಲಿ ಚಿಕ್ಕದಾಯಿತು, ಇಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ ಅಂದರೆ ಎಲ್ಲರೂ ಏನು ಹುಟ್ಟಿಂದ ಸಾವುಕಾರ ಆಗಿದ್ರೆ 1-2 ಮನೆ ಚೇಂಜ್ ಆಗ್ಬೋದಷ್ಟೇ. ಹೌದು, ಆದರೆ ಅದಕ್ಕೆ ಹೇಳಿದ್ದು ಸರಾಸರಿ ಒಬ್ಬೊಬ್ಬರು ತುಂಬ ಸಲ ಪಾಪ ಬದಲು ಮಾಡಬೇಕಾಗತ್ತೆ, ಒಬ್ಬೊಬ್ಬರು ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದರೆ ಮನುಷ್ಯನ ಸರಾಸರಿ 10-13 ಸಲ ತನ್ನ ಜೀವನದಲ್ಲಿ ಮನೆಯನ್ನು ಬದಲಾಯಿಸಬೇಕಾಗಿ ಬರುತ್ತಂತೆ. ಪ್ರತಿ ಸಲವೂ ವಿ ಗೋ ಇನ್ ಟು ಎ ನ್ಯೂ ನೈಬರ್ಹುಡ್. ಅವಾಗ ಪ್ರತಿಯೊಬ್ಬರೂ ನಾವು ಸ್ನೇಹಿತರನ್ನ ಮಾಡ್ಕೊಳಕ್ಕಾಗಲ್ಲ. ಆಗ ಒಂದು ರೀತಿಯ ಅಭದ್ರತೆ ಕಾಡುತ್ತೆ. ನಾನು ಯಾರಿಲ್ಲಿ ಅಂತ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಎದುರಾಗಿದೆ ಅಲ್ವಾ? ದೊಡ್ಡ ದೊಡ್ಡ ಕಂಪ್ನಿ ಮುಂದೆ ID ಕಾರ್ಡ್ ಸ್ವೈಪ್ ಮಾಡ್ಕೊಂಡು ಒಳಗೆ ಹೋಗ್ತಿದ್ದಾಗ 21-22 ಫ್ಲೋರ್ ಕಂಪ್ನಿನ ಮುಂದೆ ನಿಂತಿದ್ರೆ ಇದರಲ್ಲಿ ನಾನು ಏನು ಅಂತ ಅನಿಸ್ಬಿಡುತ್ತೆ. ಇದು ನನ್ನ ಅಚ್ಚುಮೆಚ್ಚಿನ ವಿಷಯವೂ ಸಹ ಹೌದು. ಮಾಡರ್ನ್ ಲೋನ್ಲಿನೆಸ್ ಅಂತೀನಿ ಅದಕ್ಕೆ ನಾನು. ಆಧುನಿಕ ಒಂಟಿತನ. ಈ ಒಂಟಿತನ ಹಿಂದೆಂದೂ ಇರಲಿಲ್ಲ, ಇವತ್ತು ಮಾತ್ರ ಮನುಷ್ಯನಿಗಿರೋದು. ಎಲಿಯಟ್ ಹೇಳ್ದ ಹಾಗೆ ಹಿಂದೆ ಒಂಟಿತನ ಅಂದ್ರೆ ಬೇರೆನೇ ಆಗಿತ್ತು, ಒಬ್ಬರೇ ಇರಬೇಕಾಗ್ತಿತ್ತು, ತುಂಬಾ ಕಡಿಮೆ ಸಾಧ್ಯತೆಗಳು. ಆಗ ಒಂಟಿಯಾಗಿರ್ತಿದ್ದು ಇದ್ದಿದ್ರು ಯಾವಾಗೋ ಪಾಪ ವೃದ್ಧರಾದ್ಮೇಲೆ ಮಕ್ಕಳು ಹೋಗ್ಬಿಡ್ತಿದ್ರು. ಆ ಥರ ತೀವ್ರ ಕಷ್ಟದಲ್ಲಿ ಒಂಟಿತನ ಆಗ್ತಿತ್ತು, ಅದು ತುಂಬಾ ಕಷ್ಟನೂ ಆಗ್ತಿತ್ತು. ಆದರೆ ಈಗಿನ ಒಂಟಿತನ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಅನುಭವಕ್ಕೆ ಬರ್ತಿರೋದು. ಆಧುನಿಕ ಮನುಷ್ಯ, ಎಲಿಯಟ್ ಹೇಳೋದು, ಸಮಾಜದ ಮಧ್ಯೆ ಇದ್ದಾನೆ ಅಥವಾ ಮಧ್ಯೆ ಇದ್ದಾಳೆ, ಆದರೆ ಒಳಗಡೆ ತಾನು ಖಾಲಿ ಅಂತ ಎಲ್ಲರಿಗೂ ಅನಿಸ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ದ್ವೀಪವಾಗ್ಬಿಟ್ಟಿದ್ದಾನೆ ಅಥವಾ ಆಗ್ಬಿಟ್ಟಿದ್ದಾಳೆ. ಅದನ್ನೇ ಹೇಳಿದ್ದು, ಕೊಲ್ಯಾಪ್ಸ್ ಆಫ್ ಟ್ರಸ್ಟ್ ಇನ್ ಮಾಡರ್ನ್ ಸೊಸೈಟಿ ಹ್ಯಾಸ್ ರಿಸಲ್ಟೆಡ್ ಇನ್ ಮಾಡರ್ನ್ ಲೋನ್ಲಿನೆಸ್. ಆ ರೀತಿ ಮೊನ್ನೆ ಬದಲಾಯಿಸ್ತಾ ಅಂದರೆ ಸಂದರ್ಭ ಅದನ್ನು ಡಿಮ್ಯಾಂಡ್ ಮಾಡಿರುತ್ತೆ ಅಂತ ಮಾಡ್ತಿರ್ತೀವಿ, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಮಾಡ್ತಾ ಇಲ್ಲಿ ಯಾರು ನಾನು? ಅದಕ್ಕೆ ಅಯ್ಯೋ ಅವ್ರೊಂಥರ ನೋಡ್ತಾರೆ, ಇವ್ರೊಂಥರ ನೋಡ್ತಾರೆ, ಇಲ್ಲೊಂಥರ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು. ಯಾಕೆ ಹಂಗೆ ಅನಿಸುತ್ತೆ ಅಂದರೆ, ಅವ್ರಿಗೂ ನಾವು ಹೊಸಬ್ರು, ನಮಗೂ ಅವ್ರು ಹೊಸಬ್ರು, ಇನ್ನೇನು ಸ್ವಲ್ಪ ಸ್ನೇಹಿತರಾಗಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಕೆಲಸ ಬದಲು ಮಾಡ್ತೀವಿ, ಸ್ಯಾಲ್ರಿ ಕಡಿಮೆ ಅಂತ. ಮತ್ತಿನ್ನೊಂದು ಯಾವುದೋ ಅಲ್ಲಿ ಯಾವುದೋ ಭಾಷೆ ಮಾತಾಡೋರು. ಈಗಂತೂ ಸಿಟಿಲಿದ್ದವ್ರಿಗೆ ಗೊತ್ತು, ಯಾವುದೋ ಭಾಷೆ ಮಾತಾಡ್ತಿರ್ತಾರೆ. ಭಾಷೆ ಬದಲಾದಂಗೆ ಜೀವನ ರೀತಿಗಳು ಬದಲಾಗಿರುತ್ತೆ ಅಲ್ವಾ? ಹಾಗಿದ್ದಾಗ ಸ್ನೇಹ ಬೆಳೆಯಲ್ಲ. ಬೆಳೆದ್ರು ಸುಮ್ಮನೆ ಹಾಯ್ ಬಾಯ್ ಅನ್ಬೋದೇ ಹೊರತು ಬಾಂಧವ್ಯ ಅನ್ನೋದು ಬೆಳೆದಿರೋದ್ರಿಂದ ಆ ಕೊಲ್ಯಾಪ್ಸ್ ಆಫ್ ಟ್ರಸ್ಟ್ ಎಲ್ಲರೂ ಅನುಭವಿಸ್ತಿರ್ತೇವೆ. ಅದನ್ನೇ ಬಸವೇಶ್ವರ್ ಹೇಳ್ತಿರೋದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಹತ್ತಿ ಉರಿಯೋದು ಅಂದ್ರೆ ಇಟ್ ಸಿಗ್ನಿಫೈಸ್ ಎ ಕ್ರೈಸಿಸ್ ಟೈಮ್, ಅಂದ್ರೆ ಯಾವುದೋ ಆತಂಕದ ಸಮಯ ಅಂತ ಸೂಚಿಸ್ತಿದ್ದಾರೆ. ಒಲೆ ಹತ್ತಿ ಉರಿದಡೆ, ಒಲೆ ಒಂದೊಂದ್ಸಲ ಹಿಂದಿನ ಕಾಲದಲ್ಲಿ ಒಲೆ ಇರ್ತಿತ್ತಲ್ವಾ, ಗ್ಯಾಸ್ ಬರ್ನರ್ ಅವಾಗೆಲ್ಲ ಇರಲಿಲ್ವಲ್ಲ, ಅವಾಗ ಅದನ್ನ ಕಂಟ್ರೋಲಿಂಗ್ ದ ಫೈರ್ ಇಸ್ ಅ ಬಿಗ್ ಚಾಲೆಂಜ್. ಈಗ ನಾವು ರೆಗ್ಯುಲೇಟರಿಂಗ್ ಅಂದ್ರೆ ಹಂಗಂದ್ರೆ ಕಡಿಮೆ ಆಗತ್ತೆ, ಜಾಸ್ತಿ ಆಗತ್ತೆ. ಈಗಂತೂ ಇಂಡಕ್ಷನ್ ಇನ್ನೂ ಚೆನ್ನಾಗಿ ತುಂಬಾ ಪವರ್ ಕನ್ಸ್ಯೂಮ್ ಕಡಿಮೆ ಆಗುತ್ತೆ, ಇವೆಲ್ಲ ಕೇಳ್ತಿರ್ತೀವಿ. ಹಂಗಾಗಿ ರೆಗ್ಯುಲೇಷನ್ ಈಸ್ ವೆರಿ 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 ಈಸಿ. ಆಗ ಒಲೆ ಸ್ವಲ್ಪ ಜಾಸ್ತಿ ಮಾಡು ಅಂದ್ರೆ ರೆಗ್ಯುಲೇಟರ್ ಇರೋದ್ರಲ್ಲ, ಇದು ಸ್ವಲ್ಪ ಇದ್ಲಾಗಬೇಕು, ಅದಕ್ಕೆ ಊದಬೇಕು, ಕಣ್ಣಲ್ಲಿ ನೀರು ಬರುತ್ತೆ. ಸ್ವಲ್ಪ ಜಾಸ್ತಿ ಊದ್ಬಿಟ್ರೆ ಜೋರಾಗಿ ಹತ್ಬಿಡ್ತಿತ್ತು. ನಾವು ಮಾಡ್ತಿದ್ದು ಸಾರೋ ಮುದ್ದೆನೋ ಹೊತ್ತೋಗ್ಬಿಡ್ತಿತ್ತು, ಸೀದೋಗ್ಬಿಡ್ತಿತ್ತು. ಈ ರೀತಿ ಎಲ್ಲ ಇರುತ್ತೆ. ಒಂದೊಂದ್ಸಲ ತುಂಬಾ ಜಾಸ್ತಿ ಆಗ್ಬಿಟ್ರೆ ಬೆಂಕಿ ಉರಿ ಮಾಡ್ತಿದ್ದ ಅಡುಗೆನ ಕೆಳಗಿಳಿಸ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಇಡೋದು, ಇವೆಲ್ಲ ನೋಡಿರ್ತೇವಲ್ಲ, ನೂರಾರು ಕಷ್ಟಗಳಾಗಿದ್ವಲ್ಲ. ಹೌದು, ಅದು ಜೋರಾಗಿ ಉರಿಯಕ್ಕೆ ಶುರು ಮಾಡ್ರೆ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೀರ್ ಹಾಕ್ತಿವಿ. ಔಟ್ ಆಫ್ ಕಂಟ್ರೋಲ್ ಆದ್ರೆ ಏನು ನೀರ್ ಹಾಕ್ತಿವಿ, ಯಾಕಂದ್ರೆ ಅವಾಗೆಲ್ಲ ಗುಡಿಸ್ಲಿರ್ತಿತ್ತು, ಜೋರಾಗಿ ಬೆಂಕಿ ಹತ್ಕೊಂಡ್ಬಿಟ್ರೆ ಗುಡಿಸ್ಲೆ ಸುಟ್ಟೋಗ್ತಿತ್ತು. ಎಷ್ಟು ಸಮಸ್ಯೆಗಳಿತ್ತು ನೋಡಿ ಸ್ನೇಹಿತರೆ. ಆದ್ರೆ ಒಲೆ ಹತ್ತಿ ಉರಿದಡೆ ನಿಲ್ಲಿಸಬಹುದು, ಹೆಂಗೋ ನಿಲ್ಲಿಸ್ಬೋದಪ್ಪ. ನೀರ್ ಹಾಕ್ಬೋದು, ಅಥವಾ ಒಂದಿಷ್ಟು ಬೂದಿ ಇಟ್ಕೊಂಡಿರ್ತೀವಿ, ಅದನ್ನ ಹಾಕ್ತಿವಿ. ಕಂಟ್ರೋಲ್ ಆಗಿನ ಕಾಲದಲ್ಲಿ ಏನೇನೋ ಪಾಪ ಕಂಡ್ಕೊಂಡಿದ್ರಲ್ಲ. ಆದ್ರೆ ಧರಿ ಹತ್ತಿ ಉರಿದಡೆ ನಿಲ್ಲಲುಬಾರದು. ನೀನಿರೋ ನೆಲಾನೇ ಹತ್ತಿ ಉರಿತಿದ್ರೆ ಎಲ್ಲಿ ನಿಂತ್ಕೋತೀಯ ಮಗು? ಇದು ಎಷ್ಟು ಸಂವಾದಿ ಆಗತ್ತೆ ಅಂದ್ರೆ, ಈಗ ಚೇಂಜಿಂಗ್ ಸ್ಕಿಲ್ ಸೆಟ್ ಅಲ್ವಾ, ಆಲ್ವೇಸ್ ಶಿಫ್ಟಿಂಗ್ ಪ್ರಯಾರಿಟೀಸ್ ಇನ್ ಕಾರ್ಪೊರೇಟ್ ಸ್ಪೇಸ್ ಅಂತಾರೆ. ಅಂದ್ರೆ ಕಾರ್ಪೊರೇಟ್ ಟ್ರೆಂಡ್ಸು, ವರ್ಕ್ ಕಲ್ಚರು ಬದಲಾಗ್ತಾನೇ ಇರುತ್ತಲ್ವ. ಯಾವತ್ತು 10 ವರ್ಷದಿಂದ ಬಿಗ್ ಡೇಟಾ ಅದನ್ನ ಕಲ್ತ್ಕೋ ಅಂತಿದ್ರು, 5 ವರ್ಷದಿಂದ ಸ್ಮಾರ್ಟ್ ಸಿಟಿ, IoT ಇವೆಲ್ಲ ಮಾತಾಡಿದ್ರು. ಏನೋ ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ಬಿಡತ್ತೆ ಅಂತ. ಈಗ ಮತ್ತೆ AI ಅನ್ನೋ ಪದ ನಾವು ಸುಮಾರು 30-40 ವರ್ಷದಿಂದ ಇದೆಯಂತೆ, ಮತ್ತೆ ಬಂದು ಹೋಗ್ತಿರತ್ತಂತೆ. ಆದ್ರೆ ಈಗಿನ ತಂತ್ರಜ್ಞರು ಹೇಳೋದು, ಈಗ ಅದು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಿದೆ. ಅಂದ್ರೆ ಒಂದು ಮಟ್ಟಕ್ಕೆ ಅದು ಅನ್ವಯ ಆಗೋ ಮಟ್ಟಕ್ಕಿದೆ. ಹಿಂದೆಲ್ಲ ಅದು ಮಿಥಿಕಲ್, ಅಂದ್ರೆ ಹಿಂಗಿರ್ಬೇಕು ಅಂತ ಇಮ್ಯಾಜಿನೇಷನ್ ತರ ಇತ್ತು ಜನರಿಗಷ್ಟೇ. ಈಗ ಅದು ಚಾಟ್ GPT, ಜೆಮಿನಿ ಮೂಲಕ
ನಮಗೆ ಮುಂದೆ ಬಂದು ನಿಂತಿದೆ ಅಲ್ವಾ ಅದು. ಅದಕ್ಕಾಗಿ ಎಲ್ಲದಕ್ಕೂ AI ಅನ್ನೋ ವರ್ಡ್ ಉಪಯೋಗಿಸ್ಬೇಕು. ಅದಕ್ಕೆ ಜಾಬ್ ಡೆಸಿಗ್ನೇಷನ್ಸು ಬದಲಾಗ್ತಿರುತ್ತೆ ಅಲ್ವಾ. ಈ ಜಾಬ್ ಬೇಡ, ಆ ಜಾಬ್ ಬೇಡ, ಈ ಕೆಲಸ ಬೇಡ, ಆ ಕೆಲಸ. ಸ್ಕಿಲ್ ಸೆಟ್ ಯಾವತ್ತೂ ಅಪ್ಗ್ರೇಡ್ ಆಗ್ತಿರ್ಬೇಕು, ಇಲ್ಲಾಂದರೆ ಕಂಪ್ನಿ ಕಿತ್ತಾಕತ್ತೆ. ನೀನು ಯಾವ ಸರ್ಟಿಫಿಕೇಶನ್ ತೊಗೊಂಡಿದ್ಯೋ ಆ ಸರ್ಟಿಫಿಕೇಶನ್ನೇ ಇರ್ರೆಲೆವೆಂಟ್ ಆಗಿಬಿಟ್ರೆ ಏನು ಮಾಡ್ತೀಯಾ? ಕಂಪ್ನಿ ಬೇರೆ ಕೆಲಸ ಹುಡ್ಕೋ ಅಂದರೆ ಹುಡ್ಕೋಬೋದು, ಯಾಕಂದರೆ ನಿನ್ನ ಹತ್ರ ಸರ್ಟಿಫಿಕೇಟ್ ಇದೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಅಂದರೆ ನೀನು ಕಂಪ್ನಿ ಬೇಡ ಅಂತ ಕಳಿಸಿದ್ರೆ ಹೋಗ್ಬೋದು, ಆದರೆ ನೀನು ಸರ್ಟಿಫಿಕೇಶನ್ನೇ ಇರ್ರೆಲೆವೆಂಟ್ ಆಗಿಬಿಟ್ರೆ ಏನು ಮಾಡ್ತೀಯಾ? ಅಷ್ಟೇ ಯಾಕೆ, ನೀನು ಆಫೀಸಲ್ಲಿ ಲೋನ್ಲಿನೆಸ್ಸು, ಒಂಟಿತನ ಕಾಡ್ತಿದ್ರೆ ತಡ್ಕೋಬಹುದು, ಆದರೆ ನಿನ್ನ ಮನೆಯಲ್ಲೇ ನಿನಗೆ ಲೋನ್ಲಿನೆಸ್ ಕಾಡ್ತಿದೆ ಅಂದರೆ ನಿಲ್ಲಲು ಬಾರದು ನೋಡಯ್ಯ. ದರೆ ಹತ್ತಿ ಉರಿಯೋದಂದ್ರೆ ಅದು. ನಮ್ಮ ಫೌಂಡೇಶನ್ಸೇ ಶೇಕ್ ಆಗ್ತಿದ್ರೆ ಮನೆ ಕಟ್ಟಿರ್ತೀವಿ, ಮೇಲ್ಗಡೆ ಸ್ವಲ್ಪ ಸೋರ್ತಿದೆ ಛಾವಣಿ ಅಂದರೆ ಫಿಕ್ಸ್ ಮಾಡ್ಬೋದು ಬೇಸಿಗೆ ಇದ್ದಾಗ. ಆದರೆ ಅಡಿಪಾಯನೇ ನಡಗುತ್ತಿದ್ರೆ ಏನು ಫಿಕ್ಸ್ ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ, ಮಲಗಕ್ಕಾಗಲ್ಲ, ಭಯ ಆಗ್ತಿರತ್ತೆ ಯಾವಾಗ ಮನೆ ಬೀಳತ್ತೋ ಅಂತ. ಆ ರೀತಿಯ ಸಮಸ್ಯೆ ಆಗಿದೆಯಲ್ಲಪ್ಪ. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ. ಅಂದರೆ ಏರಿ ಅಂದ್ರೆ ಏನು? ಕೆರೆನೇ ನೀರನ್ನ ಕೊಡ್ಬಿಟ್ರೆ ಯಾರೋ ಒಬ್ರು ನೀರನ್ನ ತಗೊಂಡೋಗ್ತಾರೆ, ಹೈಜಾಕ್ ಮಾಡ್ತಾರೆ, ಅಥವಾ ಬಿಡಬೇಕಾಗತ್ತೆ ಬೇರೆ ರಾಜ್ಯಕ್ಕೆ, ಇವೆಲ್ಲ ಇರ್ಬೋದು. ಆದರೆ ಆ ಕೆರೆನೇ ಅಥವಾ ನದಿಯ ಪಾತ್ರವೇ ನೀರನ್ನ ಉಂಡು ಬಿಟ್ರೆ, ಅಂದರೆ ಕನ್ಸ್ಯೂಮ್ ಮಾಡಿಬಿಟ್ರೆ, ಸೇವಿಸ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಬೇಲಿ ಕೈಯ ಮೇವಡೆ. ಗೆಯ್ಯೋದು ಅಂದರೆ ಬೆಳೆ ಅಲ್ವಾ, ಬೆಳೆಸೋದು, ಹೊಲದಲ್ಲಿ ಕೆಲಸ ಮಾಡೋದು, ಅದರಿಂದ ಬರೋ ಹಾರ್ವೆಸ್ಟ್ ಇರುತ್ತಲ್ಲ, ಅದನ್ನ ಬೆಳೆಯನ್ನ, ಕ್ರಾಪ್ನ ಬೇಲಿನೇ ಮೇಯ್ದ್ಬಿಟ್ರೆ, ಇದನ್ನ ಹಳೆ ಕಡೆನೂ ಕೇಳಿರ್ತೇವಲ್ಲ ಎಷ್ಟೊಂದು ಕಡೆ, ಬೇಲಿ ಎದ್ದು ಹೊಲ ಮೇಯ್ದಡೆ ಅಂತಂಗೆ. ಅದೇ ರೀತಿ ಬೇಲಿನೇ ಆ ಬೆಳೆಯನ್ನ ಉಂಡು ಬಿಟ್ರೆ ಏನಾಗತ್ತೆ? ನಾರಿ ತನ್ನ ಮನೆಯಲ್ಲಿ ಕಡುವಡೆ. ಏನಪ್ಪ ಹೀಗೆ ಹೇಳಿದ್ದಾರೆ ಬಸವಗುರು ಅಂತ ಅನಿಸ್ಬಹುದು. ಏನಂದ್ರೆ ಸ್ನೇಹಿತರೆ, ಆಗ ಬಹುತೇಕವಾಗಿ ವುಮೆನ್ ವರ್ ಹೋಮ್ ಬೌಂಡ್ ಅಲ್ವಾ, ಅಂದ್ರೆ ಹೆಣ್ಮಕ್ಳು ಮನೇಲಿ ಇರ್ತಿದ್ರಲ್ವಾ, ಹಾಗಾಗಿ ಮನೇಲಿ ಅವರೇ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಅನಿಸ್ಕೋತಿದ್ರು. ಇವತ್ತು ಎಲ್ಲರೂ ಫಾರ್ ಗುಡ್, ಒಳ್ಳೇದಕ್ಕೇನೆ ವರ್ಕ್ ಫೋರ್ಸ್ಗೆ ಜಾಯ್ನ್ ಆಗಿದ್ದಾರೆ. ಸಮಾಜದ ಪರಿಸ್ಥಿತಿಗಳು ಬದಲಾಗಿದೆ. ಆಮೇಲೆ ಇನ್ನೊಂದೇನಂದ್ರೆ, ನ್ಯಾಚುರಲಿ ಇದು ನಮ್ಮ ನಂಬಿಕೆಯಲ್ಲಿದೆ, ಹೆಂಗಸರು ಗಂಡಸರಿಗಿಂತ ಸ್ವಲ್ಪ ನಂಬಿಕೆಗೆ ಅರ್ಹರು ಅಂತ, ನಂಬಬಹುದು ಹೆಣ್ಮಕ್ಳನ್ನ ಗಂಡಸರಿಗಿಂತ ಅಂತ. ಈ ರೀತಿಯ ಚಿಂತನೆಗಳು ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಇದ್ದು, ಅದು ಒಳ್ಳೆ ಕಾರಣಕ್ಕೆ ಇವತ್ತು ಬದಲಾಗಿದೆ. ಜೆಂಡರ್ ಸ್ಟೀರಿಯೋಟೈಪ್ಸ್ ನ ದಾಟಬೇಕು ಅಂತ ನಾವು ಹಿಂದೆ ಡಾಸೆನ್ ಟಾಕ್ಸ್ 24 ಕಾರಂತರ ಬಗ್ಗೆ ಮಾತಾಡ್ತಿದ್ದಾಗ ಯೋಚನೆ ಮಾಡಿದ್ಯಲ್ಲ. ಅಂದ್ರೆ ಇವತ್ತು ಸಮಾಜ ಬದಲಾಗ್ತಿದೆ, ಜೆಂಡರ್ ಸ್ಟೀರಿಯೋಟೈಪ್ಸ್ ನ ದಾಟಿ ಬೆಳೀತಿದೆ, ಒಳ್ಳೆಯದೇ. ಯಾಕೆ? ಈ ಲಿಂಗ ತಾರತಮ್ಯ, ಜೆಂಡರ್ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಆತ್ಮಕ್ಕೆ ಅಲ್ಲ. ಆತ್ಮಕ್ಕೆ ಲಿಂಗ ತಾರತಮ್ಯ ಇಲ್ವಲ್ಲ. ಆದ್ರೆ ಆಗಿನ ಕಾಲಘಟ್ಟದಲ್ಲಿ ಈ ರೀತಿಯ ನಂಬಿಕೆ ಇದ್ದಾಗ ಹೆಂಗಸರು ಮನೆಯಲ್ಲೇ ಇರ್ತಿದ್ರು, ಮಕ್ಕಳು ನೋಡ್ಕೊಂಡು ಅಥವಾ ಅಡಿಗೆ ಮಾಡ್ಕೊಂಡು ಅನ್ನೋ ಸಂದರ್ಭದಲ್ಲಿ ಹೆಣ್ಮಗುನೇ ಅಥವಾ ಹಿಂಸೆ ಮನೆಯಲ್ಲಿ ಕಳ್ತನ ಮಾಡಕ್ ಶುರು ಮಾಡಿದ್ರೆ, ಅಂದ್ರೆ ಮಕ್ಕಳು ಕಳ್ತನ ಮಾಡಿದ್ರೆ ಚಿಕ್ಕವರಿದ್ದಾಗ ತಾಯಿ ಹೊಡೆದೋ ಬೈದೋ ಬುದ್ಧಿ ಹೇಳ್ತಿದ್ರಲ್ವಾ, ಅದೇ ತಾಯಿನೇ ಮಾಡಕ್ ಶುರು ಮಾಡಿದ್ರೆ ಅನ್ನೋ ಅರ್ಥ ಇಲ್ಲಿದೆ. ಅಂದಿನ ಕಾಲಘಟ್ಟಕ್ಕೆ ಅನ್ವಯ ಆಗೋ ಅರ್ಥ ಅಷ್ಟೇ ಇದು. ನಾರಿ ತನ್ನ ಮನೆಯಲ್ಲಿ ಕಳುವಡೆ ಅಂದ್ರೆ ಎಲ್ಲ ಉದಾಹರಣೆಗಳಲ್ಲೂ ಬಸವಗುರು ಹೇಳ್ತಿರೋದು ಮನುಷ್ಯನಿಗೆ ನಿಜವಾದ ಭಯಗಳು ಯಾವಾಗ ಅಂದ್ರೆ, ಯಾವುದು ಭದ್ರತೆಯನ್ನ ಒದಗಿಸತ್ತೆ ಅನ್ಕೊಂಡಿದ್ವೋ ಅದೇ ಅಭದ್ರತೆಗೆ ಕಾರಣ ಆಗ್ಬಿಟ್ರೆ ಎಷ್ಟಪ್ಪ ಕಷ್ಟ. ನಮ್ಮನ್ನ ರಕ್ಷಿಸ್ಬೇಕಾದವ್ರೆ ನಮ್ಮನ್ನ ತೊಂದರೆ ಕೊಡಕ್ಕೆ ನಿಂತ್ಕೊಂಡ್ಬಿಟ್ರೆ ಜೀವನ ಎಂಥ ನರಕ ಆಗ್ಬಿಡತ್ತೆ. ಅದಕ್ಕೆ ಮಹಾನ್ ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡ್ ಅನ್ಕ್ಯಾನಿ ಅಂದ, ಫ್ರಾಯ್ಡಿಯನ್ ಅನ್ಕ್ಯಾನಿ ಅಂತ ಹುಡುಕಿ ನೋಡಬಹುದು. ಅಂದ್ರೆ ನಾವು ಯಾವುದ್ರ ಬಗ್ಗೆ ಅತ್ಯಂತ ಫೆಮಿಲಿಯರ್ ಆಗಿದ್ವಿ ಅಂತ ಅನ್ಕೊಂಡಿದ್ವೋ ಅದೇ ನಮ್ಮನ್ನ ಭಯ ಉಂಟಾಗೋ ಹಾಗೆ ಮಾಡಿದ್ರೆ ಅದೇನಾಗತ್ತೆ? ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ. ಅಂದ್ರೆ ತಾಯಿ ಹಾಲೇ ಎಲ್ಲ ಮಗುವಿಗೂ ಮೂಲ ಆಹಾರ ಅಲ್ವಾ ಹುಟ್ಟಿದಾಗ. ಅದೇ ನಂಜಾದ್ರೆ, ಅದೇ ವಿಷವಾದ್ರೆ ಹೇಗೆ ಅಂದ್ರೆ, ದಿನ 3 ವಚನಗಳಲ್ಲೂ ಬಸವಗುರು ಮನುಷ್ಯನಲ್ಲಿ ಪ್ರತಿ ಹಂತದಲ್ಲೂ ಕುಂದುತ್ತಿರುವ ನಂಬಿಕೆಯ ಪ್ರಮಾಣದ ಬಗ್ಗೆ ಹೇಳ್ತಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಎಲ್ಲರೂ ಒಂದೊಂದು ದ್ವೀಪಗಳೇ, ಎವ್ರಿವನ್ ಈಸ್ ಅನ್ ಐಲ್ಯಾಂಡ್. ಆದ್ದರಿಂದ ಒಂಟಿತನ, ಭಯಗಳು, ಅಭದ್ರತೆಗಳು ಹೆಚ್ಚಾಗಿವೆ. ಡ್ರೀಮ್ ಹೌಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡು 2.5 ಕೋಟಿ ಮನೆ ತಗೊಂಡು ಫೋಟೋ ಹಾಕ್ಬಿಟ್ಟು ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಬಿಟ್ಟು ಮನೆಗೆ ಹೋಗಿರ್ತೀವಿ, ಶಿಫ್ಟ್ ಆಗಿರ್ತೀವಿ. ಅಲ್ಲಿ ಯಾರು ನಮ್ಮವರು ಅನ್ಸಲ್ಲ, ಎಲ್ಲರೂ ಇರ್ತಾರೆ ಸುತ್ತಮುತ್ತಲು, ಸಿಕ್ಕಾಬಟ್ಟೆ ಜನ ಇರ್ತಾರೆ, ಆದ್ರೆ ನಮ್ಮವರು ಅನ್ಸಲ್ಲ. ಆಗ ನಮ್ಮ ಹೊಸ ಮನೆ, ನಮ್ಮ ಇಷ್ಟವಾದ ಮನೆನೇ ನಮ್ಗೆ ಲಕ್ಸುರಿ ಜೈಲ್ ಅನ್ಸ್ಬಿಡುತ್ತೆ, ಐಷಾರಾಮಿ ಸೆರೆಮನೆ ಅನ್ಸ್ಬಿಡುತ್ತೆ. ಆಗ ಅದನ್ನ ಬಸವಗುರು ಹೇಳಿದ್ದು ಏರಿ ನೀರುಂಬಡೆ ಅಂದ್ರೆ ಅದು
ಕೆರೆಯೇ ತನ್ನ ನೀರನ್ನ ಕೊಡ್ರೆ, ನಮ್ಮ ಮನೆಯೇ ನಮಗೆ ಅನ್ಕ್ಯಾನಿ ಫೀಲಿಂಗ್ ಕೊಟ್ರೆ, ಲೋನ್ಲಿನೆಸ್ ಕೊಟ್ರೆ ಏನ್ ಮಾಡೋದು? ನಮ್ಮ ಜೀವನದ ಪರ್ಪಸ್ನ ನಾವು ಕಂಡುಕೊಳ್ಳದೆ ಇಂಥ ಸಮಸ್ಯೆಗಳು ದೊಡ್ಡದಾಗ್ತಾ ಇರುತ್ತೆ. ನಮ್ಮ ಜೀವನದ ಒಂದು ಹೈಯರ್ ಪರ್ಪಸ್, ನಮ್ಮನ್ನ ದಾಟಿದ ಒಂದು ಪರ್ಪಸ್ನಲ್ಲಿ ನಾವು ಫೋಕಸ್ ಆಗಿದ್ರೆ ನಮಗೆ ಈ ರೀತಿಯ ಸಮಸ್ಯೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಯಾಕೆ? ಆ ಪರ್ಪಸ್ ನಮ್ಮನ್ನ ಸ್ಟ್ರೀಮ್ ಲೈನ್ ಮಾಡಿ ಡ್ರೈವ್ ಮಾಡ್ತಾ ಹೋಗುತ್ತೆ. ಈ ಜನರೇಷನ್ ಅಲ್ಲಿ ಅದು ತುಂಬಾ ಶಿಫ್ಟ್ ಆಗಿದೆ ಅಲ್ವಾ ಸ್ನೇಹಿತರೆ? ನಮ್ಮ ಪೋಷಕರು, ಪೇರೆಂಟ್ಸ್ ಎಷ್ಟು ಸಲ ಕಂಪ್ನಿ ಬದಲಾಯಿಸಿದ್ರು, ಏನೋ ಕಷ್ಟ, ಬಾಸ್ ಸರಿ ಇಲ್ಲ ಅಂತ ಬೈಕೊಂಡು ಒದ್ದಾಡ್ಕೊಂಡು ಬಸ್ಸಲ್ಲಿ ಓಡಾಡ್ಕೊಂಡು ಜೀವನ ಪೂರ್ತಿ ಅದೇ ಕೆಟ್ಟ ಕಂಪ್ನಿಲೇ ಗುಮಾಸ್ತರಾಗೋ, ಅಕೌಂಟೆಂಟ್ ಆಗೋ, ಆಫೀಸ್ ಬೇರೆ ಏನೋ ಒಂದು ಆಗ್ಬಿಟ್ಟು ಪಾಪ ರಿಟೈರ್ ಆಗ್ತಿದ್ರು. ನಾವು ಎಷ್ಟು ಸಲ ಕಂಪ್ನಿನ ಬದಲಾಯಿಸ್ತೀವಿ. ಅವಕಾಶಗಳು ಹಂಗಿದೆ, ತಪ್ಪಂತಲ್ಲ. ಅಯ್ಯೋ ಕೆಲಸ ಬದಲಾಯಿಸಿದ್ರೆ ತಪ್ಪ? ಖಂಡಿತ ಅಲ್ಲ. ಆದ್ರೆ ಪ್ರತಿ ಸಲ ಹಂಗ್ ಮಾಡಿದಾಗೂ ನಮಗೆ ಅನುಭವ ಆಗುವ ಅಭದ್ರತೆಗಳು, ಒಂಟಿತನಗಳನ್ನ ಬಸವಣ್ಣನವರು ಹೇಳ್ತಿದ್ದಾರೆ. ಮತ್ತೆ ನಾವೇನ್ ಮಾಡಬೇಕು? ನಮ್ಮ ಪೇರೆಂಟ್ಸ್ ತರ ನಾವು ಒಂದೇ ಕಂಪ್ನಿಲಿ 3% 2% ಹೈಕ್ ಇರಕ್ಕಾಗತ್ತಾ? ಅವಶ್ಯಕತೆ ಇಲ್ಲ. ಪ್ರತಿ ಸಲ ಕಂಪ್ನಿನ ಯಾಕೆ ಬದಲಾಯಿಸ್ತಿದೀವಿ ಅಂದ್ರೆ ಜಾಸ್ತಿ ಸ್ಯಾಲ್ರಿಗೆ ಅಂತ ಹೇಳೋರ್ ಬದಲು ನನಗೆ ಒಳ್ಳೆ ಅವಕಾಶಗಳಿದೆ, ಮುಂದೆ ನಾನೇ ಒಂದು ಕಂಪ್ನಿ ಶುರು ಮಾಡಕ್ಕೆ ಈ ಕಂಪ್ನಿಲಿ ಕಲಿಬಹುದು, ಆ ರೀತಿ ಯಾವುದೋ ಒಂದು ನಮ್ಮನ್ನು ದಾಟಿದ ಉದ್ದೇಶ ಇದ್ದಾಗ ಈ ರೀತಿಯ ಸಮಸ್ಯೆಗಳ ಸಾಂದ್ರತೆ ಕಡಿಮೆ ಆಗತ್ತೆ. ಅಂದ್ರೆ ಅವು ಅಷ್ಟು ನಮ್ಮನ್ನ ಹೆದರ್ಸೋದಿಲ್ಲ. ಅದನ್ನ ಬಿಟ್ಟು ಬರೀ ಪ್ರತಿಫಲ, ಅಲ್ಲಿ ಕ್ಯಾಬ್ ಇಲ್ಲ ಅದಕ್ಕೆ ಇಲ್ಲಿ ಬಿಟ್ಟೆ, ಏನೋ ಒಂದು ಈ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನೇ ದೊಡ್ಡದು ಮಾಡ್ಕೊಂಡು ನಾವು ಕಂಪ್ನಿ ಬದಲಾಯಿಸ್ತಾ ಒಂದಿಷ್ಟು ಜಾಸ್ತಿ ದುಡ್ದಿರ್ಬೋದು, ಆದ್ರೆ ಆಂಗ್ಸೈಟಿ, ಅಭದ್ರತೆಗಳಿಂದ ಬ್ಲಡ್ ಪ್ರೆಷರ್ ಅಂಡ್ ಶುಗರ್ ಲೆವೆಲ್ಸು ಜಾಸ್ತಿಯಾಗಿ ಆರೋಗ್ಯದ ಮೇಲೆ ಅದನ್ನೇ ಖರ್ಚು ಮಾಡ್ತಿರ್ತೀವಿ. ಅದಕ್ಕೆ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತೀವಿ, ಕಂಪ್ನಿನೂ ಕೊಡ್ತಿರುತ್ತೆ, ಅದ್ರದ್ದೇನೋ ರಿಕವರಿ ಆಗಲ್ಲ, ಮತ್ತೆ ಅಲ್ಲೊಂದು ಆಂಗ್ಸೈಟಿ. ಇದು ನಮ್ಮ ಸಮಸ್ಯೆನೇ ಅಲ್ವಾ ಸ್ನೇಹಿತರೆ? ಅದಕ್ಕೆ ಬಸವ ಗುರುವಿನ ತತ್ವ ಇವತ್ತು ಅನ್ವಯ ಅನ್ನೋದು. ಮುಂದೆ ಬಸವಗುರು ಮನುಷ್ಯನ ಜೀವನದ ವಿವಿಧ ಕಾಲಘಟ್ಟದಲ್ಲಿ ಬರುವ ಜನರು, ವ್ಯವಸ್ಥೆಗಳು ಮತ್ತು ಭೋಗಗಳು, ಅವುಗಳ ಜೊತೆ ನಮಗೆ ಉಂಟಾಗುವ ಅತಿಯಾದ ಅನುಬಂಧಗಳು ಅಂದ್ರೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್, ಇದರ ಬಗ್ಗೆ ಹೇಳ್ತಾ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೆ ಅಯ್ಯ, ಅಂಬುದಿಯ ಮುನಿ ಆಪೋಷಣವ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ ಅಯ್ಯ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನಂಟ ನೀನೇ ಅಯ್ಯ, ಕೂಡಲ ಸಂಗಮ ದೇವಯ್ಯ. ನಮ್ಮ ಜೀವನದ ಅವಧಿ ಒಂದು ಸುಮಾರು ಈಗ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಅವಧಿ, ಮೊದಲಿನಕ್ಕಿಂತ ಈಗ ಅನಾರೋಗ್ಯದಲ್ಲೂ ಬದುಕುವ ವ್ಯವಸ್ಥೆ ಇದೆಯಲ್ವಾ. ಹಾಗಾಗಿ 80 ವರ್ಷ ಅನ್ಕೊಂಡ್ರೆ ನಮ್ಮ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ಮಿಡ್ ಲೈಫ್ ಅಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಬೇರೆ ಬೇರೆ ರೀತಿಯ ಜನರು ನಮ್ಮ ಜೀವನವನ್ನ ಹಾದು ಹೋಗ್ತಾರೆ. ಯಾರು ಪರ್ಮನೆಂಟು? ಎಲ್ಲರೂ ಟೆಂಪರರಿ, ಬಟ್ ದ ಡಿಗ್ರಿ ಆಫ್ ಟೆಂಪರಾಲಿಟಿ ಇಸ್ ಡಿಫರೆಂಟ್. ಅಂದ್ರೆ ಎಲ್ಲರೂ ತಾತ್ಕಾಲಿಕವೇ, ಯಾಕಂದ್ರೆ ನಾವೇ ತಾತ್ಕಾಲಿಕ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಸ್ನೇಹಿತರು, ಬಾಳ ಸಂಗಾತಿ ಇರಬಹುದು, ತಂದೆ ತಾಯಿ, ಕಲೀಗ್ಸು, ಜಿಮ್ ಫ್ರೆಂಡ್ಸು, ರಾಯಲ್ ಎನ್ಫೀಲ್ಡ್ ಕ್ಲಬ್ ಫ್ರೆಂಡ್ಸು, ಯಾರು ಪರ್ಮನೆಂಟು, ಯಾರು ಟೆಂಪ್ರರಿ ಅಂದ್ರೆ ಎಲ್ಲರೂ ಟೆಂಪ್ರರಿ. ಕೆಲವರು ಆ ಟೆಂಪ್ರರಿ ಅವಧಿಯನ್ನ ವಿಸ್ತಾರ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಬಂದಿರ್ತಾರೆ. ಅವರು ಬಹುಶಃ ಸಂಗಾತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರನ್ನೂ ನಾವು ಬಿಡಬೇಕಾಗತ್ತೆ. ಯಾಕೆ? ನಮ್ಮನ್ನೇ ನಾವು ಕೊನೆಗೆ ಬಿಡಬೇಕಾಗತ್ತಲ್ವಾ. ಯಾರೇ ನಮ್ಮ ಜೀವನದಲ್ಲಿ ಬರಲಿ, ಯಾವುದೇ ವ್ಯವಸ್ಥೆ ನಮ್ಮ ಜೀವನದಲ್ಲಿ ಬರಲಿ, ಅದು ಒಂದು ರೀತಿಯ ಸಂತೋಷ, ದುಃಖ ಎಲ್ಲವನ್ನೂ ತಂದಿರತ್ತೆ ಅಲ್ವಾ. ಬಹುತೇಕವಾಗಿ ಅದು ಮಿಶ್ರಣವಾಗೇ ಇರುತ್ತೆ. ಅಂದ್ರೆ ಈಗ ಒಳ್ಳೆ ಕೆಲಸ ಇದ್ದಾಗ ನಾವು ಹೊಸ ರೀತಿಯ ಕನ್ಸ್ಯೂಮರಿಸಮ್ ಅಭ್ಯಾಸ ಮಾಡ್ಕೋತೀವಿ ಅಂತ ಹಿಂದೆ ಯೋಚನೆ ಮಾಡಿದ್ವಿ ಅಲ್ವಾ. ಕನ್ಸಂಪ್ಷನ್, ಯಾವುದೋ ರೀತಿಯ ಆಹಾರದ ಆಸೆ ಇರ್ಬೋದು, ಸ್ವೀಟ್ ಅಂದ್ರೆ ಆಸೆ ಇರಬಹುದು, ಯಾವುದೋ ಮಾಕ್ಟೇಲೇ ಆಸೆ ಇರ್ಬೋದು. ಅದು ಅದರ ಪ್ರಕೃತಿಯನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಗೆ ಗೊತ್ತಾಗೋದೇನಂದ್ರೆ, ಅದರ ಬಗ್ಗೆ ಅಪೇಕ್ಷೆ ಹೆಚ್ಚಾಗ್ತಾ ಇಂಟೆನ್ಸಿಫೈ ಆಗಿ, ಸಾಂದ್ರತೆ ಹೆಚ್ಚಾಗಿ, ಅದು ನಾವು ತೀರಿಸಿಕೊಂಡ ಬಳಿಕ ನಿಧಾನವಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ಬೇಕು, ಶುಕ್ರವಾರ ರಾತ್ರಿ ಫುಲ್ಲು ಖುಷಿಯಾಗಿರ್ತೀವಿ, ಶನಿವಾರ ಬೆಳಗ್ಗೆ ಅಲ್ಲಿ ರೀಚ್ ಆಗ್ತಿದ್ದಂಗೆ ನಮ್ಮನ್ನು ತಡೆಯೋರಿಲ್ಲ, ಶನಿವಾರ ಸಾಯಂಕಾಲ ಆಗ್ತಿದ್ದಂಗೆ ಅಯ್ಯೋ ಹಾಫ್ ಪೀರಿಯಡ್ ಮುಗ್ದೋಯ್ತು, ಇಡೀ ಭಾನುವಾರ ನಾಳೆ ಸೋಮವಾರ ಅಂತ ಬೇಸರದಲ್ಲಿ ಕಳಿತೀವಿ, ಭಾನುವಾರ ಸಾಯಂಕಾಲ ಅಂತೂ ನಮ್ಮಷ್ಟು ದುಃಖಿಗಳಿರಲ್ಲ. ಅಂದರೆ ಎವ್ರಿಥಿಂಗ್ ಈಸ್ ಇನ್ ಎ ಸ್ಟೇಟ್ ಆಫ್ ಫ್ಲಕ್ಸ್. ಫ್ಲಕ್ಸ್ ಅಂದರೆ
ಎಲ್ಲವೂ ಜಂಗಮ. ಅದನ್ನ ಬಸವಣ್ಣನವರು ಮತ್ತು ಹೇಳಿದ್ರಲ್ವಾ, ಎಲ್ಲವೂ ಜಂಗಮ. ಎವ್ರಿಥಿಂಗ್ ಈಸ್ ಕಾನ್ಸ್ಟೆಂಟ್ಲಿ ಶಿಫ್ಟಿಂಗ್ ಇಟ್ಸ್ ಓನ್ ಪೊಸಿಷನ್ ಅಂಡ್ ಸ್ಟೇಟ್. ಅದರ ಸ್ಥಿತಿಯನ್ನ ಅದು ಕಳ್ಕೊತಿರುತ್ತೆ, ಇನ್ಯಾವುದೋ ಸ್ಥಿತಿಯನ್ನ ಅದು ಪಡ್ಕೋತಾನೇ ಇರುತ್ತೆ ಸತತವಾಗಿ. ನಮಗೆ ಅದು ಗೋಚರವಾಗ್ತಿರಲ್ಲ ತಕ್ಷಣ ಕಣ್ಣಿಗೆ ಅಷ್ಟೇ. ಈಗ ಉದಾಹರಣೆಗೆ ಸಮುದ್ರದ ಸ್ಥಿತಿ ದ್ರವ ಅಂದ್ರೆ ಅದು ಸತತವಾಗಿ ದ್ರವದ ಸ್ಥಿತಿಯನ್ನ ಕಳ್ಕೋತಾ ಅದಿಯಾಗ್ತಿರುತ್ತೆ. ಮೋಡ ಇನ್ನ 6 ತಿಂಗಳಾದ್ಮೇಲೆ ಮಳೆ ಬರುತ್ತೆ ಅಂದ್ರೆ ಮಳೆ ಬರೋ ಟೈಮಿಗೆ ಮಾತ್ರ ಅದು ಲಿಕ್ವಿಡೇಟ್ ಆಗಲ್ಲ, ಅದರ ಸ್ಥಿತಿ ನಿಧಾನವಾಗಿ ಕ್ಷೀಣಿಸ್ತಾನೆ ಇರುತ್ತೆ. ಅದಕ್ಕೆ ಹಿಂದೆ ಹೇಳಿದ್ವಲ್ವಾ, ತಾವೋಯಿಸಂನಲ್ಲಿ ಹಗಲಿನಲ್ಲಿ ರಾತ್ರಿ ಹೇಳ್ತಾ ಇರುತ್ತೆ, ನಮಗೆ ಕಾಣಲ್ಲ, ರಾತ್ರಿಯಲ್ಲಿ ಹಗಲು ನಿಧಾನವಾಗಿ ಹೇಳ್ತಿರುತ್ತೆ. ಹಂಗೆ ಭಗವದ್ಗೀತೆ ಪ್ರಕಾರನೂ ನಾವು ಅರ್ಥ ಮಾಡ್ಕೋತಾ ಹೋದ್ರೆ ಕೌಮಾರಂ ಯೌವನಂ ಜರ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಸ್ಥಿತಿಗಳು, ಕೌಮಾರ ಅಂದ್ರೆ ಬಾಲ್ಯ, ಯೌವನ ಜರ ಮುಪ್ಪು, ಮೂರರಲ್ಲೂ ಒಂದರ ಅಂಶ ಇನ್ನೊಂದರಲ್ಲಿ ಅಡಗಿರತ್ತೆ. ಅಂದ್ರೆ 13 ವರ್ಷದ ಹುಡುಗ ಅಥವಾ ಹುಡುಗಿ ಬಾಲ್ಯಾವಸ್ಥೆಯಲ್ಲಿದ್ದಾರ, ಟೀನೇಜಿಗೆ ಬಂದಿದಾರ? ಇನ್ನ ಟೀನೇಜಿಗೆ ಬಂದಿಲ್ಲ, ಆದ್ರೆ ಬಾಲ್ಯಾವಸ್ಥೆನೂ ಪೂರ್ತಿ ಇಲ್ವಲ್ಲ. 18-16 ವರ್ಷ ಹುಡುಗ ಅನ್ಕೊಂಡ್ರೆ 16 ವರ್ಷದಲ್ಲಿ ಬಾಲ್ಯ 10% ಇದೆ, ಯೌವನ 90% ಇದೆ. 18 ವರ್ಷದಲ್ಲಿ ಯೌವನ 99% ಇದೆ, ಬಾಲ್ಯ 1% ಇದೆ. ಅಂದ್ರೆ ಆ ಯೌವನದಲ್ಲಿ ವೃದ್ಧಾಪ್ಯ ಒಂದು 5% ಬಂದಿದೆ ಆಗ್ಲಿ. ಸೊ ಎವ್ರಿಥಿಂಗ್ ಈಸ್ ಇನ್ ಎ ಸ್ಟೇಟ್ ಆಫ್ ಫ್ಲಕ್ಸ್ ಅನ್ನೋದು ನಾವು ತಿಳ್ಕೊಂಡಾಗ ನಮಗೆ ನನ್ನ ರೆಸಾರ್ಟು, ವೀಕೆಂಡು, ಗೆಟವೇಸು, ಯಾವುದೇ ಕನ್ಸಂಪ್ಷನ್ ಇರಬಹುದು, ನಮ್ಮ ಜೀವನದಲ್ಲಿ ಬಂದು ಹೋಗೋ ವ್ಯಕ್ತಿಗಳಿರಬಹುದು, ಎಲ್ಲರೂ ಸತತವಾಗಿ ಇಲ್ಲವಾಗ್ತಾ ಇದ್ದಾರೆ ಅಥವಾ ಇಲ್ಲವಾಗ್ತಿದೆ ನಮ್ಮನ್ನೂ ಕೂಡಿಸಿಕೊಂಡು. ಅದು ನಮ್ಮ ಕಾಮದ ಸೆಕ್ಸುಯಲ್ ಪ್ಲೆಷರ್ಗೂ ಅನ್ವಯ ಆಗಬಹುದಲ್ವಾ. ಕಾಮದ ಸಾಂದ್ರತೆ ಒಂದು ಹಂತದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಆಮೇಲೆ ಒಂದು ವಯಸ್ಸಿನ ನಂತರ ಕ್ಷೀಣಿಸ್ತಾ ಹೋಗುತ್ತೆ. ಅಷ್ಟೇ ಯಾಕೆ, ಅದರ ಪ್ರಕ್ರಿಯೆ ಅಂತ ಗಮನಿಸಿದ್ರು 3, 2, 4, 5 ದಿನಕ್ಕೆ ಹೆಚ್ಚಾಗತ್ತೆ. ಮತ್ತೊಂದಿಷ್ಟು ಸಲ್ಲಾಪದ ನಂತರ ನಮ್ಮ ದಾಹ ಟೆಂಪ್ರರಿಯಾಗಿ ತಾತ್ಕಾಲಿಕವಾಗಿ ಕ್ವೆಂಚ್ ಆದ್ಮೇಲೆ ಸ್ವಲ್ಪ ಕ್ಷೀಣಿಸತ್ತೆ, ಮತ್ತೆ ಏರುತ್ತೆ, ಮತ್ತೆ ಇಳಿಯತ್ತೆ. ಭೈರಪ್ಪನವರ ಮಹಾನ್ ಕಾದಂಬರಿ ಮಂದ್ರದಲ್ಲಿ ಮೋಹನ್ ಲಾಲಂಗೆ ಅದೇ ಪ್ರಶ್ನೆ, ಇದೇನಿದು, ನಾನಿಷ್ಟು ದೊಡ್ಡ ಸಂಗೀತಗಾರ, ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ, ಆದ್ರೆ ಈ ಸಮಸ್ಯೆಯನ್ನ ಮೀರಕ್ಕಾಗ್ತಿಲ್ವಲ್ಲ. ಏರತ್ತೆ, ತೀರಿಸಿದಾಗ ಇಳಿಯತ್ತೆ, ಮತ್ತೇರತ್ತೆ. ಇದಕ್ಕೆ ದಾಟೋ ಶಕ್ತಿ ನನ್ನಲ್ಲಿ ಇದ್ದಿದ್ರೆ, ಇದನ್ನ ಮೀರೋ ಶಕ್ತಿಲಿ ಇದ್ದಿದ್ರೆ ನಾನು ಇನ್ನಷ್ಟು ದೊಡ್ಡ ಸಾಧನೆ ಮಾಡ್ಬೋದಿತ್ತು ಅಂತ ಪ್ರಶ್ನೆ ಹೇಳುತ್ತೆ. ಅಂದ್ರೆ ಕಾಮವೂ ಸಹ ಎಲ್ಲ ವ್ಯವಸ್ಥೆ, ವ್ಯಕ್ತಿ ಮತ್ತು ಜಗತ್ತಿನ ಹಾಗೆ ಬದಲಾಗ್ತಾ ಇರುತ್ತೆ. ಅದು ಇಟ್ಸ್ ಇನ್ ಎ ಸ್ಟೇಟ್ ಆಫ್ ಫ್ಲಕ್ಸ್. ಅದಕ್ಕೆ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ. ಅಂಬುದಿ ಅಂದರೆ ಸಮುದ್ರ ಚಂದ್ರೋದಯ ಆಗ್ತಿದಂಗೆ ಜೋರಾಗಿ ಹರ್ಷ ವ್ಯಕ್ತಪಡಿಸ್ತಿರುತ್ತೆ ಅನ್ನೋ ಒಂದು ಸಂಕೇತವನ್ನ ಕೇಳಿರ್ತೇವಲ್ವಾ. ಉಕ್ತಾ ಇರುತ್ತೆ, ಸಮುದ್ರ ಉಕ್ತಿರತ್ತೆ. ಅಂದ್ರೆ ಇದನ್ನ ಯಾವ್ದಕ್ಕಾದ್ರೂ ಅನ್ವಯ ಮಾಡ್ಕೋಬಹುದು. ಹಿಂದೆ ಯೋಚನೆ ಮಾಡಿದ್ವಿ ವಿಷಯದ ಬಗ್ಗೆ. ಅಂಬುದಿ ಹೆಚ್ಚುತ್ತಾ ಇರುತ್ತೆ, ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರೋದಯ ಆಗ್ತಿದೆ ಅಂತ ಸಮುದ್ರ ಕುಣಿತಿದ್ರೆ, ಉಕ್ಕೇರ್ತಾ ಇದ್ರೆ ಚಂದ್ರ ಹಂಗೇ ಇರ್ತಾನ? ಹುಣ್ಣಿಮೆ ಜಾಸ್ತಿ, ಅಮಾವಾಸ್ಯೆ 0, ಮಧ್ಯದಲ್ಲಿ ಆವ್ರೇಜು, ಇದೇ ತರ ಇರುತ್ತೆ. ಅವತ್ತೇ ಚಂದ್ರ ಇದ್ದೇ ಇರ್ತಾನೆ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಇರಲ್ಲ. ಹಗಲಾದಾಗ ಚಂದ್ರ ಕುಂದೇ ಕುಂದುವುದಯ್ಯ. ಹಾಗೆ ನಿನ್ನ ತೃಷೆಗಳು, ಆಸಕ್ತಿಗಳು, ವ್ಯವಸ್ಥೆಗಳು, ನಿನ್ನ ಜೀವನದಲ್ಲಿ ಬರುವ ಜನರ ಪಾತ್ರಗಳು ಯಾವುದೋ ಒಂದು ಸಮಯಕ್ಕೆ, ಚಂದ್ರೋದಯ ಅಂದ್ರೆ ಯಾವುದೋ ಒಂದು ಸರ್ಟನ್ ಟೈಮ್ ಡ್ಯೂರೇಷನ್ಗೆ ಹೆಚ್ಚಿರತ್ತೆ ಅದರ ಜೊತೆ ಒಡನಾಟ. ನಂತರ ಚಂದ್ರ ಕುಂದೇ ಕುಂದುವುದಯ್ಯ. ಹಾಗೆ ಎಲ್ಲವೂ ಕುಂದೇ ಕುಂದತ್ತೆ, ಎಲ್ಲವೂ ಹೋಗೇ ಹೋಗುತ್ತೆ. ಮುಂದೆ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಚಂದ್ರಂಗೆ ರಾಹು ಅಂದ್ರೆ ಮೋಡ ಬಂತು ಅನ್ಕೊಳ್ಳಿ, ಅಥವಾ ಏನೋ ಅಡ್ಡ ಬಂತು ಅನ್ಕೊಳ್ಳಿ. ರಾಹು ಅಂದ್ರೆ ಹ್ಯಾಸ್ ಎ ನೆಗೆಟಿವ್ ಕನೋಟೇಷನ್ ಇನ್ ಇಂಡಿಯನ್ ಮೈಥಾಲಜಿ ಅಲ್ವಾ. ಹಂಗಾಗಿ ಚಂದ್ರಂಗೇನೋ ಅಡ್ಡ ಬಂದ್ಬಿಡ್ತು, ಅವತ್ ಚಂದ್ರ ಬಂದಿಲ್ಲ ಅನ್ಕೊಳ್ಳಿ. ಸಮುದ್ರ ಅಯ್ಯೋ ಹಿಂಗಾಗೋಯ್ತು ಅಂತ ಎದೆ ಬಡ್ಕೊಳತ್ತಾ? ಅದ್ರ ಪಾಡ್ಗದ್ ಇದ್ದೇ ಇರುತ್ತೆ. ಉಕ್ಕಲ್ಲ ಅಷ್ಟೇ, ಅದ್ರ ಪಾಡ್ಗದ್ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲೇ ನಾವು ನೀನಿಲ್ಲದೆ ನಾನಿಲ್ಲ ಅಂತ ಎಷ್ಟು ಹಾಡುಗಳು ಕೇಳಿರ್ತೇವೆ, ಅದನ್ನೇನು ಕವಿತ್ವದಿಂದ ಬರೆದಿರ್ತೇವೆ. ಹಂಗಂತ ತಪ್ಪು ಅಂತಲ್ಲ, ಅದಿರತ್ತೆ, ಅದು ಭಾವವನ್ನು ವ್ಯಕ್ತಪಡಿಸಕ್ಕೆ. ಆದ್ರೆ ಎಷ್ಟು ಜನ ನೀನಿಲ್ದೆ ನಾನಿಲ್ಲ ಅನ್ಕೊಂಡವ್ರು ನಮ್ಮ ಹತ್ರದವರು, ಸಂಗಾತಿನೋ ಯಾರೋ ಹೋದಾಗ ತುಂಬಾ ಹತ್ರದವರೇ ಇರ್ಬೋದು, ನೋವಾಗತ್ತೆ. ಆದ್ರೆ ತಕ್ಷಣ ನಮ್ಮ ಜೀವನವನ್ನ ನಾವು ಕೊನೆಗಾಣಿಸ್ತೇವಾ? ಇಲ್ವಲ್ವಾ? ಅದ್ ಮಾಡ್ಲೂಬಾರ್ದು. ಅದೇ ಜೀವನದ ಚೈತನ್ಯದ ಶಕ್ತಿ, ಅದನ್ನ ಮೀರೋ ಅವಶ್ಯಕತೆನೂ ಇಲ್ಲ. ಹಂಗಿದ್ದಾಗ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೆ ಅಯ್ಯ. ಅವೆರಡು ಒಂದಕ್ಕೊಂದು ಎಷ್ಟು ಸಂವಾದಿಯಾಗಿ ನಡ್ಕೋತಿದ್ವು. ಚಂದ್ರನಿಂದ ಸಮುದ್ರ ಖುಷಿ, ಸಮುದ್ರದ ಅಲೆಯಿಂದ ಚಂದ್ರ ನೋಡ್ತಿದ್ದಾಗ ಆ ಸೌಂಡಲ್ಲಿ ನಮ್ಗೆಷ್ಟು ಖುಷಿ. ಈ ರೀತಿ ಒಂದು ರಾಸ ಏರ್ಪಟ್ಟಿರುತ್ತೆ. ಎ ಡಿವೈನ್ ಕಾಸ್ಮಿಕ್ ರೊಮ್ಯಾನ್ಸ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ಏರ್ಪಟ್ಟಿರುತ್ತೆ. ಅದ್ಭುತವಾದ ಪ್ರಕ್ರಿಯೆ. ಒಂದ್ ಯಾವುದೋ ಕಾಲಕ್ಕೆ ಒಂದ್ ಯಾವುದೋ ದಿನ ಇಲ್ಲವಾಗಬಹುದು,
ಇಲ್ಲವಾಗೇ ಆಗತ್ತೆ. ಯಾಕಂದ್ರೆ ಎಲ್ಲವೂ ಇಲ್ಲವಾಗೇ ಆಗತ್ತೆ. ಯಾಕಂದ್ರೆ ಯಾವುದು ಮೊದ್ಲಿರ್ಲಿಲ್ವೋ ಅದು ಇಲ್ಲವಾಗೇ ಆಗತ್ತೆ. ದಟ್ಸ್ ಅನ್ ಅಲ್ಟಿಮೇಟ್ ಟ್ರುತ್ ಅಲ್ವಾ. ಹಂಗಿದ್ದಾಗ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ. ಅಯ್ಯೋ ನಿಂಗೆ ಯಾಕೆ ಹಿಂಗಾಗೋಯ್ತು, ನಾ ಏನು ತಪ್ಪು ಮಾಡಿದ್ದೆ, ಏನೇನೋ ಇರುತ್ತಲ್ಲ, ಅವ್ರಿಗೆ ಹಂಗೆ ಮಾಡಿದ್ನೇನೋ, ಇವ್ರಿಗೆ ಹಿಂಗೆ ಮಾಡಿದ್ನೇನೋ. ಆಗತ್ತೆ ಜೀವನದಲ್ಲಿ ಏನೇನೋ ಘಟನೆಗಳಾಗತ್ತೆ. ಬರುವುದಿಂದೆತ್ತಣಿನೋ ಬೇಡದ ಪ್ರಾರಬ್ಧ ಎಲ್ಲಿಂದನೋ ಬರುತ್ತೆ, ನಿನಗೆ ಗೊತ್ತಿರಲ್ಲ. ಮುಂದೆ ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ. ಯಾವುದೋ ಒಬ್ಬ ಋಷಿ, ಮಹಾನ್ ಋಷಿ ಅಂಬುದಿನ ಸಮುದ್ರದ ನೀರ್ನೆಲ್ಲ ಕುಡಿಯಕ್ ನಿಂತ್ಕೊಂಡ್ರೆ ಇಮ್ಯಾಜಿನ್ ಮಾಡ್ಕೋಬೇಕು. ಸಾಧ್ಯನಾ? ಯಾವತ್ತೂ ಈ ಪೌರಾಣಿಕ ವಿಷಯಗಳನ್ನ ತೀರಾ ವಸ್ತು ಮಟ್ಟದಲ್ಲೇ ತಗೊಂಡ್ರೆ ನಮಗೆ ಅದ್ರ ಹಿಂದಿರೋ ಸಂದೇಶ ಅರ್ಥ ಆಗಲ್ಲ. ಅದನ್ನೇ ಮನಃಶಾಸ್ತ್ರಜ್ಞ ಕಾರ್ಲ್ ಯುಂಗ್ ಸಿಂಬಲ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾನೆ. ಅದರಲ್ಲಿ ಏನೋ ಒಂದು ಸತ್ಯ ಇಂಡಿಕೇಟ್ ಆಗ್ತಿರುತ್ತೆ, ಅದನ್ನ ನಾವು ಗ್ರಹಿಸಬೇಕು. ಇಲ್ಲಿ ಮುನಿ ಆಪೋಷಣ, ಮುನಿ ಇಡೀ ಸಮುದ್ರವನ್ನ ನುಂಗ್ಬಿಟ್ರೆ, ಅಂದ್ರೆ ಒಂದು ಉದಾಹರಣೆ ಹಂಗಾದ್ರೆ, ಅಂದ್ರೆ ಯಾವುದೋ ಸಂದರ್ಭದಲ್ಲಿ ನಮಗೆ ಅಸಾಧ್ಯ ಅಂತ ಅಂದ್ಕೊಂಡಿದ್ದು ಆಗ್ಬಿಟ್ರೆ ಕೆಟ್ಟದೆ. ಹಂಗಾಗಕ್ಕೆ ಸಾಧ್ಯ ಇಲ್ಲ, ಐ ಆಮ್ ವಿನ್ ವೆಲ್ ಸೆಟಲ್ ಜಾಬ್, ಐ ಕ್ಯಾನ್ ನೆವರ್ ಲೂಸ್ ಎ ಜಾಬ್ ಅಂತ. ರಿಸೆಷನ್ ಕೋವಿಡ್ ಏನೋ ಆಗತ್ತೆ, ಕಟಕ್ಕಂತ ಜಾಬ್ ಹೋಗುತ್ತೆ. ಅದ್ರ ಜೊತೆ ಬಂದಿದ್ದು ಸೋಡೆಕ್ಸೋ ಕೂಪನ್ನು, ಕಾರು, ಕ್ಯಾಬ್ ಫೆಸಿಲಿಟಿ, ಅದು ಇದು ಎಲ್ಲ ಕಿತ್ಕೊಂಡು ಹೋಗುತ್ತೆ. ಆಗಬಹುದಲ್ವಾ? ಆಗಬಹುದು. ನಾವು ಯಾವುದೋ ವ್ಯಕ್ತಿ ಜೊತೆ ದಾಂಪತ್ಯದಲ್ಲಿರ್ತೇವೆ, ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತೇವೆ, ಅಥವಾ ಓಪನ್ ರಿಲೇಶನ್ಶಿಪ್, ಯಾವುದೇ ತರಹದ ಸಂಬಂಧದಲ್ಲಿರ್ತೇವೆ. ಆಗ ಆ ವ್ಯಕ್ತಿ ನಮ್ಮ ಜೀವನವನ್ನ ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗ್ಬೇಕಾಗಬಹುದು. ಸಾಧ್ಯ ಇದೆ. ನಾವು ಅಸಾಧ್ಯ ಅನ್ಕೊಂಡಿರ್ತೇವೆ, ಸಾಧ್ಯವಿರುತ್ತೆ. ಆಗ ಚಂದ್ರಮನ ಅಡ್ಡ ಬಂದನೆ. ಅಯ್ಯೋ ಹಿಂಗ್ಯಾಕಾಗೋಯ್ತು, ಅಯ್ಯೋ ಹಿಂಗ್ಯಾಕಾಗೋಯ್ತು. ಥಾಮಸ್ ಮೆಲ್ಟನ್ ಅನ್ನೋ ಅದ್ಭುತವಾದಂತಹ ಚಿಂತಕ ಒಂದ್ ಕಡೆ ಹೇಳ್ತಾನೆ, ಐ ಕ್ಯಾನಾಟ್ ಲಿವ್ ವಿತೌಟ್ ಯು, ಐ ಕ್ಯಾನಾಟ್ ಲಿವ್ ವಿತೌಟ್ ಯು ಅಂತ ನೀವು ಹೇಳ್ತಿರಲ್ಲ, ಇಸ್ ಇಟ್ ಅ ಲವ್ ಆರ್ ಇಸ್ ಇಟ್ ಎ ಹಂಗರ್ ಅಂತ. ಪ್ರೀತಿ ಎಂದರೆ ಕಾಮದ ಹಸಿವಲ್ಲ, ಅಥವಾ ಯಾವುದೇ ರೀತಿಯ ಹಸಿವಲ್ಲ, ದೈಹಿಕ ಆರ್ಥಿಕ ತೃಷೆಗಳನ್ನ ತೀರಿಸಿಕೊಳ್ಳೋ ದಾರಿಯಲ್ಲ, ಅದನ್ನು ದಾಟಿದ್ದು. ಹಂಗಾಗಿ ಅವರಿಲ್ದೆ ನಾವಿರ್ತೀವ, ಇವರಿಲ್ದೆ ನಾವಿರ್ತೀವ, ಸಂದರ್ಭ ಬಂದಾಗ ನಮಗೆ ಗೊತ್ತಾಗತ್ತೆ ನಮ್ಮಲ್ಲಿರುವ ಅಂತಃಶಕ್ತಿ, ಆತ್ಮಶಕ್ತಿ ಎಷ್ಟು ಬಲವಾಗಿದ್ದು ಅದೆಲ್ಲವನ್ನ ದಾಟಿ ಇಟ್ ಕ್ಯಾನ್ ರಿಕನ್ಸೈಲ್ ಎನಿಥಿಂಗ್ ಅಂತ. ಹಂಗಾಗಿ ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ. ಅಯ್ಯೋ ಬೇಡಪ್ಪ 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 ಅಂತ ಚಂದ್ರ ಬಂದ್ಬಿಟ್ಟು ತಡಿತಾನ ಮುನಿನ? ಇಲ್ಲ. ಯಾಕೆ? ಅದ್ರದ್ದೊಂದು ಸಮಯ, ಇದ್ರದ್ದೊಂದು ಸಮಯ. ಈ ಭೂಮಿನೇ 3.5 ಬಿಲಿಯನ್ ಇಯರ್ಸ್ ಎಗೋ ಇರಲಿಲ್ಲ. ಇನ್ನು ನಾವ್ಯಾರು? ಈ ಭೂಮಿ ಒಂದು ಅಸಂಗತ ಗ್ರಹ ಈ ಸೋಲಾರ್ ಸಿಸ್ಟಮ್ ಅಲ್ಲಿ. ಸೋಲಾರ್ ಸಿಸ್ಟಮ್ಮೇ ಸೂರ್ಯನೇ ಚಿಕ್ಕ ಗ್ರಹ ಅಂತೆ. ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿ ಹ್ಯಾಸ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಅಂತೆ. ಆ ತರ ಗ್ಯಾಲಾಕ್ಸಿಗಳು ಟ್ರಿಲಿಯನ್ಸ್ ಇವೆ ಅಂತ ಬ್ರೈನ್ ಕಾಕ್ಸ್ ಅನ್ನೋ ಚಿಂತಕ, ಅದಕ್ಕಿಂತ ಮೊದಲು ಸ್ಟೀಫನ್ ಹಾಕಿಂಗ್ಸ್ ಹೇಳಿದಾನೆ. ಅಂದ್ರೆ ಇದರಲ್ಲಿ ನಾನ್ ಯಾರು, ನೀನ್ ಯಾರು, ನನ್ ಮುಂದೆ ಇರೋ ಈ ಮೈಕು, ರೆಕಾರ್ಡ್ರು, ಲ್ಯಾಪ್ಟಾಪು, ನಿನಗಿರೋ ಆಫೀಸ್ ಕ್ಯಾಬ್ ಫೆಸಿಲಿಟಿ, ಯಾವುದು ಮ್ಯಾಟ್ರ್ ಆಗಲ್ಲ. ಎವ್ರಿಥಿಂಗ್ ಗೋಸ್ ಇನ್ಕ್ಲೂಡಿಂಗ್ ಯು. ಮತ್ತೇನ್ ಮಾಡ್ಬೇಕಪ್ಪ? ನಿಜ ತಿಳ್ಕೊಳ್ಳೋ ಮಗು ಅಂತ ಬಸವಣ್ಣನವರು ಹೇಳ್ತಿರೋದು, ಆರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಹೌದಪ್ಪ, ನಿಜವಾಗ್ಲೂ ಹೇಳ್ತೀನಿ, ಯಾರಿಗ್ಯಾರು ಇಲ್ಲ. ದಟ್ಸ್ ಅನ್ ಅಲ್ಟಿಮೇಟ್ ಟ್ರುತ್. ನಾವು ಒಬ್ಬರೇ ಬಂದಿರ್ತೀವಿ, ಒಬ್ಬರೇ ಹೋಗ್ತೀವಿ. ಮಧ್ಯದಲ್ಲಿ ಹೇಗೆ ನಾವು ಒಂದು ಇಲ್ಲಿಂದ ಮೈಸೂರಿಗೋ ಮಂಡ್ಯಕ್ಕೋ ಹೋಗೋವಾಗ ಪಕ್ಕ ಕೂತ್ಕೋತಾರೆ, ಮಾತಾಡ್ತಾರೆ. ಆದರೆ ನಮ್ಮ ಸ್ಟಾಪಲ್ಲಿ ನಾವು ಇಳಿತೀವಿ, ಅವ್ರ ಸ್ಟಾಪಲ್ಲಿ ಅವ್ರು ಇಳಿತಾರೆ. ಹಾಗೆ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಅವರ ಸ್ಟಾಪಲ್ಲಿ ಇಳಿತಾರೆ, ನಮ್ಮ ಸ್ಟಾಪ್ ಬಂದಾಗ ನಾವು ಇಳ್ಕೊಂಡು ಹೋಗ್ತಿರ್ತೀವಿ. ಆರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಯಾರಿಗ್ಯಾರು ಇಲ್ಲಪ್ಪ. ನೋ ಒನ್ ಕೇರ್ಸ್ ಅಬೌಟ್ ಎನಿವನ್. ಅದರಲ್ಲೂ ನೀವು ಗಮನಿಸಿರ್ಬೋದು, ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಬರೋರು ಎಷ್ಟು ಸೆಲೆಬ್ರಿಟಿಗಳು ಅಂದರೆ ಕ್ರಿಕೆಟರ್ಗಳು, ಸಿನಿಮಾ ಆ್ಯಕ್ಟರ್ಗಳು ಸಿನಿಮಾ ಸೋತ್ ಮೇಲೂ ಬರ್ತಿರ್ತಾರೆ. ಇಲ್ಲ, ಅವಕಾಶಗಳಿಲ್ಲ ಅಂದರೆ ಅವ್ರಿಗೆ ಅಲ್ಲೂ ಕೊಡಲ್ಲ. ಅದು ಸತ್ಯನೇ ಅಲ್ವಾ? ನಾವಾರು ಎಷ್ಟು ಫ್ಲಾಪ್ ಸಿನಿಮಾಗಳು ನೋಡಿರ್ತೇವೆ, ಅಥವಾ ಫ್ಲಾಪ್ ಆದ ಸಿನಿಮಾ ಹೀರೋಗಳನ್ನ ನೆನೆಸ್ಕೋತಿರ್ತೇವೆ. ಇಲ್ಲ, ಅದು ಜಗತ್ತಿನ ಸತ್ಯ. ರಾಜಕೀಯ ವ್ಯಕ್ತಿಗಳೇ ಒಂದು ಕಾಲ ಆದಮೇಲೆ ಅವರು ಸೋತರು ಅಂದರೆ, ಅವರಷ್ಟು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿ ಆಗಿರ್ಬೋದು, 2 ಎಲೆಕ್ಷನ್ ಸೋತರು ಕಂಟಿನ್ಯೂಸ್ ಆಗಿ ಅಂದರೆ ಅವ್ರನ್ನ ಇದಾರೋ ಇಲ್ಲೋ ಅನ್ನೋದೇ ಮರ್ತು ಹೋಗ್ಬಿಟ್ಟಿರ್ತೇವೆ. ಅದು ಅಲ್ಟಿಮೇಟ್ ಟ್ರುತ್. ಕೆಟ್ಟವಂಗೆ ಕೆಳೆ ಇಲ್ಲ. ಕೆಳೆ ಅಂದರೆ ಗೆಳೆತನ ಮತ್ತು ಕೆಳೆ ಎರಡು ಅರ್ಥ ಸೇಮು. ಕೆಟ್ಟವಂಗೆ ಕೆಳೆ ಇಲ್ಲ ಅಂದರೆ ಒನ್ ಹ್ಯಾಸ್ ಫಾಲನ್ ಆನ್ ದ ಗ್ರೌಂಡ್. ನೆಲಕ್ಕೆ ಅಪ್ಪಳಿಸಿದ ವ್ಯಕ್ತಿಗೆ ಸ್ನೇಹಿತರು ಸಿಗಲ್ಲ. ಖಂಡಿತ ನನಗೆ ತುಂಬ ಸಾಲ ಮಾಡ್ಕೊಂಡಿದ್ದೀನಿ, ಸೊ ಕಷ್ಟ ಇದೆ, ಅದಕ್ಕೆ ಐ ವಾಂಟ್ ಟು ಬಿಕಮ್ ಯುವರ್ ಫ್ರೆಂಡ್ ಅಂತ ಯಾರಾದರೂ ಹೇಳಿದ್ರೆ, ಫ್ರೆಂಡ್ ರಿಕ್ವೆಸ್ಟ್ ಫೇಸ್ಬುಕ್ಕಲ್ಲೋ ಇನ್ಯಾವುದ್ರಲ್ಲಾದ್ರು ಕಳಿಸಿದ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವ? ಅದು ನಮ್ಮದು ಸತ್ಯನೇ ಅಲ್ವಾ?
ಹಾಗಿದ್ದಾಗಿ ನೀನು ಏನ್ ಮಾಡ್ಬೇಕಪ್ಪ? ಯಾಕಂದ್ರೆ ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಉಂಟಾಗತ್ತೆ, ಯಾರು ಸಿಗಲ್ವಲ್ಲ, ಮತ್ ಯಾರು ನನಗ್ ಸ್ನೇಹಿತರು. ಇಷ್ಟೆಲ್ಲ ಬಸವಣ್ಣನವ್ರು ಹೇಳ್ತಿರೋದು ನೀನೊಬ್ಳೆ, ಯಾವುದಕ್ಕೂ ಅಳಬೇಡ ಅಂತ. ಮತ್ ಯಾರಿದ್ದಾರೆ ಅಂದರೆ ಸುಮ್ಮನೆ ಹೊರಜಗತ್ತಿನಿಂದ ಸಹಾಯವನ್ನ, ರಿಕನ್ಸಲೇಷನ್, ಸಾಂತ್ವನವನ್ನ ಅಪೇಕ್ಷಿಸೋದನ್ನ ಬಿಟ್ಟು ಒಳಮುಖವಾಗಿ ಹರಿ. ಜಗದ ನಂಟ ನೀನೇ ಕೂಡಲ ಸಂಗಮ ದೇವಯ್ಯ. ಕೂಡಲ ಸಂಗಮ ದೇವ ಅಂದ್ರೇನು? ನಮ್ಮಲ್ಲಿರುವ ಶುದ್ಧ ಅಂತರಂಗ ಅಥವಾ ಆತ್ಮಶಕ್ತಿಯೇ ಕೂಡಲ ಸಂಗಮ. ಆತ್ಮಶಕ್ತಿಯನ್ನ ಮುಟ್ಟಿದಾಗ ನಮಗೆ ಗೊತ್ತಾಗತ್ತೆ ದೇರ್ ಇಸ್ ಎ ಫ್ರೆಂಡ್ ವಿತ್ ಹೂಮ್ ವಿ ಹ್ಯಾವ್ ನೆವರ್ ಸ್ಪೋಕನ್ ಇನ್ ಪಾಸ್ಟ್ ಅಂತ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಿರ್ತೇನೆ, ತುಂಬಾ ಸಮಸ್ಯೆ, ಫ್ಯಾಮಿಲಿಲಿ ಇಂಟ್ರೆಸ್ಟ್ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ತುಂಬಾ ಫ್ರಿಕ್ಷನ್ ಆಗ್ತಿದೆ ಇರಬಹುದು. ಅದನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ದಿನಕ್ಕೆ 20 ನಿಮಿಷ ಪಾರ್ಕ್ ಹೋಗಿ ಕುತ್ಕೊಂಡು, ಮೊದಲು ಸ್ಮಾರ್ಟ್ಫೋನ್ ಮನೇಲಿಡು, ಹೋಗಿ ಕುತ್ಕೊಂಡು ಶಾಂತವಾಗಿ ನಿನ್ ಮನಸ್ಸು ಯಾವ ಚಿಂತನೆಯನ್ನು ಹೇಳಿಸ್ತಿದೆ ಗಮನಿಸು. ಬಿ ಅವೇರ್ ಆಫ್ ಯುವರ್ ಥಾಟ್ ಪ್ರಾಸೆಸ್ ಅಂತ. ದೆನ್ ಯು ನೋ ದೇರ್ ಇಸ್ ಎ ಒಳಗಡೆನೆ ತುಂಬಾ ಆಳವಾಗಿ ಒಳ್ಳೆಯ ಸಲಹೆಗಳು ನಮ್ಮಲ್ಲಿ ಎದ್ದು ಬರುತ್ತೆ. ಯಾಕಂದ್ರೆ ಈ ಕ್ಲಟರ್ ಇರುತ್ತಲ್ಲ, ಹೊರಜಗತ್ತಿನ ಆಗು ಹೋಗುಗಳ ಜಂಜಾಟ ಎಷ್ಟೋ ಪರಿಹಾರಗಳನ್ನ ನಮ್ಗೆ ಗೋಚರ ಆಗದಾಗಿ ಮಾಡ್ತಿರುತ್ತೆ. ಅದನ್ನ ಬಿಟ್ಟು ಒಳಗಿಳಿದು ನೋಡು, ಸತ್ವದ ಚಿನ್ನ ಝರಿ ಅಂತ DVG ಅವರು ಹೇಳ್ತಾರಲ್ವಾ. ಎಲ್ಲ ದೊಡ್ಡವರು ಒಂದೇ ವಿಷಯವನ್ನ ವಿವಿಧ ರೀತಿಯಲ್ಲಿ ಹೇಳಿರ್ತಾರಷ್ಟೇ. ಹಾಗಾಗಿ ಸಹಾಯವನ್ನ ಅಪೇಕ್ಷಿಸೋದು ಬಿಟ್ಟು ನಿನಗ್ ನೀನೇ ಫ್ರೆಂಡು, ಒಳಗೊಂದು ಫ್ರೆಂಡ್ ಇದೆ, ಅದು ಅಂತರಂಗದ ಧ್ವನಿ, ಅದು ಒಳ್ಳೆ ಸಜೆಷನ್ ಕೊಡುತ್ತೆ, ಸ್ವಲ್ಪ ಕೇಳ್ ನೋಡು. ಜಗದ ನಂಟ ನೀನೆ. ಎಲ್ಲರಿಗೂ ಆ ಫ್ರೆಂಡ್ ಇದೆ. ಎಲ್ಲವನ್ನ ಸೋತು ಎಲ್ಲರನ್ನ ಕಳ್ಕೊಂಡ ವ್ಯಕ್ತಿಗೂ ಆ ಫ್ರೆಂಡ್ ಇರುತ್ತೆ. ಇಫ್ ಯು ಡೋಂಟ್ ನೋ ಹೌ ಟು ಸ್ಪೆಂಡ್ ಟೈಮ್ ವಿತ್ ಯುವರ್ ಸೆಲ್ಫ್, ಯು ಆರ್ ಲೂಸಿಂಗ್ ಎ ಗ್ರೇಟೆಸ್ಟ್ ಫ್ರೆಂಡ್ ಇನ್ ಯುವರ್ ಲೈಫ್ ಅಂತ ವಿವೇಕಾನಂದರು ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಹೇಳ್ತಾರೆ. ಹಾಗಾಗಿ ನಮ್ಮ ಆತ್ಮವೇ ನಮ್ಮ ಸ್ನೇಹಿತ, ಅದೇ ಕೂಡಲ ಸಂಗಮ ದೇವ. ಗೀತೆಯ ಅದ್ಭುತವಾದಂತಹ ಶ್ಲೋಕಗಳಲ್ಲಿ ಕೃಷ್ಣ ಹೇಳೋದು, ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಬಂಧು, ಫ್ರೆಂಡ್ ಅಥವಾ ರಿಲೇಟಿವ್. ಆತ್ಮನೇ ನಿನಗೆ ಗ್ರೇಟೆಸ್ಟ್ ಫ್ರೆಂಡು, ಗ್ರೇಟೆಸ್ಟ್ ರಿಲೇಟಿವ್. ಅದಲ್ಲದೆ ಆತ್ಮೈವ ರಿಪುರಾತ್ಮನಃ. ಇಫ್ ಯು ಡೋಂಟ್ ನರ್ಚರ್ ಯುವರ್ ಸೋಲ್, ಅಂದ್ರೆ ನಿನ್ನ ಆತ್ಮಶಕ್ತಿಯನ್ನ ನೀನು ವೃದ್ಧಿಸಿ ಬೆಳೆಸ್ಕೊಳ್ದಿದ್ರೆ ನಿನಗೆ ನೀನೇ ಶತ್ರು ಆಗ್ಬಿಡ್ತೀಯ. ರಿಪು ಅಂದ್ರೆ ಶತ್ರು, ನಿನಗೆ ನೀನೇ ಶತ್ರು ಆಗ್ತಾ ಹೋಗ್ತೀಯ. ಹಾಗಾಗಿ ಅದನ್ನ ಬೆಳೆಸ್ಕೋ. ಅದರಿಂದ ನಾವು ಸಹ ನಮ್ಮ ಅಂತರಂಗದಲ್ಲಿ ಎಲ್ಲರಲ್ಲೂ ಇರುವ ಕೂಡಲ ಸಂಗಮ ದೇವನ್ನ ಹುಡ್ಕೋಣ. ನಂತರ ಮುಂದಿನ ವಚನದಲ್ಲಿ ಬಸವಗುರು ನಮ್ಮ ಮನಸ್ಸಿಗೆ ಇಂದು ಅಂಟಿರುವ ಗಾಸಿಪ್ ಜ್ವರದ ಬಗ್ಗೆ ಹೇಳ್ತಾರೆ. ನಮ್ಗೆಲ್ಲರಿಗೂ ಗಾಸಿಪ್ ಬೇಕಲ್ವಾ? ಆ ಗಾಸಿಪ್ ಮೈಂಡ್ ಸೆಟ್ ಇಂದ ನೂರಾರು ರೀತಿ ಕನ್ಫ್ಯೂಷನ್ಗಳು. ಯಾಕೆ? ನಮಗೆ ಒಂದು ಸದೃಢವಾದಂತಹ ಮನಸ್ಸಿಲ್ಲ, ಅಚಲವಾದಂತಹ ಶ್ರದ್ಧೆ ಇಲ್ಲ. ಇದಾಗತ್ತೇನೋ ನೋಡೋಣ, 3 ತಿಂಗಳು ಕೊಡೋಣ, 6 ತಿಂಗಳು ಕೊಡೋಣ. ಇವನ್ ಇನ್ ರಿಲೇಶನ್ಶಿಪ್ ದಟ್ಸ್ ಅ ಪ್ರಾಬ್ಲಮ್ ಅಲ್ವಾ? ಯು ಆರ್ ನಾಟ್ ಗಿವಿಂಗ್ ಇಟ್ ಎ ಟೈಮ್. ಎವ್ರಿ ರಿಲೇಶನ್ಶಿಪ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಟೆಂಪರಾಲಿಟಿ. ಅದು ಬೇಡ ಅಂತ ಬಸವಣ್ಣನವರು ಈ ವಚನದಲ್ಲಿ ನಮ್ಮ ತೊಳಲಾಟ ಮತ್ತು ಬಳಲಾಟದಲ್ಲಿ ಬಿದ್ದಿರುವ ಮನಸ್ಸಿಗೆ, ಬೆಂದ ಮನಸ್ಸಿಗೆ ಹೇಳ್ತಾ, ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲಲೀಯದೆನ್ನ ಮನವು, ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು. ಅಂದ್ರೆ ಬಸವಣ್ಣನವರು ಭಗವದ್ಗೀತೆಯ ಕೃಷ್ಣನ ಹಾಗೆ ಮನಸ್ಸಿಗೆ ವಿವಿಧ ಮೆಟಫರ್ಗಳನ್ನ, ರೂಪಕಗಳನ್ನ ಉಪಯೋಗಿಸ್ತಾ ಹೋಗ್ತಾರೆ. ಯಾಕೆ ಇಷ್ಟೆಲ್ಲ ಯಾಕೆ ಹೇಳ್ತಿದಾರಪ್ಪ? ಅದನ್ನೇ ಹೇಳಿದ್ರಲ್ಲ, ಅಷ್ಟು ಹೇಳಿದ್ಮೇಲಾದ್ರೂ ಅರ್ಥ ಮಾಡ್ಕೋತೀಯಾ ಅಂತ. ಆರ್ಟಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪ್ರೆಷನ್ ಅದೇ ಹೇಳತ್ತಲ್ವಾ. ಒಂದ್ ಯಾವುದೋ ವಿಷಯವನ್ನ ಹಲವು ರೀತಿ ಹೇಳಿದಾಗ ಅದರ ಅನುಭೂತಿ ನಮಗೆ ಆಳವಾಗತ್ತೆ. ಇಲ್ಲ ಅಂದ್ರೆ ಬೋರ್ ಹೊಡಿಯುತ್ತೆ. ಅದೇ 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 ಮೆಟಫರ್ಸ್, ರೂಪಗಳನ್ನ ಹೇಳ್ತಿದ್ರೆ ಬೋರ್ ಆಗತ್ತೆ, ಮಾತು ಕೇಳ್ಬೇಕನ್ಸಲ್ಲ. ಅದಕ್ಕೆ ದೊಡ್ಡ ಕವಿಗಳು ಮತ್ತು ದೊಡ್ಡ ದಾರ್ಶನಿಕರು ಆಲ್ಮೋಸ್ಟ್ ಒಂದೇ ತರ ಇರ್ತಾರೆ, ಅಥವಾ ದೊಡ್ಡ ಕವಿ ಮತ್ತು ದೊಡ್ಡ ದಾರ್ಶನಿಕ ಇಬ್ರು ಒಂದೇ. ಇಲ್ಲಿ ಬಸವಣ್ಣನವ್ರು ಹೇಳ್ತಿರೋದು ಕೊಂಬೆಯ ಮೇಲಣ ಮರ್ಕಟ ಅಂದ್ರೆ ಏನು? ಕೋತಿ, ಮಂಕಿ. ಕೋತಿಯ ಹಾಗೆ, ಕೊಂಬೆ ಮೇಲಿರೋ ಕೋತಿ ಹಾಗೆ ಲಂಘಿಸುವುದೆನ್ನ ಮನವು. ಒಂದು ಕಡೆ ಕೂತ್ಕೊಳ್ಳಲ್ಲ, ಸುಮ್ನೆ ಜಂಪ್ ಮಾಡ್ತಿರತ್ತೆ. ಅದೇ ಹದ್ದು ಹೆಂಗಿರುತ್ತೆ? ಹದ್ದು ತರ ಇಲ್ಲ ನಮ್ ಫೋಕಸ್. ಹದ್ದು ಕಾಯ್ತಾ ಇರತ್ತೆ ಮೇಲ್ಗಡೆ ಕುತ್ಕೊಂಡು ಯಾವ್ದೋ ಕ್ಲಿಫ್ ಮೇಲೆ. ದ ಮೊಮೆಂಟ್ ಇಟ್ ಸೀಸ್ ಎಪ್ರೆ ಅಟ್ಯಾಕ್ ಮಾಡತ್ತೆ, ತಗೊಂಡ್ಬರತ್ತೆ. ಕೋತಿ ಹಂಗಲ್ಲ, ಆ ಕಡೆಯಿಂದ ಈ ಕಡೆ ಜಂಪು, ಈ ಕಡೆಯಿಂದ ಅದಕ್ಕೆ ಜಂಪು. ಈ ಕೋತಿ ಮನಸ್ಸಿಗೆ ರೂಪಕವಾಗಿ ಉಪಯೋಗಿಸೋದು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ತುಂಬಾ ಕಡೆ ಬಂದಿದೆ. ಅದನ್ನೇ ಇಲ್ಲಿ ಬಸವಣ್ಣನವರು ಉಪಯೋಗಿಸಿದ್ದಾರೆ. ಎಕ್ಸ್ಟ್ರೀಮ್ ಡೈಲೆಮಾಸ್ ಬಿಕಾಸ್ ಆಫ್ ಎಕ್ಸೆಸಿವ್ ಡೇಟಾ ಇನ್ ದ ಮಾಡರ್ನ್ ವರ್ಲ್ಡ್. ಅಂದ್ರೆ ಎಲ್ಲ ರೀತಿಯ ದ್ವಂದ್ವಗಳು, ಅತಿಯಾದ ಮಾಹಿತಿ ನಮ್ಗಿದೆ. ಎಲ್ಲೋ ಏನೋ ಆಗ್ತಿದೆ, ಎಲ್ಲೋ ಏನೋ ಬದಲಾವಣೆ ಆಗ್ತಿದೆ. ಅಯ್ಯೋ ಹಿಂಗಾಗ್ತಿದೆ, ಅಯ್ಯೋ ಹಂಗಾಗ್ಬಿಡತ್ತಾ, ನಮಗೂ ಚೆನ್ನಾಗಾಗತ್ತಾ? ನಿನ್ ಜೀವನ ನೀನ್ ಫೋಕಸ್ ಮಾಡಿ ಬದುಕು.
ಅದನ್ನ ಬಿಟ್ಟು ಎಲ್ಲೋ ಏನೋ ಮಾಡ್ತೀನಿ ಅಂತ ಹೋದ್ರೆ ಬದಲಾಗಲ್ಲ. ಕೊಂಬೆಯ ಮೇಲಣ ಮರ್ಕಟವಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲ್ಲೀಯದೆನ್ನ ಮನವು. ಒಂದು ಕಡೆ ನಿಲ್ತಿಲ್ವಲ್ಲಪ್ಪ, ಒಂದು ಫೋಕಸ್ ಇಲ್ವಲ್ಲಪ್ಪ. ಇಮೇಲೆ ಬರೀತಿರ್ತಾ ಸ್ನೇಹಿತರು, ಈ ಥರ ಮೆಡಿಟೇಷನ್ ಮಾಡೋಕ, ಆ ಥರ ಮೆಡಿಟೇಷನ್ ಮಾಡೋಕ, ಈ ಥರ ಮಾಡಿದೆ 2 ದಿನದಲ್ಲಿ ಏನೂ ಆಗಲಿಲ್ಲ, ಬಿಟ್ಬಿಟ್ಟೆ. ಬೀಜ ಹಾಕಿದೆ 2 ದಿನದಲ್ಲೇ ಅದು ಫಸಲು ಕೊಡಲಿಲ್ಲ, ಅದಕ್ಕೆ ಕಿತ್ತಾಕ್ಬಿಟ್ಟೆ, ಇನ್ನೊಂದು ಬೀಜ ಹಾಕಿದ್ದೀನಿ, ಮತ್ತೆ 2 ದಿನ ಕಾಯ್ತೀನಿ. ಚೇಂಜ್ ಮಾಡ್ತಾ ಇರೋ ಬೀಜನ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ವಲ್ಲ, ಯಾವುದೇ ಸಾಧನೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ದ ಹಾಗಲ್ವಲ್ಲ. ಅದಕ್ಕೆ ಯಾವ ಥರನಾದರೂ ಧ್ಯಾನ ಮಾಡು, ಯಾವುದೇ ಪ್ರಕಾರವನ್ನು ಪಾಲಿಸು, 6 ತಿಂಗಳು 1 ವರ್ಷ ಬದ್ಧವಾಗಿ ನಡ್ಕೊಂಡ್ರೆ ಅದು ವರ್ಕ್ ಆಗುತ್ತೋ ವರ್ಕ್ ಆಗಲಿಲ್ವೋ ಹೇಳೋಕ್ಕಾದ್ರೂ ನಮ್ಗೆ ಗೊತ್ತಿರುತ್ತೆ. ಇಲ್ಲ ಅಂದರೆ ನಮ್ಮ ಜಡ್ಜ್ಮೆಂಟ್ಸು ಯೂಸ್ಲೆಸ್ಸು. ಫಿಟ್ನೆಸ್ ಡಯಟ್ಗಳು ನೋಡಿರ್ಬೋದು, ಅಥವಾ ಫಿಟ್ನೆಸ್ ಲೀನಿಯೇಜಸ್ಗಳು. ಈಗ ಹೊಸ ಹೊಸ ಥರ ಪ್ರಕಾರಗಳು, 20 ಥರ ಫಿಟ್ನೆಸ್ ಪ್ರಕಾರಗಳು ಬಂದಿವೆ. ಹಿಟ್ ಬಂದಿದೆ, ಕೀಟೋ ಬಂದಿದೆ. ಯಾವುದಕ್ಕೂ ಕಮಿಟ್ ಆಗದ ಸ್ಥಿತಿಯಲ್ಲಿ ನಾವಿದೇವಲ್ಲ. ಒಬ್ರೇನೋ ಹಂಗೆ ಹೇಳ್ತಾರೆ, ಇಂಟರ್ನೆಟಲ್ಲಿ ಇನ್ನೊಬ್ರು ಹಿಂಗೆ ಹೇಳ್ತಾರೆ. ಯಾವುದಕ್ಕಾದ್ರೂ ಕಮಿಟ್ ಆಗಬೇಕು. ನಮಗೆ ಕಮಿಟ್ ಆಗೋರ್ಗಿಂತ ಶಿಫ್ಟ್ ಆಗ್ತಿರೋದೇ ಸಂತೋಷ. ಯಾಕಂದರೆ ಬೈತಿರ್ಬೋದಲ್ವ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಮ್ಮ ಕಮಿಟ್ಮೆಂಟ್ ಇಲ್ಲ. ಸ್ನೇಹಿತರೆ, ಯಾವುದೇ ಲೌಕಿಕ ಸಾಧನೆಗೆ ಒಂದು ಕಮಿಟ್ಮೆಂಟ್ ಬೇಕು. ಯಾಕೆ ಬರೀ ಲೌಕಿಕ ಅಂತ ಹೇಳ್ತಿದ್ದೀನಿ ಅಂದರೆ, ಲೌಕಿಕ ಸಾಧನೆ ಕಾಣದೆ ನಾವು ಅಲೌಕಿಕ ಸಿದ್ಧಿಗಳನ್ನ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ ಸರಿಯಾದ ರೀತಿಯಲ್ಲಿ ಶ್ರಮ ವಹಿಸಿದ್ರೆ ಒಳ್ಳೆಯ ಸಂಪತ್ತನ್ನು ಸಂಪಾದಿಸ್ಬೋದು. ಎಷ್ಟಾದರೂ ಸಂಪತ್ತನ್ನು ಸಂಪಾದಿಸ್ಬೋದು. ಯಾವುದೇ ಅಡೆತಡೆ ಬೇಡ. ಆದರೆ ಸಂಪತ್ತನ್ನು ಸಂಪಾದಿಸೋ ಹುಚ್ಚಲ್ಲಿ ನಮ್ಮ ಆಧ್ಯಾತ್ಮಿಕ ಕೇಂದ್ರವನ್ನು, ನಮ್ಮಲ್ಲೇ ಇರುವ ಕೂಡಲ ಸಂಗಮವನ್ನು ಕಳ್ಕೊಳ್ಳದೆ ಎಷ್ಟಾದರೂ ಹಣವನ್ನು ಒಳ್ಳೆ ರೀತಿಯಲ್ಲಿ ಸಂಪಾದಿಸ್ಬೋದು. ಅದು ಲೌಕಿಕ ಸಾಧನೆ. ಅದರಿಂದ ಬಿಟ್ಟು ಓಡೋದು ಏನೂ ದೊಡ್ಡ ಸಾಧನೆ ಅಲ್ಲ. ಆ ಲೌಕಿಕ ಸಾಧನೆ ಇಲ್ಲದೆ ಅಲೌಕಿಕ ಸಾಧನೆ, ಸ್ಪಿರಿಚುವಲ್ ಪ್ರೋಗ್ರೆಸ್ ಸಹ ಇಲ್ಲ. ಬಿಟ್ಟು ಯಾವುದನ್ನು ಓಡಬೇಡ. ಯಾವುದೇ ಒಂದು ರೀತಿಗೆ, ವಿಷಯಕ್ಕೆ ಬದ್ಧವಾಗಿ ಮೊದಲು ಕಮಿಟ್ ಆಗಿ ಟ್ರೈ ಮಾಡಬೇಕು. ಅದನ್ನು ಬಿಟ್ಟು ನಿಂದಲ್ಲಿ ನಿಲ್ಲೀಯದೆನ್ನ ಮನವು ಅಂದ ಹಾಗೆ, ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು. ಈ ಕಂಪ್ನಿಗೆ ಹೋದ್ರೆ ಅಲ್ಲಿ ತುಂಬಾ ಪಾಲಿಟಿಕ್ಸು, ಆ ಕಂಪ್ನಿಗೆ ಹೋದ್ರೆ ನೈಟ್ ಶಿಫ್ಟು. ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು. ಹೊಂದ್ಕೋತೀವಿ ಅಂತ ಹೋಗ್ತೀವಿ, ಅಲ್ಲಿ ಹೊಂದ್ಕೋತಿಲ್ಲ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬಾರ್ದಿತ್ತು, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬಾರ್ದಿತ್ತು, ನಾ ಈ ಥರ ಹುಟ್ಟಬಾರ್ದಿತ್ತು, ಈ ಥರ ಹುಟ್ಟಬೇಕಾಗಿತ್ತು. ನಿನ್ನ ಕೈಯಲ್ಲಿ ಎಲ್ಲ ಇಲ್ಲಪ್ಪ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಗಾಸಿಪ್ ಹಂಗ್ರಿ ಮೈಂಡ್ ಇದೆಯಲ್ಲ, ಮುಂದೆ ಬಸವಣ್ಣನವರು ಇನ್ನೂ ಅದ್ಭುತವಾಗಿ ಹೇಳ್ತಾರೆ. ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ. ಅದೇ ನೆಕ್ಸ್ಟ್ ವಚನದಲ್ಲಿ ಅದೇ ಸಾಲ್ ಬರುತ್ತೆ. ಒಂದು ಸಾಲ್ನ ಅಲ್ಲಿ ಆಡ್ ಮಾಡ್ತಾರೆ ಇನ್ನೊಂದು ರೀತಿಯಲ್ಲಿ. ಬೆಂದ ಮನವ ನಾನೆಂತು ನಂಬುವೆನಯ್ಯ, ಎಂತು ನಚ್ಚುವೆನಯ್ಯ. ಬೆಂದ ಮನಸ್ಸು. ಯಾಕೆ ನಮ್ಮ ಮನಸ್ಸು ಬೆಂದು ಹೋಗಿದೆ? ಈ ಮರ್ಕಟನಂತೆ, ಕೋತಿಯಂತೆ ದ್ವಂದ್ವದಲ್ಲಿ ಬಿದ್ದಿರೋ ಮನಸ್ಸು ಏನಾಗಿದೆ? ಬೆಂದಿದೆ. ಯಾಕೆ? ನಮಗೆ ಯಾರ್ಯಾರ್ದೋ ವಿಷಯ, ಯಾವ್ಯಾವುದೋ ವಿಷಯ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು, ಬೇಕಾಗೇ ಇರಲ್ಲ ನಮ್ಮ ಜೀವನಕ್ಕೆ, ತುಂಬಿಕೊಂಡು ನಾವೇನ್ ಮಾಡಬೇಕು ಅದರಿಂದ ಫೋಕಸ್ ಕಿತ್ಕೊಂಡು ಹೋಗಿದೆ. ಮೈಂಡ್ ವಾಂಟ್ಸ್ ಗಾಸಿಪ್, ಅನ್ಫಾರ್ಚುನೇಟ್ಲಿ ದಟ್ಸ್ ಟ್ರುತ್. ಏನ್ರಿ ನಿಮ್ಮ ಮಗ ಯಾಕೆ ಗಡ್ಡ ಬಿಟ್ಟಿದ್ದಾನೆ, ಯಾಕೆ ಗಡ್ಡ ಬಿಟ್ಟಿಲ್ಲ? ನಿಮ್ಮ ಮಗಳಿಗೆ ಯಾಕ್ರಿ ಇನ್ನ ಮಕ್ಕಳಾಗಿಲ್ಲ? ಇವನ್ಯಾಕ್ರಿ ದಪ್ಪ ಆಗಿದ್ದಾನೆ? ಇವಳ್ಯಾಕ್ರಿ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ? ಅಯ್ಯೋ ಅವ್ರ ಸೊಸೆ ಶಾರ್ಟ್ಸ್ ಹಾಕೋತಾಳಂತೆ, ಅವ್ರ ಅಳಿಯ 11 ಲಕ್ಷದ ಬೈಕ್ ತಗೊಂಡಂತ್ರಿ, ಯಾಕ್ರಿ ಬೇಕಾಗಿತ್ತು? ನಿನಗೇನಾಗಬೇಕಾಗಿತ್ತಪ್ಪ? ನಮಗೇನಂದ್ರೆ ಯಾವುದಕ್ಕೂ ನಮಗೆ ಬೇಡದೇ ಇರೋ ವಿಷಯಗಳನ್ನ ತಾಸುಗಟ್ಲೆ ಮಾತಾಡ್ತೀವಿ. ಅದನ್ನ ತುಂಬಾ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಅದು ಒಂಥರ ನಮಗೆ ಸಂತೋಷವನ್ನ ಕೊಡ್ತಿರತ್ತೆ, ಏನೋ ದೊಡ್ಡ ಸಾಧನೆ ಮಾಡ್ತಿದೀವಿ ಅಂತ. ಅಂದ್ರೆ ಹೊರ ಜಗತ್ತಿನ ಗಾಸಿಪ್ಗಳೇ ಇಷ್ಟಿದೆ ನಮಗೆ, ಬೇಕಾಗಿಲ್ಲದ ಗಾಸಿಪ್ಗಳು ಅಷ್ಟಾದ್ರೆ ಅವನು ಒಳಗೆ ತಗೊಂಡು ಹೋಗ್ತಿರ್ತೀವಿ. ಆಗ ಆ ಗಾಸಿಪ್ ಇಲ್ದದ್ದಾಗೂ ಮನಸ್ಸಿನಲ್ಲೇ ಗಾಸಿಪಿಂಗ್ ನಡೀತಾ ಇರುತ್ತೆ. ಅದು ಹಂಗಂತೆ, ಇವ್ರು ಇನ್ನೇನು ಅನ್ಬೋದು ನನಗೆ, ಅದಕ್ಕೆ ಹಿಂಗೆ ಅನ್ಬಾರ್ದಿತ್ತು, ನಾನು ಹಂಗೆ ಅನ್ಬಿಡ್ವೆ. ಸರಿಯಾಗಿ ಅಂದಿದ್ದೀನಿ ನೋಡು, ಅವ್ರಿಗೆ ಅಂದಿದ್ದೀನಿ, ಕೊಟ್ಟಿನಿ, ಗಿವನ್ ಇಟ್ ಬ್ಯಾಕ್. ಮತ್ತು ಇನ್ಯಾರೋ ಹೇಳ್ತಾರೆ ಹಂಗಾಗತ್ತಂತೆ, ಹಿಂಗಾಗತ್ತಂತೆ, ರಿಸೆಷನ್ ಆಗತ್ತಂತೆ, ಅಮೇರಿಕನ್ ಪ್ರೆಸಿಡೆಂಟಲ್ಲಿ ಚೇಂಜ್ ಆದರೆ ನಿಮ್ಮ ಮೊಮ್ಮಕ್ಳಿಗೆ ಅಲ್ಲಿ ಗ್ರೀನ್ ಕಾರ್ಡ್ ಸಿಗಲ್ವಂತೆ. ಏನಾಗಬೇಕಾಗಿದೆ ಅಮೇರಿಕಾದಲ್ಲಿ? ಏನಾಗತ್ತೋ? ನಿನ್ನ ಮುಂದೆ ಏನಿದೆಯಪ್ಪ ಕೆಲಸ? ನಮ್ಗೆ ಸಮಸ್ಯೆ ಇರೋದು ನಮ್ಗೆ ಅಷ್ಟು ಕೆಲಸನೇ ಇಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಅಷ್ಟೊಂದು ಕೆಲಸ ಇಲ್ಲ ಅಂದರೆ ನಮ್ಮಲ್ಲಿ ಹೈಯರ್ ಪರ್ಪಸ್ ಇಲ್ಲ ಅಂತ ಅರ್ಥ ಅಷ್ಟೇ. ಹಾಗಾಗಿ ನಮ್ಮ ಮನಸ್ಸು ಬೆಂದಿರುವುದಕ್ಕೆ ಕಾರಣ ಅಂದರೆ ಸಿಕ್ಕಾಪಟ್ಟೆ ಸಫರಿಂಗ್ ಜಾಸ್ತಿ ಆಗಿರೋದ್ರಿಂದ ನಿದ್ದೆ ಬರ್ತಿಲ್ಲ. ನಿದ್ದೆ ಜಾಸ್ತಿ ಬರುತ್ತೆ ಅಂದರೆ ರಾತ್ರಿ ನಿದ್ದೆ ಬರಲ್ಲ, 11 ಗಂಟೆಗೆ ಮಲ್ಕೊಂಡ್ರೆ 1 ಗಂಟೆಗೆ ನಿದ್ದೆ ಬರುತ್ತೆ. ಬೆಳಗ್ಗೆ ಎಚ್ಚರ ಆಗಲ್ಲ, ಆಫೀಸಲ್ಲಿ ಆಸಕ್ತಿ ಇರಲ್ಲ, ಎಲ್ಲರ ಮೇಲೆ ರೇಗತ್ತೆ. ನಮ್ಮ ಅಹಂಕಾರ ನಂತರ ಎಲ್ಲರನ್ನೂ ಕಂಡಾಗ್ದಂಗೆ ಮಾಡ್ಕೊಂಡ್ಬಿಟ್ಟಿದೆ. ಬೆಂದ ಮನಸ್ಸು, ಅದನ್ನು ಹೇಗೆ ನಂಬಲಿ ಅಂದರೆ ಹೇಗೆ ನಂಬಲಿ? ಈ ಮನಸ್ಸು ಹಿಡ್ಕೊಂಡು ನಾನು ಇಷ್ಟು
ಇಷ್ಟು ಹರಿದು ಹೋಗಿರೋ ಮನಸ್ಸನ್ನ ಇಟ್ಕೊಂಡು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಹೇಗೆ ನಂಬಲಿ, ನೆಮ್ಮದಿ ಕೊಡತ್ತೆ ಅಂತ ಹೇಗೆ ನಂಬಲಿ? ನೆಮ್ಮದಿ ಸಾಧನೆ ಎರಡನ್ನೂ ದೊರಕಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಮನಸ್ಸಿಗೆ ಎಲ್ಲೋ ಯಾವತ್ತೋ ಪರಿಹಾರ ಸಿಗತ್ತೆ ಅನ್ನುವ ಭ್ರಾಂತಿ, ಅಂದರೆ ಗಾಸಿಪಿಂಗ್ ಭ್ರಾಂತಿಯನ್ನು ಬಿಟ್ಟು ನಮಗೆ ಪರಿಹಾರ ನಮ್ಮ ಮುಂದೇನೇ ಇದೆ ಕಂಡುಕೊಳ್ಳುವ ತಾಳ್ಮೆ, ಅಂತರಂಗ ಪ್ರಜ್ಞೆ ಮತ್ತು ಪರಿಶ್ರಮ ಇದ್ದರೆ ನಮ್ಮ ಜೀವನದ ಕಡೆ ನಾವು ಫೋಕಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅದನ್ನ ನೋಡೋಕ್ಕೆ ಸಾಧ್ಯವಾದರೆ, ಅಂದರೆ ಮತ್ತೆ ನಾನು ಹೇಳ್ತಿರೋದು ಆ ಗಾಸಿಪ್ ಹಂಗ್ರಿ ಮೈಂಡ್ನ ದಾಟಿ ನಮ್ಮ ಅಂತರಂಗದ ಕಡೆ, ನಮ್ಮ ಆತ್ಮದ ಕಡೆ ನಾವು ಬರ್ತಾ ಹೋದಾಗ, ಅದನ್ನೇ ಹೇಳಿದ್ದು ಬಸವಣ್ಣನವರು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು. ಭ್ರಮರ ಅಂದರೆ ದುಂಬಿ, ಕಮಲ ಅಂದರೆ ಹೂವಿನ ಸುತ್ತಲೂ ಹೇಗೆ ದುಂಬಿ ಸುತ್ತಾ ಇರುತ್ತೋ ಹಾಗೆ ಆತ್ಮದ ಸುತ್ತಲೂ ನನ್ನ ಮನಸ್ಸು ಸುತ್ತಿರಲಿ. ಅಹಂಕಾರದ ಹಿಂದೆ ಹೋಗೋದು ಬೇಡ. ಆಗ ನನ್ನ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಬರ್ಬೋದು. ಆಗ ಬಳಲಿಕೆಗಳು ಕಡಿಮೆ ಆಗತ್ತೆ, ಸಫರಿಂಗ್ ಕಡಿಮೆ ಆಗತ್ತೆ. ಈ ಆಧುನಿಕ ಯುಗದಲ್ಲಿ ಉಂಟಾಗ್ತಿರೋ ಪತನದ ಅನುಭವ, ಒಂಟಿತನಗಳು ಕಡಿಮೆ ಆಗಿ ನಮ್ಮ ಜೀವನ ಒಂದು ದಾರಿಗೆ ಬರಬಹುದು. ಹಾಗಾಗಿ ಬಸವಣ್ಣನವರು ಇಂದು ಹೇಳಿದ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದೇ ದಿನಕ್ಕೆ ರಿಮಾರ್ಕೆಬಲ್ ರಿಸಲ್ಟ್ಸ್ ಬರಲ್ಲ, ನಿಧಾನವಾಗಿ ಅದು ತನ್ನ ಪ್ರಭಾವವನ್ನು ತೋರಿಸುತ್ತೆ. ಅದಕ್ಕೆ ಸಮಯ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ಧನ್ಯವಾದ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿರೋ ಅಬೌಟ್ ಸೆಕ್ಷನ್ನಲ್ಲಿ ಒಂದು ಇಮೇಲ್ ID ಇದೆ, ಅದಕ್ಕೆ ಬರೆದು ಕಳಿಸಬಹುದು. ಧನ್ಯವಾದ.